ಅರ್ಪಿಸಬೇಕು ಯಾವಾಗಲೂ ಅರ್ಪಿಸಬೇಕು ಪ್ರಾರ್ಥನಾತ್ಮನ ನೀಡಯ್ಯ ಪ್ರಾರ್ಥನೆ ಮಾಡಬೇಕು ಸುಖ ತೊರೆದು ಉಪವಾಸದಿ ಸುಖ ತೊರೆದು ಉಪವಾಸದಿ ಪ್ರಾರ್ಥನೆಯಲ್ಲೇ ನಾನಿಲ್ಲಬೇಕು ಪ್ರಾರ್ಥನೆಯಲ್ಲೇ ನಾನಿಲ್ಲಬೇಕು ಪ್ರಾರ್ಥನಾತ್ಮನ ನೀಡಯ್ಯ ಪ್ರಾರ್ಥನೆ ಮಾಡಬೇಕು ಗೋಳಾಡಿ ದೇಶಕ್ಕಾಗಿ ಗೋಳಾಡಿ ಒಡಗಿರಲೇ ನಾನಿಲ್ಲಬೇಕು ಒಡಗಿರಲೇ ನಾನಿಲ್ಲಬೇಕು ಪ್ರಾರ್ಥನಾತ್ಮನ ನೀಡಯ್ಯ ಪ್ರಾರ್ಥನೆ ಮಾಡಬೇಕು ಮೊಣಕಾಲೂರಿ ಕೈಗಳನ್ನೆತ್ತಿ ಮೊಣಕಾಲೂರಿ ಕೈಗಳನ್ನೆತ್ತಿ ಕಣ್ಣೀರಿಂದ ಪ್ರಾರ್ಥಿಸಬೇಕು ಕಣ್ಣೀರಿಂದ ಪ್ರಾರ್ಥಿಸಬೇಕು ಪ್ರಾರ್ಥನಾತ್ಮನ ನೀಡಯ್ಯ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನಾತ್ಮನ ನೀಡಯ್ಯ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡಬೇಕು. ಹಾಲೆಲೂಯ ಹಾಲೆಲೂಯ ನಾವು ಪ್ರಾರ್ಥಿಸೋಣ. ನಮ್ಮೆಲ್ಲರ ತಲೆಗಳು ಬಾಗಲ್ಪಡಲಿ. ಪರಿಶುದ್ಧನು ಮಹೋನ್ನತನು ಜೀವಿಸುವಾತನು ಸ್ತುತಿಗೆ ಯೋಗ್ಯನಾದ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ಈ ಮಧ್ಯಾಹ್ನ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದಿದ್ದೇವೆ. ಪ್ರಾರ್ಥನೆ ಕೇಳುವಾತನೇ ನರರೆಲ್ಲರೂ ನಿನ್ನ ಬಳಿಗೆ ಬರುವರು. ಅಪ್ಪ, ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ ಸ್ವಾಮಿ. ನೀನು ಒಳ್ಳೆಯ ಕುರುಬನು, ನೀನು ನಿನ್ನ ಕುರಿಗಳನ್ನು ಬಲ್ಲ ಎಂದು ಹೇಳಿದಂತ ನನ್ನ ದೇವರು. ಅಪ್ಪ, ನನಗೆ ವಂದನೆ ಸ್ವಾಮಿ. ಅಂದು ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದಿದ್ದೆ, ಅಂದು ಪಂಚಶತಮಾನದಲ್ಲಿ ಇಳಿದು ಬಂದ ನನ್ನ ದೇವರು ನಮ್ಮ ಮಧ್ಯದಲ್ಲಿ ಇಳಿದು ಬಾ ಸ್ವಾಮಿ. ಓ, ನಿನ್ನನ್ನು ಆರಾಧಿಸುವ ಕರ್ತನೇ ಸ್ವಾಮಿ, ನಿನ್ನನ್ನು ಆಹ್ವಾನಿಸ್ತೇವೆ. ಇಳಿದು ಬಾ ಸ್ವಾಮಿ, ಬಲಪಡಿಸು ನನ್ನ ದೇವರೇ. ನಿನ್ನ ಪ್ರಸನ್ನತೆ ಇಲ್ಲದೆ ನಾವು ಏನು ಮಾಡಲಾರೆವು. ಸಭೆಯ ಮಧ್ಯೆ ಚಲಿಸುವ ಆತನೇ ನೀನು ಚಲಿಸು ತಂದೆ. ನಿನಗೆ ಸ್ತೋತ್ರ ಅಪ್ಪ. ಬಂದಂತ ಒಬ್ಬೊಬ್ಬರನ್ನು ಮುಟ್ಟು ಸ್ವಾಮಿ. ಯಾವ ಯಾವ ಸ್ಥಿತಿಗಳಲ್ಲಿ ಬಂದಿದ್ದಾರೆ ನೀನು ಬಲ್ಲಂತ ದೇವರು. ಹಿಂತಿರುಗಿ ಹೋಗುವಾಗ ದೇವರೇ ಬಂದಂತ ರೀತಿಯಲ್ಲೆಲ್ಲ ಆಶೀರ್ವದಿಸಲ್ಪಟ್ಟವರಾಗಿ ಬಿಡುಗಡೆ ಹೊಂದಿದವರಾಗಿ ಹೋಗ್ಲಿಕ್ಕೆ ಆಗುವಂತೆ ಮಾಡ. ವಾಕ್ಯಗಳು ನಿನ್ನ ದಾಸನನ್ನು, ಆರಾಧನಾ ತಂಡವನ್ನು, ಕರ್ತನೆ ಬಾರಿಸುವಂತ ನಮ್ಮೆಲ್ಲ ಇನ್ಸ್ಟ್ರೂಮೆಂಟ್ ಬಾರಿಸುವಂತ ಸಹೋದರ ಸಹೋದರಿಯನ್ನು, ಬರ್ಲಿಕ್ಕಿರುವವರನ್ನು ಸ್ವಾಮಿ ತಕ್ಕ ಸಮಯದಲ್ಲಿ ಬರ್ಲಿಕ್ಕಾಗುವಂತೆ ನೀನು ಮುಟ್ಟಿಸುವ. ನಿನ್ನ ಪ್ರಸನ್ನತೆಗಾಗಿ ಬೇಡಿದ್ದೇನೆ. ಮೊದಲಿನಿಂದ ಮುಗಿಯುವವರೆಗೆ ಯೇಸುವೆ ನೀನು ಮಹಿಮೆ ಹೊಂದಬೇಕು. ಅದಕ್ಕೆ ಯೋಗ್ಯನಾದ ದೇವರು ನೀನು ಮಾತ್ರ. ಘನಮಾನ ನಿನಗೆ ಯೇಸು ನಾಮದಲ್ಲಿ ಬೇಡಿದಂತಂದೆ.
ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನಂತೆ ಪ್ರೀತಿಸುವವರು ಯಾರಿಲ್ಲ. ಹಲ್ಲೆಲೂಯಾ. ಯೇಸುವಿನಂತೆ ಮತ್ತೊಬ್ಬ ಧೈರ್ಯ ಲೋಕದಲ್ಲಿಲ್ಲ. ಯೇಸುವಿನಂತೆ ನಂಬಿಗಸ್ತನು ಯಾರಿಲ್ಲ. ಏಕ ರೀತಿಯಲ್ಲಿ ಇರುವುದಂದ್ರೆ ಅದು ಯೇಸು ಮಾತ್ರ. ಮನುಷ್ಯರಂತೆ ನಾನು ನೀನು ಒಂದು ಗಳಿಗೆಯಲ್ಲಿ ಬದಲಾಗ್ತೇವೆ, ಆದರೆ ಯೇಸು ಬದಲಾಗಲಿಲ್ಲ, ಆತನ ಬದಲಾಗುವುದಿಲ್ಲ, ಆತನ ಪ್ರೀತಿ ಕೂಡ ಬದಲಾಗುವುದೇ ಇಲ್ಲ. ಹಲ್ಲೆಲೂಯಾ. ಆದ್ದರಿಂದ ಆ ದೇವರನ್ನು ನಾವೀಗ ಆರಾಧಿಸಿ ಸ್ತುತಿಸಲಿಕ್ಕೆ ಹೋಗ್ತಿದ್ದೇವೆ ನನ್ನ ಪ್ರಿಯರೇ. ಈಗ ಈ ಮೊದಲನ ಸಾಂಗ್ ಈಗ ಹೇಳ್ತದೆ, ಆನಂದದಿಂದ ಉಲ್ಲಾಸದಿಂದ ಯೇಸುವನ್ನು ಸ್ತುತಿಸೋಣ. ಅದಕ್ಕಾಗಿ ನಾನು ಕೇಳಿಲ್ಲ ನೀವು ಸಂತೋಷದಲ್ಲಿದ್ದೀರಾ ಅಂತ. ಯಾಕಂದರೆ ಆನಂದ ಸಂತೋಷವಿಲ್ಲದಿದ್ದರೆ ಆನಂದ ಉಲ್ಲಾಸದಿಂದ ಹಾಡಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ನಾವು ನಾನಾ ರೀತಿಯ ತೊಂದರೆಗಳಿಂದಲೂ ಬೇನೆಯಿಂದಲೂ ನಾನಾ ರೀತಿಯ ಸಮಸ್ಯೆಗಳಿಂದ ಬಂದಿರಬಹುದು. ಯೇಸು ಈ ಲೋಕದಲ್ಲಿದ್ದಾಗ ಎಲ್ಲಿ ಹೋದ್ನು, ಎಲ್ಲಿ ತೊಂದರೆ ಇತ್ತು, ಎಲ್ಲಿ ಮರಣವಿತ್ತು, ಎಲ್ಲಿ ಅನಾರೋಗ್ಯವಿತ್ತು, ಎಲ್ಲಿ ಬಂಧನವಿತ್ತು, ನಾವು ನೋಡ್ತೇವೆ ಪ್ರತಿಯೊಂದು ಕಡೆಗಳಲ್ಲಿಯೂ ಬಿಡುಗಡೆ ಕೊಟ್ಟು ಜಯವನ್ನು ಕೊಟ್ಟು ಉಚ್ಚಾಯ ಕೊಟ್ಟದನ್ನು ನೋಡಿದ್ದೇವೆ. ಅದೇ ಯೇಸು ಈ ಮಧ್ಯಾಹ್ನ ಹೊತ್ತಿನಲ್ಲಿ ನಮ್ಮ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಮಂದಿ ನಂಬ್ತೇವೆ ನಮ್ಮ ಮಧ್ಯದಲ್ಲಿ ಯೇಸು ಇದ್ದಾನೆ. ಆ ಜೀವಿಸುವ ನಾಮವನ್ನು ನಾವು ಆರಾಧಿಸ್ಲಿಕ್ಕೆ ಹೋಗ್ತಿದ್ದೇವೆ ನನ್ನ ಪ್ರಿಯರೇ. ಆದ್ದರಿಂದ ಆ ಜೀವಿಸುವ ದೇವರನ್ನು ಜೀವವುಳ್ಳ ನಾವು ಸಂಭ್ರಮದಿಂದ ಆನಂದದಿಂದ ಜಯಘೋಷದಿಂದ ಆತನ ನಾಮವನ್ನು ಮೇಲೆ ಕೆತ್ತುವ. ಯಾಕಂದ್ರೆ ಆತನೊಬ್ಬನೇ ಆ ಸ್ತುತಿ ಘನ ಮಾನಕ್ಕೆ ಯೋಗ್ಯನಾದ ದೇವರು. ಹಲ್ಲೆಲೂಯಾ. ಎಲ್ಲರೂ ನಮ್ಮ ಕರಗಳನ್ನು ನಾವು ನಿಂತುಕೊಳ್ಳುವ. ಜೋರಾದ ಚಪ್ಪಳೆ ನಾವು ಜೀವಿಸುವ ದೇವರ ಕರಗಳನ್ನು ತಟ್ಟುವ. ಸಂತೋಷದಿಂದ ಆನಂದದಿಂದ ಸಂಭ್ರಮದಿಂದ ಆತನ ನಾಮವನ್ನು ಮೇಲೆ ಕೆತ್ತುವ ಪ್ರಿಯರೇ, ಜೋರಾದ ಕರಗಳನ್ನು ತಟ್ಟಿ. ಉಲ್ಲಾಸದಿಂದ ಯೇಸುವನ್ನು ಸ್ತುತಿಸೋಣ. ಸಂಭ್ರಮದಿಂದ ಸಡಗರದಿಂದ ಉತ್ಸಾಹ ಮಾಡೋಣ. ಈಗಿರುವ ಸಮಯ ಅಮೂಲ್ಯವೆಂದೆಣಿಸಿ ಜಯಘೋಷ ಮಾಡೋಣ. ಜಯ ಮಂಗಳಂ ದೇವಾ, ಜಯ ಮಂಗಳಂ ದೇವಾ. ಆನಂದದಿಂದ ಉಲ್ಲಾಸದಿಂದ ಯೇಸುವನ್ನು ಸ್ತುತಿಸೋಣ. ಸಂಭ್ರಮದಿಂದ ಸಡಗರದಿಂದ ಉತ್ಸಾಹ ಮಾಡೋಣ. ಈಗಿರುವ ಸಮಯ ಅಮೂಲ್ಯವೆಂದೆಣಿಸಿ ಜಯಘೋಷ ಮಾಡೋಣ. ಜಯ ಮಂಗಳಂ ದೇವಾ, ಜಯ ಮಂಗಳ, ಜಯ ಮಂಗಳಂ ದೇವಾ. ದೇವರ ವಾಗ್ದಾನಗಳು ನೆರವೇರುವವು, ಕಲ್ಲು ಬಂಡೆಗಳು ಕೂಗಿ ಹೇಳುವವು. ದೇವರ ವಾಗ್ದಾನಗಳು ನೆರವೇರುವವು, ಕಲ್ಲು ಬಂಡೆಗಳು ಕೂಗಿ ಹೇಳುವವು. ಕಣ್ಣೀರೆಲ್ಲ ಒರೆಸಲು ತಿರುಗಿ ಬರುವನು, ಯೇಸು ಬೇಗರಾಗಿ ಬರುವನು. ಆನಂದದಿಂದ ಉಲ್ಲಾಸದಿಂದ ಯೇಸುವನ್ನು ಸ್ತುತಿಸೋಣ. ಸಂಭ್ರಮದಿಂದ ಸಡಗರದಿಂದ ಉತ್ಸಾಹ ಮಾಡೋಣ. ಈಗಿರುವ ಸಮಯ ಅಮೂಲ್ಯವೆಂದೆಣಿಸಿ ಜಯಘೋಷ ಮಾಡೋಣ. ಜಯ ಮಂಗಳಂ ದೇವಾ, ಜಯ ಮಂಗಳಂ ದೇವಾ. ಪ್ರೀತಿ ಭಕ್ತಿಗಳು ನಮ್ಮಲ್ಲಿರಲಿ, ಸ್ತುತಿ ಸ್ತೋತ್ರ ಗೀತೆಗಳು ಜೊತೆಗಿರಲಿ. ಪ್ರೀತಿ ಭಕ್ತಿಗಳು ನಮ್ಮಲ್ಲಿರಲಿ, ಸ್ತುತಿ ಸ್ತೋತ್ರ ಗೀತೆಗಳು ಜೊತೆಗಿರಲಿ. ಜಯಘೋಷ ಮಾಡುತ್ತಲೇ ಸ್ತುತಿಸೋಣ, ನಾವು ಅದನ್ನು ಎದುರುಗೊಳ್ಳೋಣ. ಆನಂದದಿಂದ ಉಲ್ಲಾಸದಿಂದ ಯೇಸುವನ್ನು ಸ್ತುತಿಸೋಣ. ಸಂಭ್ರಮದಿಂದ ಸಡಗರದಿಂದ ಉತ್ಸಾಹ ಮಾಡೋಣ. ಈಗಿರುವ ಸಮಯ ಅಮೂಲ್ಯವೆಂದೆಣಿಸಿ ಜಯಘೋಷ ಮಾಡೋಣ. ಜಯ ಮಂಗಳಂ ದೇವಾ, ಜಯ ಮಂಗಳಂ
यीशु आप रहेंगे साथ, हम कभी न होंगे निराश। आप सब कुछ संभालेंगे, यीशु सब कुछ संभालेंगे। आप सब कुछ संभालेंगे, यीशु सब कुछ संभालेंगे। यीशु आप रहेंगे, यीशु आप रहेंगे साथ, हम कभी न होंगे निराश। यीशु आप रहेंगे साथ, हम कभी न होंगे निराश। शांति दाता आप ही तो है, सर्वशक्तिमान आप ही तो है। शांति दाता आप ही तो है, सर्वशक्तिमान आप ही तो है। यीशु आप रहेंगे साथ, हम कभी न होंगे निराश। यीशु आप रहेंगे साथ, हम कभी न होंगे निराश। चमत्कार करते आप ही तो है, सम्मति देते आप ही तो है। चमत्कार करते आप ही तो है, सम्मति देते आप ही तो है। यीशु आप रहेंगे साथ, हम कभी न होंगे निराश। यीशु आप रहेंगे साथ, हम कभी न होंगे निराश। आप सब कुछ संभालेंगे, आप सब कुछ संभालेंगे। आप सब कुछ संभालेंगे, यीशु सब कुछ संभालेंगे। माता पिता आप ही तो है, देते सहारा आप ही तो है। माता पिता आप ही तो है, देते सहारा आप ही तो है। यीशु आप रहेंगे साथ, हम कभी न होंगे निराश। यीशु आप रहेंगे साथ, हम कभी न होंगे निराश। आप सब कुछ संभालेंगे, यीशु सब कुछ संभालेंगे। आप सब कुछ संभालेंगे, यीशु सब कुछ संभालेंगे। गम में उजाला आप ही तो है, मुक्ति के दाता आप ही तो है। गम में उजाला आप ही तो है, मुक्ति के दाता आप ही तो है। यीशु आप रहेंगे साथ, हम कभी न होंगे निराश। यीशु आप रहेंगे साथ, हम कभी न होंगे निराश। आप सब कुछ संभालेंगे, यीशु सब कुछ संभालेंगे। आप सब कुछ संभालेंगे, यीशु सब कुछ संभालेंगे। मेरे हितैषी आप ही तो है, मेरी आशा आप ही तो है। मेरे हितैषी आप ही तो है, मेरी आशा आप ही तो है। यीशु आप रहेंगे साथ, हम कभी न होंगे निराश। यीशु आप रहेंगे साथ, हम कभी न होंगे निराश। आप सब कुछ संभालेंगे, यीशु सब कुछ संभालेंगे। 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 ಹಾಲೆಲೂಯಾ. ಜೋರಾದ ಕರಗಳು ನಮ್ಮ ಕರ್ತನಿಗೆ ಹಾಲೆಲೂಯಾ. ಹೌದು ಸ್ವಾಮಿ, ನೀವು ನಮ್ಮ ಸಂಗಡ ಇರುವುದಾದರೆ ನಾವ್ಯಾವುದಕ್ಕೂ ಭಯಪಡುವುದು ಅವಶ್ಯಕತೆ ಇಲ್ಲ ಸ್ವಾಮಿ. ನೀನೆಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೆ. ಓ, ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ತಂದೆ. ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ. ಓ ಉನ್ನತನೇ, ನಿನ್ನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಪರಿಶುದ್ಧಾತ್ಮನೇ, ನಿನ್ನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನಮ್ಮನ್ನೇ ಸಜೀವ ಯಜ್ಞಗಳನ್ನಾಗಿ ಸಮರ್ಪಿಸಿ ನಿನಗೆ ಆರಾಧನೆಯನ್ನು ಸಲ್ಲಿಸುತ್ತೇವೆ. ನೀನೊಬ್ಬನೇ ಯೋಗ್ಯನು ಸ್ವಾಮಿ, ನೀನೊಬ್ಬನೇ ನಂಬಿಗಸ್ತನು. ಓ ಯೇಸುವೇ, ನಿನ್ನ ನಾಮ ಮಾತ್ರವೇ ಯೋಗ್ಯವಾದ ನಾಮ. ಹಾಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿ,
ಈ ದಿನದಲ್ಲಿ ನಾವು ಆತನನ್ನು ಆರಾಧಿಸಲಿಕ್ಕೆ ಬಂದಿದ್ದೇವೆ. ವಾಕ್ಯ ಹೇಳ್ತದೆ, ನಮ್ಮ ದೇಹಗಳನ್ನು ಸಜೀವ ಯಜ್ಞಗಳಾಗಿ ಆತನಿಗೆ ಸಮರ್ಪಿಸುವುದೇ ನಿಜವಾದ ಆರಾಧನೆ. ಈ ಸಮಯದಲ್ಲಿ ನಮ್ಮ ದೇಹಗಳನ್ನು ಸಜೀವ ಯಜ್ಞಗಳಾಗಿ ಆತನ ಮುಂದೆ ಸಮರ್ಪಿಸುವ ಪ್ರಿಯರೇ. ಯಾಕೆಂದರೆ ನಮ್ಮದೆಲ್ಲವೂ ಆತನದೇ. ಸಂಪೂರ್ಣ ಬಲದಿಂದ ಈ ಸಮಯದಲ್ಲಿ ಆತನನ್ನು ಆರಾಧಿಸುವ, ಸಂಪೂರ್ಣ ಹೃದಯದಿಂದ ಈ ಸಮಯದಲ್ಲಿ ಆತನನ್ನು ಆರಾಧಿಸುವ ನಮ್ಮನ್ನೇ ನಾವು ಒಪ್ಪಿಸಿಕೊಟ್ಟು ಆ ಸರ್ವಶಕ್ತನಾದ ದೇವಾದಿ ದೇವರಿಗೆ ಒಪ್ಪಿಸಿಕೊಡೋಣ. ದೀನತೆಯಿಂದ ಆತನನ್ನು ಆರಾಧಿಸುವ, ನಮ್ಮ ಆರಾಧನೆಯ ಯಜ್ಞವನ್ನು ಆತನಿಗೆ ಸಮರ್ಪಿಸುವ ಈ ಸಮಯದಲ್ಲಿ ನಮ್ಮ ಕರಗಳನ್ನು ಪರಲೋಕದ ಕಡೆಗೆ ಎತ್ತಿಕೊಂಡು, ಯೇಸುವೇ ನಿನ್ನನ್ನು ಆರಾಧಿಸುತ್ತೇವೆ ಎಂದು ಸಂಪೂರ್ಣ ಹೃದಯದಿಂದ ಆತನನ್ನು ಆರಾಧಿಸುವ ನನ್ನ ಪ್ರಿಯ ಸಹೋದರ ಸಹೋದರಿ, ಆತನನ್ನು ದೃಷ್ಟಿಸುವ. ಈ ಲೋಕವನ್ನು ಮರೆತು ಬಿಡಿ. ಈ ಸಮಯದಲ್ಲಿ ಲೋಕವನ್ನು ಮರೆತವರಾಗಿ ಈ ಸಮಯದಲ್ಲಿ ಸಂಪೂರ್ಣ ಹೃದಯದಿಂದ ಕೇವಲ ಆತನ ಮುಖವನ್ನು ದೃಷ್ಟಿಸುತ್ತಾ ಆತನನ್ನೇ ಆರಾಧಿಸೋಣ. ಆತನಿಗೆ ಸಲ್ಲಬೇಕಾದಂಥ ಯೋಗ್ಯವಾದ ಘನವನ್ನು ಆತನಿಗೆ ಸಲ್ಲಿಸುವ ಪ್ರಿಯರೇ. ಈ ಸಮಯದಲ್ಲಿ ಆತನನ್ನು ಆರಾಧಿಸುವ. ಎಲ್ಲ ಮಾನ ಆತನಿಗೆ, ಎಲ್ಲ ಘನತೆ ಆತನಿಗೆ, ಎಲ್ಲ ಗೌರವ ಆತನಿಗೆ ಮಾತ್ರವೇ ಈ ಸಮಯದಲ್ಲಿ ನಾವು ಸಲ್ಲಿಸುವ. ಓ ಯೇಸುವೇ, ಹಲ್ಲೆಲೂಯಾ. ಎಲ್ಲ ಮಾನ, ಎಲ್ಲ ಮಹಿಮೆ, ಎಲ್ಲ ಸಾಮರ್ಥ್ಯ ನಿನ್ನವೇ. ಎಲ್ಲ ಮಾನ, ಎಲ್ಲ ಮಹಿಮೆ, ಎಲ್ಲ ಸಾಮರ್ಥ್ಯ ನಿನ್ನವೇ. ಪವಿತ್ರ ತಂದೆ ಆರಾಧಿಸುವೆ, ದಿವ್ಯ ಯೇಸು ರಕ್ಷಕರೇ. ಪವಿತ್ರಾತ್ಮ ಕಾದಿಹೆವು, ಪವಿತ್ರಾತ್ಮ ಕಾದಿಹೆವು, ಪವಿತ್ರಾತ್ಮ ಕಾದಿಹೆವು. ಅಭಿಷೇಕಿಸು, 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 ಅಭಿಷೇಕಿಸು. ಎಲ್ಲ ಆತನಿಗೆ ಸಲ್ಲಿಸುವ ಪ್ರಿಯರೇ. ಎಲ್ಲ ಆತನಿಗೆ ಕೊಡುವಂತ ಗೌರವವನ್ನು ಕೊಡುವ, ಎಲ್ಲ ಆತನ ನಾಮಕ್ಕೆ ಅಡ್ಡ ಬಿದ್ದು ಆರಾಧಿಸುವ ನಿನ್ನವೇ ತಂದೆಯೇ. ಎಲ್ಲ ಮಾನ, ಎಲ್ಲ ಮಹಿಮೆ, ಎಲ್ಲ ಸಾಮರ್ಥ್ಯ ನಿನ್ನವೇ. ಪವಿತ್ರ ಪವಿತ್ರ ತಂದೆ ಆರಾಧಿಸುವೆ, ದಿವ್ಯ ಯೇಸು ರಕ್ಷಕರೇ. ಪವಿತ್ರಾತ್ಮ ಕಾದಿಹೆವು, ಪವಿತ್ರಾತ್ಮ ಕಾದಿಹೆವು, ಪವಿತ್ರಾತ್ಮ ಕಾದಿಹೆವು. ಅಭಿಷೇಕಿಸು, ಅಭಿಷೇಕಿಸು ಸ್ವಾಮಿ, ನಿನ್ನ ಪವಿತ್ರಾತ್ಮ ಬಲದಿಂದ ಅಭಿಷೇಕಿಸು, ನೂತನ ಅಭಿಷೇಕದಿಂದ ಅಭಿಷೇಕಿಸು, 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 ಅಭಿಷೇಕಿಸು. ಪವಿತ್ರ ಸಂಗೀತೆ ಆರಾಧಿಸು. ಆರಾಧಿಸುವ ನನ್ನ ಪ್ರಿಯರೇ,
ಆತನ ಪವಿತ್ರ ನಾಮವನ್ನು ಆರಾಧಿಸುವ, ರಕ್ಷಕನಾದ ಯೇಸುವನ್ನು ಆರಾಧಿಸುವ. ಪವಿತ್ರಾತ್ಮ ಕಾದಿಹೆವು ಯೇಸುವೇ, ಪವಿತ್ರಾತ್ಮ ಕಾದಿಹೆವು, ಪವಿತ್ರಾತ್ಮ ಕಾದಿಹೆವು. ನಾವೆಲ್ಲರೂ ಹೇಳುವ, ಅಭಿಷೇಕಿಸು ಅಭಿಷೇಕಿಸು, ಅಭಿಷೇಕಿಸು ಯೇಸುವೇ, ಅಭಿಷೇಕಿಸು ಅಭಿಷೇಕಿಸು, ಅಭಿಷೇಕಿಸು. हम सब उसका महिमा देंगे, हम सब मिलके इस समय में उसका आराधना करेंगे. उसका नाम महान है, ओ उसका नाम परिशुद्ध है, पवित्र है. केवल उसका नाम ही पवित्र है. उसका महिमा देंगे. ओ हालेलुया. ಮಹಿಮೆ ಹೊಂದು ಭೂಮಿಯಲ್ಲಿ, ಮಹಿಮೆ ಹೊಂದು ಆಲಯದಲ್ಲಿ. ಯೇಸು ಯೇಸು ಮಹಿಮೆಯ ಹೊಂದುವಿ. ಯೇಸು 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 ಮಹಿಮೆಯ ಹೊಂದುವಿ. ಆರಾಧಿಸು ಆರಾಧಿಸಿ ಆರಾಧಿಸು ಆರಾಧಿಸಿ 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 ಉನ್ನತದಲ್ಲಿ ಆರಾಧಿಸಿ ಭುವಿಯಲ್ಲಿ ಆರಾಧಿಸಿ ಆಲಯದಲ್ಲಿ. ಯೇಸು ಯೇಸು ಮಹಿಮೆಯ ಹೊಂದುವಿ. ಹೇಳುವ ಯೇಸು 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 ಮಹಿಮೆಯ ಹೊಂದುವಿ. ಓ ಮಹಿಮಾ ಓ ಮಹಿಮಾ, तेरा महिमा ಓ ಮಹಿಮಾ, ಓ ಮಹಿಮಾ, ಓ ಮಹಿಮಾ. महिमा मिले तुझे स्वर्ग में, महिमा मिले तुझे पृथ्वी पर, महिमा मिले इस मंदिर में,
ಯೇಸು मिले महिमा तुझे ಯೇಸು यीशु यीशु मिले महिमा तुझे be glorified. be glorified ನಮ್ಮ ಕರಗಳನ್ನು ಮೇಲೆಚ್ಚು. be glorified ಹೌದು ಸ್ವಾಮಿ. be glorified be glorified be glorified in the heavens be glorified on the earth be glorified in this temple Jesus ಆತನ ನಾಮವನ್ನು Jesus be the glorified Jesus Jesus be the glorified Jesus ಆತನ ಯೇಸು ಓ ಯೇಸುವೇ ಮಹಿಮೆ ಒಂದು ಕರ್ತನ ಮಹಿಮೆ ಒಂದು ಸ್ವಾಮಿ ಯೇಸು ಯೇಸು ಮಹಿಮೆಯ ಹೊಂದಿರಿ ಮಹಿಮೆ ಒಂದು ಕರ್ತನೆ ನಾವೆಲ್ಲರೂ ಸ್ತುತಿಸುವ ಆತನ ನಾಮಕ್ಕೆ ಘನವನ್ನು ಸಲ್ಲಿಸುವ ಮಹಿಮೆಯ ಹೊಂದಿರಿ ಅದು ಸ್ವಾಮಿ ನಿನ್ನ ನಾಮವು ಮಾತ್ರವೇ ಮಹಿಮೆಗೆ ಯೋಗ್ಯವಾದ ನಾಮ ನಿನ್ನ ನಾಮ ಮಾತ್ರವೇ ಮಹಿಮೆಗೆ ಯೋಗ್ಯವಾದ ನಾಮ ಸ್ತುತಿಸಲು ಯೋಗ್ಯವಾದ ನಾಮ ಆರಾಧಿಸಲು ಯೋಗ್ಯವಾದ ನಾಮ ಘನಪಡಿಸಲು ಯೋಗ್ಯವಾದ ನಾಮ ಓ ಯೇಸುವ ನಿನ್ನ ನಾಮವನ್ನು ಆರಾಧಿಸುತ್ತೇವೆ ನಿನ್ನ ನಾಮವನ್ನು ಕೀರ್ತಿಸುತ್ತೇವೆ ನಿನ್ನ ನಾಮವನ್ನು ಕೊಂಡಾಡುತ್ತೇವೆ ಸ್ವಾಮಿ ನಿನ್ನ ನಾಮವನ್ನು ಮೇಲೆತ್ತುತ್ತೇವೆ ಕರ್ತನೇ ಓ ಉನ್ನತನೇ ಉನ್ನತನೇ ಓ ಪರಿಶುದ್ಧನೇ ಓ ಪರಿಶುದ್ಧ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರ ಓ ಆರಾಧನೆಗೆ ಯೋಗ್ಯನೇ ಯಜಮಾನನೇ ನಿನ್ನ ನಾಮಕ್ಕೆ ಸ್ತೋತ್ರ ಮಹಿಮೆ ಒಂದು ಕರ್ತನೆ ಮಹಿಮೆ ಒಂದು ಸ್ವಾಮಿ ಉನ್ನತದಲ್ಲಿ ಮಹಿಮೆ ಒಂದು ಕರ್ತನೆ ಓ ಈ ಸ್ಥಳದಲ್ಲಿ ಮಹಿಮೆ ಒಂದು ಸ್ವಾಮಿ ನಮ್ಮ ಆಲಯದಲ್ಲಿ ಮಹಿಮೆ ಒಂದು ಕರ್ತನೆ ನಮ್ಮ ಹೃದಯದಲ್ಲಿ ಸ್ವಾಮಿ ಮಹಿಮೆ ಒಂದು ಸ್ವಾಮಿ ನಿನ್ನ ನಾಮಕ್ಕೆ ಮಹಿಮೆ ನಿನ್ನ ನಾಮಕ್ಕೆ ಮಹಿಮೆ ಓ ಪರಿಶುದ್ಧನೇ ನಿನ್ನ ನಾಮಕ್ಕೆ ಮಹಿಮೆ ಓ ದೂತರ ಆರಾಧಿಸುವ ಆತನೇ 24 ಮಂದಿ ಹಿರಿಯರು 4 ಜೀವಿಗಳು ಸದಾ ನಿನ್ನನ್ನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂದು ಆರಾಧಿಸುವ ಕರ್ತನೆ ಓ ಈಗ ಪರಲೋಕದಲ್ಲಿ ಮಹಿಮೆಗೆ ಯೋಗ್ಯನಾದ ದೇವರೇ ನಿನ್ನ ನಾಮಕ್ಕೆ ಆರಾಧನೆ ಅಲ್ಫಾ ಒಮೆಗಾ ಆದಿಯು ಅಂತ್ಯವಾಗಿರುವ ಆತನೇ ಓ ಸಮಸ್ತವನ್ನು ಸೃಷ್ಟಿಸಿದ ಆತನೇ ನಿನ್ನ ನಾಮಕ್ಕೆ ಆರಾಧನೆ ನಿನ್ನ ನಾಮಕ್ಕೆ ಮಹಿಮೆ ಓ ಪರಿಶುದ್ಧಾತ್ಮನೇ ಪರಿಶುದ್ಧಾತ್ಮನೇ ನಿನ್ನ ನಾಮಕ್ಕೆ ಮಹಿಮೆ ಯೇಸುವೇ ನಿನ್ನ ನಾಮಕ್ಕೆ ಮಹಿಮೆ ಯೇಸುವೇ ನಿನ್ನ ನಾಮಕ್ಕೆ ಮಹಿಮೆ ರಕ್ಷಕನೇ ಓ ನಮ್ಮ ರಕ್ಷಕನೇ ನೀನಿಲ್ಲದೆ ಬೇರೆ ರಕ್ಷಕನಿಲ್ಲ ನೀನಿಲ್ಲದೆ ಬೇರೆ ತಂದೆ ಇಲ್ಲ ಸ್ವಾಮಿ ನೀನಿಲ್ಲದೆ ಬೇರೆ ದೇವರಿಲ್ಲ ನೀನು ಮಾತ್ರವೇ ಯೋಗ್ಯನು ನೀನು ಮಾತ್ರವೇ ಯೋಗ್ಯನು ಸ್ವಾಮಿ
ನಿನ್ನಂತೆ ಯಾರು ಇಲ್ಲ ಸ್ವಾಮಿ. ನಿನ್ನಂತೆ ಯಾರು ಪ್ರೀತಿಸುವವರಿಲ್ಲ ಕರ್ತನೆ. ನಿನ್ನಂತೆ ಸಂತೈಸುವವರು ಯಾರಿಲ್ಲ ಕರ್ತನೆ. ನೀನು ಮಾತ್ರವೇ ನಮ್ಮನ್ನು ಸಂತೈಸುವ ಆತನು. ತಾಯಿ ನಿನ್ನನ್ನು ಮರೆತರು, ನಾನು ನಿನ್ನನ್ನು ಮರೆಯುವುದಿಲ್ಲ, ತೊರೆಯುವುದಿಲ್ಲ ಎಂದು ವಾಗ್ದಾನ ಮಾಡಿದ ಆತನೇ, ನಿನ್ನ ನಾಮಕ್ಕೆ ಸ್ತೋತ್ರ, ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಪ್ರಾಯದ ಸಿಂಹಗಳಾದರೂ ಹಸಿದಾವು, ನಿನ್ನನ್ನು ನಿರೀಕ್ಷಿಸುವವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ. ಯೇಸುವೇ, ನಿನ್ನನ್ನು ನಿರೀಕ್ಷಿಸಿಕೊಂಡಿದ್ದೇವೆ ಕರ್ತನೆ. ನಿನ್ನನ್ನೇ ನಿರೀಕ್ಷಿಸಿಕೊಂಡಿದ್ದೇವೆ, ನಿನ್ನನ್ನೇ ಆತುಕೊಂಡಿದ್ದೇವೆ ಕರ್ತನೆ. ನಮ್ಮ ಭರವಸವು ನೀನೇ, ನಮ್ಮ ಆಶ್ರಯವು ನೀನೇ. ಓ ಕರ್ತನೆ, ನಮ್ಮ ಬಲವಾದ ಬಂಡೆಯೇ, ನಮ್ಮ ಬಲವಾದ ಬಂಡೆಯೇ, ನಿನ್ನ ನಾಮಕ್ಕೆ ಸ್ತೋತ್ರ. ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ಆರಾಧನೆಗೆ ಯೋಗ್ಯವಾದ ನಾಮ ನಿನ್ನದು ಮಾತ್ರವೇ. ಎಲ್ಲ ನಾಮಗಳಿಗಿಂತಲೂ ಮೇಲಾದ ನಾಮ, ಎಲ್ಲ ನಾಮಗಳಿಗಿಂತಲೂ ಉನ್ನತವಾದ ನಾಮ ಯೇಸುವಿನ ನಾಮ. ಆ ನಾಮವನ್ನು ಆರಾಧಿಸೋಣ, ಆ ನಾಮಕ್ಕೆ ಘನವನ್ನು ಸಲ್ಲಿಸುವ. ಓ ಮಹಿಮೆ, ನಿನಗೆ ಮಹಿಮೆ ಸ್ವಾಮಿ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ. We worship you, Lord. We worship you, Lord. We worship you, Father. Thank you, Jesus. Thank you, Jesus. Hallelujah. Thank you, Jesus. Thank you, Holy Spirit. Thank you, Holy Spirit. Thank you, Holy Spirit. Yeshua. ಪರಿಶುದ್ಧನ ಮಹೋನ್ನತನಾದ ಸರ್ವಶಕ್ತನಾದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಘನವನ್ನು ಸಲ್ಲಿಸುತ್ತೇವೆ. ನಿನ್ನ ಪಾದ ಸನ್ನಿಧಿಗೆ ಬಂದಿದ್ದೇವೆ ಸ್ವಾಮಿ. ಕರ್ತನೆ, ಈ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಕರೆತಂದಂಥ ಎಲ್ಲ ಆತ್ಮಗಳಿಗಾಗಿ ಸ್ತೋತ್ರ ಕರ್ತನೆ. ಇಲ್ಲಿರುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸು, ನೀನು ಮಹಿಮೆ ಒಂದು ಸ್ವಾಮಿ. ಓ ಕರ್ತನೆ, ನಮ್ಮ ದೇಹಗಳನ್ನು ಸಜೀವ ಯಜ್ಞಗಳಾಗಿ ನಿನಗೆ ಸಮರ್ಪಿಸುತ್ತೇವೆ ಕರ್ತನೆ. ಯಾಕಂದರೆ ನೀನು ಮಾತ್ರವೇ ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನು ಸ್ವಾಮಿ. ನೀನು ಮಾತ್ರವೇ ನಂಬಿಗಸ್ತನು ಕರ್ತನೆ. ನಮ್ಮ ಜೀವಿತದಲ್ಲಿ ನಂಬಿಗಸ್ತನ ಆಗಿರುವುದಕ್ಕಾಗಿ ಸ್ತೋತ್ರ. ಪ್ರತಿಯೊಂದು ಕ್ಷಣವು ನಮ್ಮನ್ನು ಕಾಯುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಕರ್ತನೆ. ಈ ಸಮಯವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ನಮ್ಮ ಆರಾಧನೆಯನ್ನು ಸ್ವಾಮಿ ಸುಗಂಧ ದ್ರವ್ಯ ಕರ್ತನೆ ನೀನು ಸ್ವೀಕರಿಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ನಿನಗೆ ಮಹಿಮೆ ಉಂಟಾಗಲಿ, ನಿನಗೆ ಘನ ಉಂಟಾಗಲಿ ಸ್ವಾಮಿ. ಮುಂದಿರುವ ಸಮಯ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ವಾಕ್ಯದ ಮುಖಾಂತರ ನಮ್ಮನ್ನು ಬಲಪಡಿಸು ಓ ಕರ್ತನೆ. ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಸ್ವಾಮಿ ನಮಗೆ ಬೋಧಿಸು ಕರ್ತನೆ. ನಿನ್ನ ದಾಸನನ್ನು ಅಭಿಷೇಕಿಸು ಸ್ವಾಮಿ. ನಿನ್ನ ದಾಸನ ಮುಖಾಂತರ ವಿಶೇಷವಾಗಿ ದಿನದಲ್ಲಿ ಮಾತನಾಡು ಕರ್ತನೆ. ನಮ್ಮ ಹೃದಯಗಳನ್ನು ಸ್ವಾಮಿ, ನಮ್ಮ ಹೃದಯಗಳಲ್ಲಿ ಸ್ವಾಮಿ ಆ ವಾಕ್ಯಗಳನ್ನು ಇಟ್ಟುಕೊಂಡು ಅದರಂತೆ ಜೀವಿಸಲಿಕ್ಕೆ ಸಹಾಯ ಮಾಡು ಕರ್ತನೆ. ಮುಂದಿನ ಸಮಯ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಆದಿಯಿಂದ ಅಂತ್ಯದವರೆಗೂ ನೀನೇ ಯಜಮಾನನಾಗಿದ್ದು ನಡೆಸು. ಯೇಸುವಿನ ಪರಿಶುದ್ಧ ನಾಮದಲ್ಲಿ ತಂದೆಯೇ, ಆಮೆನ್. ದಯವಿಟ್ಟು ಕುತ್ಕೊಳ್ಳಿ. ಈಗ ಸಭೆಗೆ ಸಾರುವ ವಿಷಯಗಳನ್ನು ಭಾಷಣ ಒಂದು ಸಾರಬೇಕಾಗಿ ಬೇಡಿಕೊಳ್ತೇನೆ.
Hallelujah. Praise the Lord. Praise the Lord. Hallelujah. ಕರ್ತನ ನಮ್ಮನ್ನು ಆಶೀರ್ವದಿಸಲಿ. ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮಗೆಲ್ಲರಿಗೂ ನಾನು ಫಿಲಡೆಲ್ಫಿಯಾ ಕನ್ನಡ ಸಭೆಗೆ ಸ್ವಾಗತಿಸುವನಾಗಿದ್ದೇನೆ. प्रभु यीशु मसीह के नाम पे फिलाडेल्फिया कन्नड़ा सभा को आपको हम स्वागत कर रहा हूँ. प्रेज द लॉर्ड. हालेलुया. इधर कोई नए है, पहली बार जो आए हैं जरा आप लोग हाथ उठा सकते हैं. ಮೊತ್ತ ಮೊದಲು ಯಾರು ಇಲ್ಲಿ ಬಂದಿದ್ದಾರೆ ದಯಮಾಡಿ ಯಾರಿದ್ರೆ ನಿಮ್ಮ ಕೈಗಳನ್ನು. ಪ್ರೈಸ್ ಲಾರ್ಡ್. ಹಾಲೆಲೂಯಾ. ಪ್ರೈಸ್ ಲಾರ್ಡ್. ವೆಲ್ಕಮ್ ಯು. ಮೊದಲ ಬಾರಿಗೆ ಬಂದವರನ್ನು, ಎರಡನೇ ಬಾರಿ ಬಂದವರಿಗೆ, ಮೂರನೇ ಬಾರಿ ಮತ್ತು ಸತತವಾಗಿ ಬರುವವರೆಲ್ಲರಿಗೂ ನಾನು ಸ್ವಾಗತಿಸುವನಾಗಿದ್ದೇನೆ. ಅದೇ ರೀತಿ ಹಾಲೆಲೂಯಾ ಲೈವ್ ಸ್ಟ್ರೀಮು ಆನ್ಲೈನ್ ಮುಖಾಂತರ ವೀಕ್ಷಿಸುವ ಎಲ್ಲ ದೇವಜನರಿಗೂ ನಾವು ಸ್ವಾಗತಿಸುವರಾಗಿದ್ದೇವೆ. ಇವಾಗ ಹಿಂದೆಯಿಂದ ಕಾಣಿಕೆಯನ್ನು ಕೂಡಿಸಲ್ಪಡ್ತವೆ. ದಯಮಾಡಿ ಸಹಕರಿಸಬೇಕಾಗಿ ಕೇಳಿಕೊಳ್ಳುವನೇ. ಆರಾಧನೆ ನಂತರ ಈ ದಿನದಲ್ಲಿ ನಮ್ಮ ಬೈಬಲ್ ಸ್ಟಡಿ ಇದೆ. ಬೈಬಲ್ ಸ್ಟಡಿ ಪಾಸ್ಟರ್ ವಲೇರಿಯನ್ ಅವರು ಮುಂದುವರಿಸಲಿಕ್ಕಿದ್ದಾರೆ. ದಯಮಾಡಿ ಎಲ್ಲರೂ ಬೈಬಲ್ ಸ್ಟಡಿಗೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಆರಾಧನೆ के बाद शाम 5 बजे से 5:15 से 6:15 तक 1 घंटा बाइबल स्टडी रहेगा रूम नंबर 3 में. सब लोग इसके लिए अटेंड करने के लिए मैं रिक्वेस्ट कर रहा हूँ. तेलुगु ಆರಾಧನೆ ಹಾಲ್ ನಂಬರ್ 5ರಲ್ಲಿ 5 ಗಂಟೆಯಿಂದ ಸಾಯಂಕಾಲ 7 ಗಂಟೆಯ ತನಕ ನಡೆಯುತ್ತದೆ. ದಯಮಾಡಿ ನಮ್ಮ ಪ್ರಿಯ ಮಿತ್ರರು ಯಾರಾದರೂ ತೆಲುಗರು ಇದ್ದಾರೆ ಅವರಿಗೋಸ್ಕರ ಅವರನ್ನು ಸ್ವಲ್ಪ ನಾವು ಸಹಾಯ ಮಾಡುವ, ಅವರನ್ನು ಕರ್ಕೊಂಡು ಬರುವ, ಉತ್ತೇಜಿಸುವ. तेलुगु आराधना रूम नंबर हॉल नंबर 5 में शाम का 5 बजे से 7 का समय तक हॉल नंबर 5 में रहेगा. मिडवीक सर्विस हफ्ते का बीच में जो आराधना है वो सोमवार का दिन 7 बजे से 8:30 बजे तक हॉल नंबर 5 में रहेगा. ನಮ್ಮ ಸೋಮವಾರದ ಆರಾಧನೆ ಹಾಲ್ ನಂಬರ್ 5, ಅದು ಸೋಮವಾರ ದಿನ 7ರಿಂದ 8:30 ತನಕ ಇರುವುದು. ದಯಮಾಡಿ ಸಮಯ ಇದ್ದವರು ಅಥವಾ ಸಮಯ ಇಲ್ಲದವರು ಸಮಯ ಮಾಡಿಕೊಂಡು ಬರಬೇಕಾಗಿ ಕೇಳ್ಕೊಳ್ತೇವೆ. ಅದೇ ರೀತಿಯಲ್ಲಿ ನಮ್ಮದು ವಾರದ ಇಂಟರ್ಸೆಸರಿ ಪ್ರಾರ್ಥನೆ, ನಾವು ಸಭೆಗೋಸ್ಕರ ದೇವಜನರಿಗೋಸ್ಕರ ಹಲವು ವಿಷಯಗಳನ್ನು ನಾವು ಮುಂದಿಟ್ಟು ನಾವು ಕರ್ತನಲ್ಲಿ ಪ್ರಾರ್ಥಿಸುವ ದಿನವಾಗಿದೆ. ಬುಧವಾರ ದಿನ ನಾವು 7ರಿಂದ 8 ಗಂಟೆ ತನಕ ಹಾಲ್ ನಂಬರ್ 5ರಲ್ಲಿ ನಾವು ಭೇಟಿಯಾಗ್ತೇವೆ. ದಯಮಾಡಿ ಸಮಯ ಮಾಡಿಕೊಂಡು ಎಲ್ಲರೂ ಬರಬೇಕಾಗಿ ನಾವು ಕೇಳಿಕೊಳ್ಳುವರಾಗಿದ್ದೇವೆ. ಸೊ ಏಕ ಮನಸ್ಸುಳ್ಳವರಾಗಿ ನಾವು ಪ್ರಾರ್ಥಿಸುವಾಗ ಕರ್ತನ ನಮ್ಮ ಪ್ರಾರ್ಥನೆ ವಿಜ್ಞಾಪನೆ ಆಲಿಸಿ ಹಾಲೆಲೂಯಾ ನಿಮ್ಮನ್ನೆಲ್ಲರೂ ಆಶೀರ್ವದಿಸನಾಗಿದ್ದೇನೆ. ಹಾಲೆಲೂಯಾ. अपना प्रार्थना प्रेयर इंटरसेसरी हर वेडनेसडे 7 बजे से 8 बजे तक हॉल नंबर 5 में रहेगा. जिसको समय है वो लोग आ सकते हैं, जिसको समय नहीं प्लीज़ मैं रिक्वेस्ट करता हूँ आप लोग समय करके हम लोग साथ में प्रार्थना करेंगे. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಮುಂದಿನ ಶುಕ್ರವಾರ, ಬರುವ ಶುಕ್ರವಾರ ನಾವು ನೋಡ್ತೇವೆ ಉಪವಾಸ ದಿನ ಮತ್ತು ಕರ್ತನ ಭೋಜನ ಇರುವುದು. ದಯಮಾಡಿ ಎಲ್ಲರೂ ಉಪವಾಸದಲ್ಲಿಯೂ ನಾವು ಸಿದ್ಧತೆಯಲ್ಲಿ ಬರಬೇಕಾಗಿ ನಾವು ಕೇಳಿಕೊಳ್ಳುವರಾಗಿದ್ದೇವೆ. ಹಾಲೆಲೂಯಾ. ಮತ್ತು ಸರಪಳಿಯ ಪ್ರಾರ್ಥನೆ ನಾವು ಗುರುವಾರ ಹೌದು ಮಧ್ಯಾಹ್ನ 3 ಗಂಟೆಯಿಂದ ಶುಕ್ರವಾರದ 3 ಗಂಟೆ ತನಕ ಸರಪಳಿಯ ಪ್ರಾರ್ಥನೆ ಇರುತ್ತದೆ. ದಯಮಾಡಿ ಹಿಂದೆ ನಮ್ಮ ಸಹೋದರ ನಾರ್ಬರ್ಟ್ ಅವರಿಂದ ನಮ್ಮ ಪ್ರಾರ್ಥನೆಯ ಅಂಶಗಳನ್ನು ನಾವು ತೆಗೆದುಕೊಳ್ಳಿರಿ ಮತ್ತು ಸತತವಾಗಿ ನಿಮ್ಮ ನಿಗದಿಸಲ್ಪಟ್ಟ ಸಮಯಕ್ಕನುಸಾರವಾಗಿ ನಾವು ಪ್ರಾರ್ಥನೆಯನ್ನು ನಾವು ಮಾಡಬೇಕಾಗಿ ನಾವು ಪ್ರಾರ್ಥಿಸಿಕೊಳ್ತೇವೆ. ಅದೇ ರೀತಿಯಲ್ಲಿ ಆ ದಿವಸ ಸಾಯಂಕಾಲ ಥರ್ಸ್ಡೇ ಪಾಸ್ಟರ್ ಒಲಿ ಅವರ ಮನೆಯಲ್ಲಿ ರಾಸ್ರೂಮನಲ್ಲಿ ನಾವು 7:30ಯಿಂದ ನಾವು ಕೂಡಿ ಬರ್ತೇವೆ. 7:30 ಅಲ್ಲ, 7:30ಯಿಂದ ನಾವು 9:30 10 ಗಂಟೆ ತನಕ ನಾವು ಅಲ್ಲಿ ಜೊತೆ ಕೂಡಿ ನಾವು ಅಲ್ಲಿ ಆರಾಧನೆ ಮತ್ತು ವಿಜ್ಞಾಪನೆಗಳನ್ನು ನಾವು ಇಟ್ಟುಕೊಂಡು ನಾವು ಪ್ರಾರ್ಥಿಸುವರಾಗಿದ್ದೇವೆ. ದಯಮಾಡಿ ನೀವು ಕುಟುಂಬವಾಗಿ ಹಾಲೆಲೂಯಾ ಸಮಯ ಮಾಡಿಕೊಂಡು ಬರಬೇಕಾಗಿ ಕೇಳ್ಕೊಳ್ತೇವೆ. अगला हफ्ता रहेगा अपना प्रभु का भोजन रहेगा इधर. सो मैं रिक्वेस्ट करता सब लोग उपवास के और सिद्धत में हम लोग आके भोजन में हम लोग इसमें भाग लेंगे. और अपना 24 घंटे का प्रार्थना समय रहेगा. गुरुवार का दिन, पहला दिन गुरुवार का दोपहर 3 बजे से चालू होता है. हर इसको स्लॉट दिया है 1-1 घंटा में काम प्रेयर करने के लिए. सब लोग हम लोग प्रार्थना का वो पॉइंट्स इधर है, नॉर्बर्ट के साथ हम लोग कलेक्ट कर ले और प्रार्थना कीजिए. हर व्यक्ति 1 घंटा कंटिन्यूस 24 आवर्स तक 24 घंटे तक वो भी हम लोग प्रार्थना करेंगे.
सब आप लोगों का देश के लिए, हम लोग सभा के लिए विविध जो अपना पॉइंट्स रखा है उसके लिए हम लोग प्रार्थना करेंगे। और उसी थर्सडे नाइट हम लोग पास्टर वली के घर पे हम लोग सब लोग मिल के आते हैं। 7:30 से 9:30 या 10 बजे तक हम लोग उधर प्रार्थना में आते हैं। जिसको टाइम है और नहीं है ज़रा टाइम करके इधर आने के लिए मैं विनती करता हूँ। उस दिन फ्राइडे का दिन अपना बीच में एक सेवक रहेगा जो इंडिया कर्नाटक से आने वाला है। उसका नाम है रेवरेंड डॉक्टर वरप्रसाद। वो अच्छा सेवक है, क्रूसेड मीटिंग में वो सब कंडक्ट करने वाला बड़ा सेवक है। उन लोग वो अपना बीच में रहेगा, ये अपना खुशी की बात है। ಮುಂದಿನ ವಾರದಲ್ಲಿ ಶುಕ್ರವಾರದಲ್ಲಿ ನಮ್ಮ ಕರ್ನಾಟಕದಿಂದ ರೆವರೆಂಡ್ ಡಾಕ್ಟರ್ ವರಪ್ರಸಾದ್ ಅನ್ನುವಂಥ ಸೇವಕರು ನಮ್ಮ ಜೊತೆಲಿ ಇದ್ದಾರೆ. ಇಲ್ಲಿ ಅವರು ವಾಕ್ಯ ಕೊಡಲಿಕ್ಕಿದ್ದಾರೆ, ಮಿನಿಸ್ಟ್ರಿಂಗ್ ಮಾಡಲಿಕ್ಕಿದ್ದಾರೆ. ದಯಮಾಡಿ ನಾವು ಬೇರೆಯವರು ಇದ್ದಾರೆ, ನಾವು ಕರ್ಕೊಂಡು ಬರುವ. अब सब लोगों को मैं स्वागत करना चाहता हूँ और कोई आप लोग का दोस्त है ज़रा उन लोगों को इन्वाइट कीजिए. ಪ್ರೈಸ್ ದ ಲಾರ್ಡ್. ಸೊ ಜೂನ್ 3ರಂದು ಹಾಲೆಲೂಯಾ ನೆಕ್ಸ್ಟ್ ತಿಂಗಳ ಮೊದಲ ವಾರದಲ್ಲಿ ಫ್ರೈಡೆ ನಮ್ಮ ಹೀಲಿಂಗ್ ಸರ್ವಿಸ್ ಇರ್ತದೆ, ಸ್ಪೆಷಲ್ ಮೀಟಿಂಗ್. ದಯಮಾಡಿ ನೆನಪಲ್ಲಿ ಇಟ್ಟುಕೊಳ್ಳಿ. ಇದಕ್ಕೋಸ್ಕರ ನಾವು ವಿಶೇಷವಾಗಿ ಪ್ರಾರ್ಥಿಸುವ ಮತ್ತು ನಾವು ಸಿದ್ಧತೆ ಬರುವ. ಪ್ರೈಸ್ ದ ಲಾರ್ಡ್. ಯಾರು ನಿಮ್ಮ ಕಾಂಟ್ಯಾಕ್ಟಲ್ಲಿ ಯಾರಿಗೆ ಸ್ವಸ್ಥತೆ ಬೇಕು ದಯಮಾಡಿ ಅವರನ್ನು ನಾವು ಇನ್ವೈಟ್ ಮಾಡುವ. जून 3 में पहले हफ्ते का फ्राइडे में इधर हम लोग विशेष प्रार्थना रहेगा. जिसको प्रेयर चाहिए, जिसको चंगाई के लिए, छुटकारे के लिए हम लोग प्रार्थना करेंगे. आप लोग सिद्धता करके हम लोग प्रार्थना करेंगे उस मीटिंग के लिए. और जिसको प्रार्थना चाहिए बोलने के लिए आप बुला के लेके आ सकते हैं. हालेलुया. इस हफ्ते का बर्थडे है. प्रेज द लॉर्ड. हालेलुया. 21 कल का दिन पास्टर वलेरियन का बर्थडे है. 22 स्टीफन सिरल. 23 सामुएल जोएल सैमसन. प्रेज द लॉर्ड. 26 ब्रदर मनोज. प्रेज द लॉर्ड. एनिवर्सरी होगा ब्रदर 23 के दिन ब्रदर सुहित चेतन. प्रेज द लॉर्ड. ಹಾಲೆಲೂಯಾ. ಇವರೆಲ್ಲರೂ ನಾವು ಶುಭಾಶಯ ಫಾರ್ ಫಿಲಡೆಲ್ಫಿಯಾ ಕನ್ನಡ ಸಭೆಯಿಂದ ನಾವು ಶುಭಾಶಯವನ್ನು ಕೊಡುವರಾಗಿದ್ದೇವೆ. ಪ್ರೈಸ್ ದ ಲಾರ್ಡ್. ಅವರ ಚಪ್ಪಲಿ ತಟ್ಟುವ ನಾವು. ಗುಡ್. ಕಂಗ್ರ್ಯಾಚುಲೇಷನ್ಸ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ಇಸ್ ಎನಿಥಿಂಗ್ ಎಲ್ಸ್? ಓಕೆ, ಥ್ಯಾಂಕ್ ಯು. ಆಲ್ರೈಟ್, ನಾವು ಈಗ ಕಾಣಿಕೆಗೋಸ್ಕರ ರೈಟ್ ವುಮೆನ್ಸ್ ಮಿನಿಸ್ಟ್ರಿಯಿಂದ ಅವರು ಸಿಸ್ಟರ್ ಸರ್ ರಿಕ್ವೆಸ್ಟ್ ಮಾಡಿದ್ದಾರೆ. ದಯಮಾಡಿ ಆರಾಧನೆ ಆದ ನಂತರ ಒಂದು 10 ನಿಮಿಷ 15 ನಿಮಿಷ ನೀವೆಲ್ಲರೂ ವುಮೆನ್ಸ್ ಮಿನಿಸ್ಟ್ರಿ ಸದಸ್ಯರು ಕೂಡಿ ಬರಬೇಕಾಗಿ ಕೇಳಿಕೊಂಡಿದ್ದಾರೆ. ದಯಮಾಡಿ ನಾವು 5ರಿಂದ 15 ತನಕ ಒಂದು 15 ಮಿನಿಟ್ಸ್ ಜೊತೆಯಲ್ಲಿ ಸೇರಿ ಬರಬೇಕಾಗಿ ನಾವು ಕೇಳ್ಕೊಳ್ತೇವೆ. ಪ್ರೈಸ್ ಲಾರ್ಡ್. ನಾವು ಇವಾಗ ಕಾಣಿಕೆಗೋಸ್ಕರ ಮತ್ತು ಬರ್ತ್ಡೇ ಮತ್ತು ಆ್ಯನಿವರ್ಸರಿಯನ್ನು ಆಚರಿಸೋಗೋಸ್ಕರ ನಾವು ಪ್ರಾರ್ಥಿಸುವ. ಯಾರು ಬರ್ತಾ ಇದ್ದಾರೆ ಇಲ್ಲಿ ಮುಂದೆ? ಪ್ರೈಸ್ ಲಾರ್ಡ್. ಹಾಲೆಲೂಯಾ. Praise God. Brother Walter, come. Praise God. Thank you. Right. ನಾವು ಪ್ರಾರ್ಥಿಸುವ. ಕೃಪೆಯಲ್ಲಿ ಐಶ್ವರ್ಯಭರಿತನಾದ ತಂದೆಯಾದ ದೇವರೇ, ಅಪ್ಪ ತಂದೆ, ಈ ಮಧ್ಯಾಹ್ನದ ಜಾವದಲ್ಲಿ ಅಪ್ಪ ತಂದೆ ಒಂದು ಕುಟುಂಬವಾಗಿ ನಿನ್ನ ಸನ್ನಿಧಾನದಲ್ಲಿ ಸೇರಿ ಬರುವಂತೆ ಕೃಪೆ ಮಾಡಿದ್ದಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ ಅಪ್ಪ ತಂದೆ. ನಿನ್ನ ಪ್ರಸನ್ನತೆಗೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ ಅಪ್ಪ ತಂದೆ. ಬಂದಂಥ ಮಕ್ಕಳಿಗೂ ಸಭಿಕರಿಗೂ ನಾವು ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ ಅಪ್ಪ ತಂದೆ. ಹೌದಪ್ಪ ತಂದೆ, ಈ ವಾರದಲ್ಲಿ ಹುಟ್ಟುಹಬ್ಬವನ್ನು ಹಾಗೂ ಅಪ್ಪ ತಂದೆ ಮದುವೆಯ ದಾಂಪತ್ಯ ಜೀವಿತವನ್ನು ಆಚರಿಸುವಂಥ ನಮ್ಮ ಸಹೋದರ ಸಹೋದರಿ ನಿನ್ನ ಮಕ್ಕಳನ್ನು ನಿನ್ನ ಕರಗಳ ಹಸ್ತಕ್ಕೆ ನಾವು ಸಮರ್ಪಿಸುವರಾಗಿದ್ದೇವೆ ಅಪ್ಪ ತಂದೆ. ಹಿಂದಿನ ಜೀವಿತದಲ್ಲಿ ಮಾಡಿದಂಥ ಒಂದೊಂದು ಉಪಕಾರಗಳಿಗೋಸ್ಕರ ಅವರು ನಿನ್ನನ್ನು ಸ್ತುತಿಸಿ ಕೊಂಡಾಡುವವರಾಗಿದ್ದಾರೆ ಅಪ್ಪ ತಂದೆ. ಅದಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ. ಅವರ ಜೀವಿತದಲ್ಲಿ ಮಾಡಿದಂಥ ಒಂದೊಂದು ಉಪಕಾರಗಳಿಗೋಸ್ಕರ ನಾವು ಕೊಂಡಾಡುತ್ತೇವೆ ಸ್ವಾಮಿ. ಹೌದಪ್ಪ ತಂದೆ, ಮಾಡಿದಂಥ ಒಂದೊಂದು ಉಪಕಾರಗಳಿಗೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ ಅಪ್ಪ ತಂದೆ. ಹೊಸ ವರ್ಷಕ್ಕೆ ಕಾಲಿಡುವಾಗ ಅಪ್ಪ ತಂದೆ ಅವರಿಗೆ ಒಳ್ಳೆಯ ಆರೋಗ್ಯವನ್ನು ನಾವು ಘೋಷಿಸುವರಾಗಿದ್ದೇವೆ. ಅವರ ಜೀವಿತದಲ್ಲಿ ಸಂತೋಷ ಸಮಾಧಾನವನ್ನು ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ಘೋಷಿಸುವವರಾಗಿದ್ದೇವೆ ಅಪ್ಪ ತಂದೆ. ಹೌದಪ್ಪ ತಂದೆ, ನಿನ್ನ ಸಾಕ್ಷಿಯೊಂದಿಗೆ ಕರ್ತನೆ ಅವರನ್ನು ಉಪಯೋಗಿಸಬೇಕಾಗಿ ನಾವು ಬೇಡುವವರಾಗಿದ್ದೇವೆ ಅಪ್ಪ ತಂದೆ. ಅವರ ಜೀವಿತದಲ್ಲಿ ಯಾವುದೇ ಕುಂದುಕೊರತೆಗಳು ಇರುವುದಾದರೆ ಅದನ್ನು ನೀಗಿಸಿ ಅಪ್ಪ ತಂದೆ ಶುಭವು ಕೃಪೆಯು ಹಿಂಬಾಲಿಸಲಿ ಎಂದು ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ಒಬ್ಬೊಬ್ಬರನ್ನು ಅಪ್ಪ ತಂದೆ ಆಶೀರ್ವದಿಸುವವರಾಗಿದ್ದೇವೆ. ಅವರ ಕೆಲಸ ಕಾರ್ಯವನ್ನು ಕುಟುಂಬ ಜೀವಿತವನ್ನು ಕರ್ತನೆ
ಆಶೀರ್ವದಿಸಿ ನಡೆಸುವುದಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ ಅಪ್ಪ ತಂದೆ. ಅಪ್ಪ ತಂದೆ, ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ನಮ್ಮ ಸಹೋದರ ಸಹೋದರಿಯನ್ನು ಹಾಗೂ ನಮ್ಮ ಕುಟುಂಬ, ಅವರ ಕುಟುಂಬ ಜೀವಿತವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಆಶೀರ್ವದಿಸುವವರಾಗಿದ್ದೇವೆ ಅಪ್ಪ ತಂದೆ. ಹಾಗೂ ಅಪ್ಪ ತಂದೆ, ಈ ಕಾಣಿಕೆಗೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ಈ ಕಾಣಿಕೆಯು ಕರ್ತನೆ ನಿನ್ನ ರಾಜ್ಯದ ವಿಸ್ತಾರಕ್ಕೋಸ್ಕರ ಉಪಯೋಗಿಸುವಂತೆ ಜ್ಞಾನವನ್ನು ಕೊಟ್ಟು ನಡೆಸಬೇಕಾಗಿ ನಾವು ಬೇಡುವವರಾಗಿದ್ದೇವೆ. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತೇನೆ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್. ಕರ್ತನಾಡುವನು, ಕರ್ತನಾಡುವನು. ಭೂಮಿ ಹರ್ಷಿಸಲಿ, ಭೂಮಿ ಹರ್ಷಿಸಲಿ, ಭೂಮಿ ಹರ್ಷಿಸಲಿ. ಜನ ಆನಂದಿಸಲಿ, ಕರ್ತನಾಡುವನು, 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 ಕರ್ತನಾಡುವನು. ಭೂಮಿ ಹರ್ಷಿಸಲಿ, ಭೂಮಿ ಹರ್ಷಿಸಲಿ, ಭೂಮಿ ಹರ್ಷಿಸಲಿ. ಜನ ಆನಂದಿಸಲಿ, ಕರ್ತನಾಡುವನು. ಬೆಂಕಿಯಾಚರ ಮುಂದೆ ಹೋಗುವುದು, ಅದನ್ ವೈರಣ ಸುಟ್ಟು ಬಿಡುವುದು. ಬೆಟ್ಟ ಬೆಳೆದಂತೆ ಕರಗಿ ಹೋಗುವುದು ಅದರ ಸಮ್ಮುಖದಲ್ಲಿ, ಅದರ ಸಮ್ಮುಖದಲ್ಲಿ. ಬೆಂಕಿಯಾಚರ ಮುಂದೆ ಹೋಗುವುದು, ಅದನ್ ವೈರಿಗಳ ಸುಟ್ಟು ಬಿಡುವುದು. ಬೆಟ್ಟ ಬೆಳೆದಂತೆ ಕರಗುವುದು ಅದರ ಸಮ್ಮುಖದಲ್ಲಿ, ಅದರ ಸಮ್ಮುಖದಲ್ಲಿ. ಕರ್ತನಾಡುವನು, ಕರ್ತನಾಡುವನು, ಕರ್ತನಾಡುವನು. ಭೂಮಿ ಹರ್ಷಿಸಲಿ, ಭೂಮಿ ಹರ್ಷಿಸಲಿ, ಭೂಮಿ ಹರ್ಷಿಸಲಿ. ಜನ ಆನಂದಿಸಲಿ, ಕರ್ತನಾಡುವನು. ಆತನ ನೀತಿಯ ಗಗನ ಸಾರಲಿ, ಆತನ ಮಹಿಮೆಯ ಜನರು ಕಾಣಲಿ. ಕರ್ತನೀನು ಗರ್ವ ಹೊಂದುವೆ ಭೂಮಿ ಮೇಲೆಲ್ಲ, ಭೂಮಿ ಮೇಲೆಲ್ಲ. ಆತನ ನೀತಿಯ ಗಗನ ಸಾರಲಿ, ಆತನ ಮಹಿಮೆಯ ಜನರು ಕಾಣಲಿ. ಕರ್ತನೀನು ಗರ್ವ ಹೊಂದುವೆ ಭೂಮಿ ಮೇಲೆಲ್ಲ, ಭೂಮಿ ಮೇಲೆಲ್ಲ. ಕರ್ತನಾಡುವನು, ಕರ್ತನಾಡುವನು, ಕರ್ತನಾಡುವನು. ಭೂಮಿ ಹರ್ಷಿಸಲಿ, ಭೂಮಿ ಹರ್ಷಿಸಲಿ, ಭೂಮಿ ಹರ್ಷಿಸಲಿ. ಜನ ಆನಂದಿಸಲಿ, ಕರ್ತನಾಡುವನು, 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 ಕರ್ತನಾಡುವನು. ಭೂಮಿ ಹರ್ಷಿಸಲಿ, ಭೂಮಿ ಹರ್ಷಿಸಲಿ, ಭೂಮಿ ಹರ್ಷಿಸಲಿ. ಜನ ಆನಂದಿಸಲಿ, ಕರ್ತನಾಡುವನು. The Lord. Hallelujah. Hallelujah. ನಾವು ಎಲ್ಲ ಬುಕ್ಕಿಂತ ಈ ದೇವರ ಬುಕ್ಕಿಗೆ ಹೆಚ್ಚಾಗಿ ನಾವು ನೋಡ್ತಾ ಇರಬೇಕು. ಫೇಸ್ಬುಕ್, ವಾಟ್ಸಪ್ ಎಲ್ಲ ಬುಕ್ಗಳಿಂದ ನಾವು ದೇವರ ಬುಕ್ಕನ್ನು ಹೆಚ್ಚಾಗಿ ನೋಡಿದರೆ ಒಂದು ಆಶೀರ್ವಾದವಾಗಿದೆ. ओके. फेसबुक और व्हाट्सएप से ज़्यादा ही परमेश्वर का वचन जो परमेश्वर का आशीष है, ये सब बुक से अच्छा बुक है और ज़्यादा आशीष का बुक है. हालेलुया. ಯಾಕಂದರೆ ಈ ಬುಕ್ಕನ್ನು ನಾನು ಈ ಮೆಸೇಜ್ ಇರುವಾಗ ಹೆಚ್ಚಾಗಿ ನೋಡ್ತಾ ಇರ್ತೇನೆ.
ಅದನ್ನು ಹೆಚ್ಚಾಗಿ ನೋಡುವಾಗ ಹೆಚ್ಚಾಗಿ ಆಶೀರ್ವಾದ ಹೊಂದುತ್ತಾ ಇದ್ದೇನೆ. क्योंकि ये जो बाइबल जब मैं पढ़ता हूँ, जब उसे ज़्यादा मैं ध्यान करता हूँ, उससे बढ़कर आशीष मैं पाता हूँ. ಹಾಲೆಲೂಯಾ. ಹಾಲೆಲೂಯಾ. ನಾವೆಲ್ಲರೂ ಈ ವೇಳೆ ನಿಂತುಕೊಳ್ಳುವ. हम सब खड़े रहेंगे. ಏಕೆಂದರೆ ನಾವು ನೋಡ್ತೇವೆ ಜ್ಞಾನೋಕ್ತಿ 18:21 ಜೀವ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರದನ್ನು ಅದರ ಫಲವನ್ನು ಅನುಭವಿಸಿದ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. हम नीति वचन की किताब में देखते हैं कि जीवन और मृत्यु जो हमारे जबान में है और जो उसको काम में लाना जानते हैं, उसकी आशीष को पाते हैं. ನಮ್ಮ ನಾಲಿಗೆಯಿಂದ ನಾವು ಈ ವಚನಗಳನ್ನು ದೇವರ ವಾಕ್ಯದ ಮೂಲಕವಾಗಿ ಘೋಷಿಸುತ್ತಿರುವಾಗ ಈ ವಾಕ್ಯದ ಫಲವನ್ನು ನಾವು ಅನುಭವಿಸಲಾಗಿದ್ದೇವೆ. और हमारे मुंह के द्वारा, हमारी जबान के द्वारा जब परमेश्वर के वचन को हम घोषणा करते हैं तो उसकी आशीष को हम पाते हैं. ಮತ್ತೆ 17ನೇ ಅಧ್ಯಾಯ 20-21ನೇ ವಚನ. मत्ती की किताब में 17 अध्याय का 20 और 21 वचन. ನನ್ನ ಸಾಳಿಸುವೆ ಕಾಳಿನಷ್ಟು ನಂಬಿಕೆ ಮಹತ್ವದ ಅದ್ಭುತವನ್ನು ಮಾಡುವಂತಿದೆ. राई के दाने के बराबर का मेरा विश्वास अद्भुत कार्य करता है. ಎಲ್ಲ ಸಂಗತಿಗಳನ್ನು ಮಾಡಲು ನಾನು ಶಕ್ತನಾಗಿದ್ದು ನನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. और सब कुछ करने के लिए मुझे संभव है और मेरे लिए कोई भी बात असंभव नहीं है. ನಾನು ಜಯಶಾಲಿ, मैं जयवंत हूँ, ನಾನು ಯಶಸ್ವಿ. गए साल में मैंने नहीं पाया, वो इस साल में पा लेने वाला हूँ. ಯೇಸು ನಾಮದಲ್ಲಿ ಆಮೆನ್. यीशु मसीहा के नाम से आमीन. ಹಾಲೆಲೂಯಾ. हालेलुया. ಇದೆಲ್ಲ ಸಾಧ್ಯ ಕೇವಲ ಯೇಸುವಿನ ನಾಮದಿಂದ. और ये सब कुछ संभव है सिर्फ यीशु मसीहा के नाम से. ಹಾಲೆಲೂಯಾ. हालेलुया. ಪ್ರೈಸ್ ದ ಲಾರ್ಡ್. प्रभु की स्तुति हो. ನಾವೆಲ್ಲರೂ ಕುಳಿತುಕೊಳ್ಳೋಣ. हम सब बैठेंगे. ಯೇಸುವಿನ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸೋನಾಗಿದ್ದೇನೆ. और यीशु मसीहा के नाम से आप सबको वंदन करता हूँ. ದೇವರಿಗೆ ಸ್ತೋತ್ರ ಈ ಒಂದು ಅವಕಾಶಕ್ಕಾಗಿ. परमेश्वर को धन्यवाद देते हैं इस अवसर के लिए. ಅಯೋಗ್ಯರಾದಂಥ ನಮ್ಮನ್ನು ಇಂದು ನನ್ನನ್ನು ಆತನ ಯೋಗ್ಯನನ್ನಾಗಿ ಮಾಡಿ ಈ ಒಂದು ದಿವಸದಲ್ಲಿ ಆತನ ಸೇವೆಯಲ್ಲಿ ನಿಲ್ಲಿಸಿದ ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋನಾಗಿದ್ದೇನೆ. हम जो अयोग्य थे ऐसे हमको चुन लिया और उसके लिए योग्य बनाया और इसकी सेवकाई के लिए हमें खड़ा किया, इसलिए परमेश्वर का धन्यवाद करता हूँ. ಹಾಲೆಲೂಯಾ. हालेलुया. ಎಷ್ಟು ಮಂದಿ ಸಂತೋಷದಿಂದ ಇದ್ದೀರಿ? और कितने जन खुश हैं? ಪ್ರೈಸ್ ದ ಲಾರ್ಡ್. प्रभु की स्तुति हो. ಹಾಲೆಲೂಯಾ. हालेलुया. ನಾನು ಈ ಬ್ಯಾರನ್ಗೆ ಹೊಸದಾಗಿ ಬರುವಾಗ ರಾಯಲ್ ಫ್ಯಾಮಿಲಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. और जब मैं बहरीन में नया आया था तो रॉयल फैमिली में मैं काम कर रहा था. ಈ ಶೇಖರು ಈ ಮಜ್ಲಿಸ್ಸಿಗೆ ಬರುವಾಗ ಅವರಿಗೆ ಸ್ವಲ್ಪ ತಯಾರಿ ಎಲ್ಲ ಮಾಡಲಿಕ್ಕೆ ಇರ್ತದೆ. ಅಂದರೆ ವಾರಕ್ಕೆ ಒಂದು ದಿವಸ ಮಜ್ಲಿಸ್ ಇರ್ತದೆ. ಆ ಮಜ್ಲಿಸ್ ಅಂತ ಹೇಳುವಾಗ ಈ ಥರನೇ ಒಳ್ಳೆಯ ವಾತಾವರಣ, ಎ ಸಿ ಎಲ್ಲ ಇರ್ತದೆ, ಬೇಕಾದಷ್ಟು ಆಹಾರ, ಎಲ್ಲ ಸೌಕರ್ಯಗಳು, ಸಂತೋಷದ ಒಂದು ದಿನವಾಗಿರ್ತದೆ. और ऐसा होता है कि शेख लोग जो मजलिस रखते हैं और वो हफ्ते में एक बार होता है और सब लोग ऐसे इकट्ठे हो जाते हैं. अच्छा वातावरण होता है वहाँ और एसी होता है, उतना ही नहीं अच्छा फूड भी भोजन भी अरेंज करते हैं. ಮತ್ತೊಂದು ವಿಷಯ ಏನಂತ ಹೇಳಿದರೆ, ಆ ಒಂದು ಸಮಯದಲ್ಲಿ ಯಾರಿಗೆಲ್ಲ ಅವಶ್ಯಕತೆಗಳು ಇದೆಯೋ ಅದನ್ನೆಲ್ಲ ಅವರಿಗೆ ನೀವು ಕೆಲವರು ಹೇಳಲಿಕ್ಕೆ ಬರ್ತಾಯಿದ್ರು. ಮತ್ತು ಅದಕ್ಕಿಂತ ಹೆಚ್ಚಾಗಿ ಅವರು ಕೊಡ್ತಾ ಇದ್ರು. ಅಂದರೆ ಹಣವಾಗಿ, ಆರ್ಥಿಕವಾಗಿ ಆಗಲಿ ಕೆಲವು ಸಮಸ್ಯೆಗಳನ್ನು ಅವರಲ್ಲಿ ಹೇಳುವಾಗ ಒಂದು ಸಹಾಯವನ್ನು ಅವರು ಮಾಡ್ತಾಯಿದ್ರು. और ऐसे समय में क्या होता है, जब शेख लोगों से जो दूसरे लोग जो है कोई समस्या बोलते हैं तो उनका जो समस्या होता है उसके अनुसार वो जरूरत को पूरा करते हैं और जो कुछ चाहिए उन्हें दे देते हैं. ಹಾಲೆಲೂಯಾ. हालेलुया. ನಾನು ನಿಮ್ಮನ್ನೆಲ್ಲ ನೋಡುವಾಗ ಮಜ್ಲಿಸ್ ನೆನಪಾಗ್ತಾ ಇದೆ. और आप सबको देखते समय मुझे मजलिस का याद आता है. ಯಾಕಂದರೆ ಇಲ್ಲಿ ದೇವಾದಿ ದೇವನು ರಾಜಾದಿ ರಾಜನ ನಮ್ಮೊಂದಿಗಿದ್ದಾನೆ. क्योंकि यहाँ जो परमेश्वर राजाओं का राजा है, प्रभुओं का प्रभु है, वो हमारे बीच में है. ವಾರಕ್ಕೊಂದು ದಿವಸ ನಾವು ಇಲ್ಲಿ ಬರುತ್ತೇವೆ. और हफ्ते में एक बार हम यहाँ आते हैं. ಹಾಲೆಲೂಯಾ. ನಾವು हालेलुया. ಸಂತೋಷದಿಂದ ಕುಣಿದು ಕುಪ್ಪಳಿಸಿ ನಾವು ಆರಾಧನೆ ಮಾಡ್ತೇವೆ. और हम खुशी से हम नाचते गाते परमेश्वर की आराधना करते हैं. ಹಾಲೆಲೂಯಾ. हालेलुया. ದೇವರಲ್ಲಿ ನೋಡ್ತೇವೆ ಆತ್ಮಿಕವಾದ ಆಹಾರವನ್ನು ಇದರಿಂದ ನಾವು ತೆಗೆದುಕೊಳ್ತೇವೆ. और आत्मिक भोजन जो हम परमेश्वर के वचन के द्वारा पा लेते हैं. ಹಾಲೆಲೂಯಾ. हालेलुया. ಹಾಲೆಲೂಯಾ. हालेलुया. ಪ್ರೈಸ್ ದ ಲಾರ್ಡ್. प्रभु की स्तुति हो. ಪ್ರೈಸ್ ದ ಲಾರ್ಡ್. प्रभु की स्तुति हो. ನಾವೀಗಾಗಲೇ ಕೆಲವು ಸಾಕ್ಷಿಗಳು ಕೇಳಿದೆ, ಒಳ್ಳೆಯ ಸಾಕ್ಷಿ ಎಲ್ಲ ಅದು. हम जो गवाही को जो सुनाओ सही गवाही नहीं है. ಹೆಚ್ಚಾಗಿ ನಾವು ಸಾಕ್ಷಿ ಕೊಡಬೇಕಂದ್ರೆ ಹೇಳಿದ್ರೆ ನನ್ನ ಜೀವಿತದಲ್ಲಿ ದೇವರು ಏನು ಮಾಡಿದ್ದಾನೆ ಎಂಬುದಾಗಿ ಒಂದು ಅದ್ಭುತವಾಗಿ
ದೇವರು ಪ್ರತಿಯೊಬ್ಬರ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತಾ ಇದ್ದಾನೆ, ಆದರೆ ಹೇಳಲಿಕ್ಕೆ ಸಮಯ ಇಲ್ಲ. ಆದರೆ ನೋಡ್ತೇವೆ, ನಾವು ಒಬ್ಬೊಬ್ಬರಲ್ಲಿ ಸಾಕ್ಷಿಯಾಗಿದ್ದೇವೆ. और हम जो गवाही बोलते समय परमेश्वर ने हमारे जीवन में क्या किया उस गवाही को बोलना चाहिए. और जब हम गवाही बोलते हैं परमेश्वर हर एक के जीवन में अद्भुत कार्य करता है, लेकिन सबको देने के लिए गवाही देने के लिए समय नहीं है. ಸಾಕ್ಷಿ ಫೇಸ್ಬುಕ್ ವಾಟ್ಸಪ್ ಏನಾಗ್ತಾ ಇದೆ ಅದು ಸಾಕ್ಷಿ ಅಲ್ಲ. और फेसबुक और व्हाट्सएप में क्या होता है ये गवाही नहीं है. ಹಾಲೆಲೂಯಾ. हालेलुया. ನಾನು ಹಾಗೆ ಹೇಳಿದಾಗೆ ನಾವು ಈ ಬುಕ್ಗೆ ಹೆಚ್ಚಾಗಿ ನಾವು ಹೊಂದಿಕೊಳ್ಳೋಣ, ಅದರಲ್ಲಿ ಏನಿದೆ ಎಂಬುದಾಗಿ ತಿಳಿದುಕೊಳ್ಳೋಣ. और जैसे कि मैंने पहले कहा, इस परमेश्वर के वचन में क्या है उसे हम जानेंगे, इस परमेश्वर के वचन को हम ध्यान देंगे. ಹಾಲೆಲೂಯಾ. हालेलुया. ಹಾಲೆಲೂಯಾ. प्रभु की स्तुति हो. हालेलुया. ಪ್ರೈಸ್ ದ ಲಾರ್ಡ್. ಈ ವೇಳೆಯಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ ಕೆಲವು ಸಮಯ. और परमेश्वर के वचन को हम ध्यान करेंगे कई समय तक. ಈ ದಿವಸದ ಮೆಸೇಜ್ ಟೈಟಲ್ ಹೀಗೆ ಆಗಿದೆ, ಹೂಸ್ ರಿಪೋರ್ಟ್ ಯು ಬಿಲೀವ್, ಯಾರ ವರದಿಯನ್ನು ನಂಬುತ್ತಾ ಇದ್ದಿ. और आज का मैसेज इस तरह है, शीर्षक इस तरह है, किसके रिपोर्ट को तुम विश्वास करते हो. ಹಾಲೆಲೂಯಾ. हालेलुया. ಅರಣ್ಯಕಾಂಡ 14ನೇ ಅಧ್ಯಾಯ 36-37ನೇ ವಚನ. और गिनती की किताब में 14 अध्याय का 37 और 38 वचन, 37 और 38 वचन. ಆ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಮೋಶೆಯಿಂದ ಕಳಿಸಲ್ಪಟ್ಟು ಹಿಂದಿರುಗಿ ಬಂದು ಆ ದೇಶದ ವಿಷಯದಲ್ಲಿ ಅಶುಭ ಸಮಾಚಾರವನ್ನು ಹೇಳಿ ಸರ್ವ ಸಮೂಹದವರನ್ನು ಅವನಿಗೆ ವಿರೋಧವಾಗಿ ಗುಣಗುಟ್ಟುವಂತೆ ಮಾಡಿದ ಮನುಷ್ಯರು ಕರ್ತನ ಸನ್ನಿಧಿಯಲ್ಲಿ ವ್ಯಾಧಿಯಿಂದ ಸತ್ತರು. ಅವರಲ್ಲಿ ನೂನನ ಮಗನಾದ ಯೆಹೋಶುವನು, ಯೆಫುನ್ನೆಯ ಮಗನಾದ ಕಾಲೇಬನು ಉಳಿದರು. उस देश की वे नामधराई करने वाले पुरुष यहोवा के मारने से उसके सामने मर गए, परंतु देश का भेद लेने वाले पुरुषों में से नून का पुत्र यहोशुआ और युपत्रे का पुत्र कालीब दोनों जीवित रहे. ನಾವು ವೇಳೆಯಲ್ಲಿ ತಲೆಯನ್ನು ತಗ್ಗಿಸಿಕೊಂಡು ಪ್ರಾರ್ಥಿಸೋಣ. और इस समय में हम सर झुकाकर प्रार्थना करेंगे. ನಾವು ಒಬ್ಬರು ಪ್ರಾರ್ಥಿಸೋಣ, ದೇವರ ಆತ್ಮ ನಮ್ಮೊಂದಿಗೆ ಮಾತನಾಡುವಂತೆ. हम सब प्रार्थना करेंगे कि परमेश्वर की आत्मा हमसे बातें करे. ಹಾಲೆಲೂಯಾ. हालेलुया. ದೇವರ ಆತ್ಮನ ಪ್ರಸನ್ನತೆಯಲ್ಲಿ ನಾವು ಇದ್ದೇವೆ ಪ್ರಿಯರೇ. और परमेश्वर की आत्मा की प्रसन्नता में हम यहाँ हैं. ಅಪ್ಪ, ಈ ವೇಳೆಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸಲಾಗಿದ್ದೇವೆ. पिता, इस समय के लिए आपका धन्यवाद देते हैं. ನಿನ್ನ ಪ್ರಸನ್ನತೆಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸಲಾಗಿದ್ದೇವೆ. आपकी प्रसन्नता के लिए आपका धन्यवाद देते हैं. ಈಗಾಗಲೇ ಸ್ವಾಮಿ ನಿನ್ನನ್ನು ಆರಾಧಿಸುವಂತೆ, ನಿನ್ನನ್ನು ಸ್ತುತಿಸುವಂತೆ, ನಿನ್ನ ಮಹಿಮೆಯನ್ನು ಕಾಣುವಂತೆ ನಮ್ಮ ನಡೆಸಿದೆ ನಿನಗೆ ಸ್ತೋತ್ರವನ್ನು ಸಲ್ಲಿಸಲಾಗಿದ್ದೇವೆ. और इसी समय में आपकी स्तुति करने के साथ, आराधना करने के साथ आपने आपकी कृपा के द्वारा चलाया, इसलिए आपको धन्यवाद देते हैं. ಈ ಮುಂದಿನ ಸಮಯವನ್ನು ಸಮರ್ಪಿಸಲಾಗಿದ್ದೇವೆ. और आगे के समय को आपके पवित्र हाथों में सौंपते हैं. ನಿನ್ನ ವಾಕ್ಯದೊಂದಿಗೆ ನಮ್ಮೊಂದಿಗೆ ಮಾತನಾಡು ಸ್ವಾಮಿ. आपके वचन के द्वारा हमसे बातें कीजिए. ಯೇಸುವಿನ ನಾಮದಲ್ಲಿ यीशु मसीहा के नाम से मांगते हैं. ಆಮೆನ್. आमीन. ಹಾಲೆಲೂಯಾ. हालेलुया. ಪ್ರೈಸ್ ದ ಲಾರ್ಡ್. प्रभु की स्तुति हो. ನಾವು ಇಂದು ನೋಡುವ ಈ ವಾಕ್ಯ ಭಾಗ ಒಂದು ವಿಶೇಷವಾಗಿದೆ. और हम यहाँ देखते हैं कि परमेश्वर का वचन का जो भाग है बहुत ही विशेष है. ಇಲ್ಲಿ ನೋಡುತ್ತೇವೆ, ಅಲ್ಲಿ ಕಾನಾನ್ ದೇಶವನ್ನು ದೇವರು ಆತನು ವಾಗ್ದಾನವಾಗಿ ದೇವರು ಕೊಟ್ಟಿದ್ದನು. और यहाँ हम देखते हैं कि कानान देश को परमेश्वर ने उसकी वाचा के अनुसार दिया था. ಅಲ್ಲಿ ನೋಡುವುದಾದರೆ ಸುಮಾರು 720 ವರ್ಷಗಳ ಹಿಂದೆಯೇ ಆದಿಕಾಂಡದಲ್ಲಿ ನಾವು ನೋಡುತ್ತೇವೆ ಅಬ್ರಹಾಮನಿಗೆ ದೇವರು ಅಲ್ಲಿ ವಾಗ್ದಾನವನ್ನು ಮಾಡಿದ್ದನು. और हम देखते हैं कि उत्पत्ति की किताब में अब्राहम के साथ परमेश्वर ने वाचा किया था. ಅಲ್ಲಿ ನೋಡುತ್ತೇವೆ ಅಬ್ರಹಾಮನಿಗೆ ದೇವರು ಪ್ರಕಟ ಪಡುತ್ತಾನೆ, ಈ 400 ವರ್ಷ ದಾಸತ್ವದಲ್ಲಿದ್ದು ಬಾಧೆ ಪಡುವರು ಎಂಬುದಾಗಿಯೂ ತನ್ನ ಜನರು ಬಾಧೆ ಪಡುವರು ಎಂಬುದಾಗಿಯೂ ದೇವರು ಆತನಿಗೆ ಪ್ರಕಟಪಡಿಸಿದ್ದನು. और अब्राहम को परमेश्वर ने इस तरह भी कहा था कि तेरे लोग जो है वो 400 साल तक इस देश में, मिस्र देश में वो बहुत ही तकलीफ उठाएंगे. ಹಾಲೆಲೂಯಾ. हालेलुया. ಅಲ್ಲಿ ನೋಡುತ್ತೇವೆ ವಿಮೋಚನಾ ಕಾಂಡ 12ನೇ ಅಧ್ಯಾಯ 40ನೇ ವಚನದಲ್ಲಿ ನೋಡುವುದಾದ್ರೆ, और निर्गमन की किताब में 12 अध्याय का 40 वचन में हम देखते हैं, ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ವಾಸವಾಗಿದ್ದು 430 ವರ್ಷಗಳು ಕಳೆದ ನಂತರ ಅದೇ ದಿವಸದಲ್ಲಿ ಕರ್ತನ ಸೈನ್ಯಗಳೆಲ್ಲ ಐಗುಪ್ತ ದೇಶವನ್ನು ಬಿಟ್ಟು ಹೊರಟು ಹೋದವು. ಕರ್ತನು ಆ ರಾತ್ರಿಯಲ್ಲಿಯೇ ಅವರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡಿದ್ದರಿಂದ ಅವರು ಆ ರಾತ್ರಿಯಲ್ಲಿ ಆತನ ಘನಕ್ಕಾಗಿ ಜಾಗರಣೆಯನ್ನು ಮಾಡಬೇಕು, ಇಸ್ರಾಯೇಲರಿಗೂ ತಲತಲಾಂತರಿಗೂ ಕರ್ತನಿಗೆ ಜಾಗರಣೆಯನ್ನು ಮಾಡಬೇಕು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. और यहाँ इस तरह लिखा है, मिस्र में बसे हुए इस्राएलियों को 430 वर्ष बीत गए थे और उन 430 वर्षों के बीतने पर ठीक उसी दिन यहोवा की सारी सेना मिस्र देश से निकल गई. यहोवा इस्राएलियों को मिस्र देश से निकाल लाया, इस कारण वो रात उसके निमित्त मानने के योग्य है. ये यहोवा की वही रात है जिसका पीढ़ी पीढ़ी में मानना इस इस्राएली लोगों के लिए अवश्य है. ಹಾಲೆಲೂಯಾ. हालेलुया. ಇಲ್ಲಿ ನೋಡುತ್ತೇವೆ ಅಬ್ರಹಾಮನಿಗೆ 400 ವರ್ಷದಲ್ಲಿ ದಾಸತ್ವ ಇರುವುದಾಗಿ
ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ. और यहाँ हम देखते हैं कि परमेश्वर ने अब्राहम से कहा था कि 430 वर्ष तक जो वो दासत्व में रहेंगे. ಆದರೆ ಇಲ್ಲಿ ಬರುವಾಗ ನೋಡುತ್ತೇವೆ ಅಲ್ಲಿ 430 ವರ್ಷ ಆಗಲೇ ಕಳೆದು ಹೋಗ್ತದೆ ದಾಸತ್ವದಲ್ಲಿ. सॉरी, अब्राहम से परमेश्वर ने कहा कि 400 वर्ष तक वे मिस्र देश में दासत्व में रहेंगे, लेकिन यहाँ आते समय हम देखते हैं कि 430 वर्ष बीत जाते हैं. ಹಾಲೆಲೂಯಾ. हालेलुया. ಅಲ್ಲಿ ನೋಡೋದಾದ್ರೆ ಅಲ್ಲಿ ಹೇಗೆ ವರ್ಷಗಳು ಜಾಸ್ತಿ ಆಯಿತು. तो यहाँ हम देखते हैं किस तरह वो वर्ष ज्यादा हो गया. ಇದಕ್ಕೆ ಒಳ್ಳೆ ಎಕ್ಸಾಂಪಲ್ ಹೇಳೋದಾದ್ರೆ ಇಲ್ಲಿ ನಾವು ನೋಡ್ತೇವೆ, ನಾವು ಬ್ಯಾರಿನ್ನಲ್ಲಿ ಡ್ರೈವಿಂಗ್ ಲೈಸೆನ್ಸ್ ತೆಗೆದುಕೊಳ್ಬೇಕಾದ್ರೆ और इसका एक अच्छा उदाहरण हम देते हैं कि बाहरेन देश में अगर हमें ड्राइविंग लाइसेंस लेना है तो ನೀವು ಅಲ್ಲಿ ಒಳ್ಳೆಯ ಡ್ರೈವರ್ ಆದರೆ ಅಲ್ಲಿ ಅನೇಕ ಸಾರಿ ಪಾಸ್ ಆಗಲಿಕ್ಕೆ ಸಾಧ್ಯವಿಲ್ಲ. अगर अगर आप अच्छा ड्राइवर है तो भी आप पास होते ऐसा संभव नहीं है. ಅಲ್ಲಿ ಪಾಸ್ ಆಗಬೇಕಾದ್ರೆ ಅಲ್ಲಿ ನೀವು ಧೈರ್ಯ, ಅಲ್ಲಿ ಭಯ ಇರಬಾರ್ದು. ನೀವು ಅಂದರೆ ಭಯಪಟ್ಟರೆ ಅಲ್ಲಿ ಅವರು ನಿಮಗೆ ಪಾಸ್ ಮಾಡೋದಿಲ್ಲ. ಹೆಚ್ಚಾಗಿ ನಾವು ನೋಡ್ತೇವೆ ಅನೇಕ ಭಯದ ಪಟ್ಟವರಾಗಿ ನಾವು ಡ್ರೈವ್ ಮಾಡ್ತಾ ಇರೋ ಅವ್ರಿಗೆ ಗೊತ್ತಾಗ್ತದೆ, ಹಾಗಾಗಿ ಪಾಸ್ ಮಾಡೋದಿಲ್ಲ. और अगर आप डरते हैं ड्राइविंग करते समय तो आपको पास नहीं करेंगे, और अनेक लोग इस तरफ है वो डर के कारण ड्राइविंग करते हैं तो वो पास नहीं करते हैं. ಅದಕ್ಕಾಗಿ ನೋಡ್ತೇವೆ ಒಂದು ಡೆಸ್ಟಲ್ಲಿ ಪಾಸ್ ಆಗಬೇಕಾದವರು ಕೆಲವೊಮ್ಮೆ 3 ಸಾರಿ 4 ಸಾರಿ 5 ಸಾರಿ ಅದು ಹೆದರಿಕೆಯಿಂದ ಕೆಲವು ಸರಿ ಏನಾಗ್ತದೆ, ಪಾಸ್ ಆಗಲಿಕ್ಕೆ ಸಾಧ್ಯವಾಗುದಿಲ್ಲ. इसलिए हम देखते हैं कि अगर एक पहले टेस्ट में पास होने वाला व्यक्ति जो है वो डर के मारे दूसरे या तीसरे या चौथे टेस्ट में पास हो जाता है. ಹಾಲೆಲೂಯಾ. हालेलुया. ಹಾಲೆಲೂಯಾ. हालेलुया. ಅದಕ್ಕಾಗಿ ನೋಡ್ಬೇಕು, ದೇವರು ಏನು ಕೊಡ್ತಾನೆ, ನಮಗೆ ಭಯದ ಆತ್ಮವನ್ನು ಕೊಡಲಿಲ್ಲ, ದೇವರು ಏನು ಕೊಟ್ಟಿದ್ದಾನೆ. हालेलुया. हालेलुया. इसलिए हम देखते हैं कि परमेश्वर ने हमें डर की आत्मा नहीं दी है, हालेलुया. बल्कि हालेलुया. कौन सी आत्मा दी है? ಧೈರ್ಯದ ಆತ್ಮ ನಮಗೆ ಕೊಟ್ಟಿದ್ದಾನೆ. परमेश्वर ने हमें धैर्य का आत्मा दी है. ಪ್ರೈಸ್ ದ ಲಾರ್ಡ್. हालेलुया. हालेलुया. दी हो. ಇಲ್ಲಿ ನೋಡ್ತೇವೆ, ನಾವು ಹಿಂದೆ ಈಗ ನಾವು ಅರಣ್ಯಕಾಂಡದಲ್ಲಿ ಓದಿದ ವಾಕ್ಯ ಭಾಗದಿಂದ ಮುಂಚಿತವಾಗಿ ನಾವು ಅನೇಕ ವಾಕ್ಯಗಳನ್ನು ಧ್ಯಾನಿಸುವುದಾದರೆ, और जैसे कि गिनती के किताब में हमने ध्यान किया, उसके पहले के वचन का अगर हम ध्यान करें तो ಅಲ್ಲಿ ನೋಡ್ತೇವೆ ದೇವರು ಸರ್ವಜ್ಞಾನಿಯಾಗಿದ್ದಾನೆ, ಆತನಿಗೆ ಎಲ್ಲವೂ ತಿಳಿದಿದೆ. और यहाँ हम देखते हैं कि परमेश्वर सब कुछ जानता है और वो सर्वज्ञानी है, उसको सब कुछ मालूम है. ಅಲ್ಲಿ ವಿಮೋಚನೆಗಳ 19ನೇ ಅಧ್ಯಾಯಕ್ಕೆ ನಾವು ಬರುವಾಗ, और निर्गमन की किताब में 19वां अध्याय में जब हम आते हैं 3ರಿಂದ 6ನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ. ಮೋಶೆ ಬೆಟ್ಟವನ್ನೇರಿ ದೇವರ ಸನ್ನಿಧಿಗೆ ಹೋದಾಗ ಕರ್ತನು ಅವನಿಗೆ ಬೆಟ್ಟದ ಮೇಲಿನಿಂದ ಕೂಗಿ, ನೀನು ಯಾಕೋಬನ ಮನೆತನದವರಾದ ಇಸ್ರಾಯೇಲರಿಗೆ ಈ ಮಾತುಗಳನ್ನು ಹೇಳಬೇಕು. ಏನೆಂದರೆ, ನಾನು ಐಗುಪ್ತರಿಗೆ ಏನು ಮಾಡಿದೆನೋ, ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದೆನೋ ಇದನ್ನೆಲ್ಲ ನೀವು ನೋಡಿದ್ದರಷ್ಟೇ. ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗುವಿರಿ. ಸಮಸ್ತ ಭೂಮಿಯು ನನ್ನದಷ್ಟೇ. ನೀವು ಯಾಜಕ ರಾಜ್ಯವು ಪರಿಶುದ್ಧ ಜನವೂ ಆಗಿರುವಿರಿ. ಇವೇ ನೀನು ಇಸ್ರಾಯೇಲರಿಗೆ ಹೇಳಬೇಕಾದ ಮಾತುಗಳು ಎಂಬುದಾಗಿ ದೇವರಲ್ಲಿ ಹೇಳ್ತಾ ಇದ್ದಾನೆ. और निर्गमन की किताब में 19वां अध्याय का 3 और 6 वचन तक, तब मूसा पर्वत पर परमेश्वर के पास चढ़ गया और यहोवा ने पर्वत पर से उसको पुकार कर कहा, याकूब के घराने से ऐसा कह और इस्राएलियों को मेरा यह वचन सुना, तुमने देखा है कि मैंने मिस्रियों से क्या क्या किया, तुमको मानो उकाब पक्षी के पंखों पर चढ़ाकर उसके पास ले आया हूँ, अपने पास ले आया हूँ. इसलिए अब यदि तुम निश्चय मेरी मानोगे और मेरी वाचा का पालन करोगे तो सब लोगों में से तुम ही मेरा निज धन ठहरोगे. समस्त पृथ्वी तो मेरी है और तुम मेरी दृष्टि में याजकों का राज्य और पवित्र जाति ठहरोगे. जो बातें तुझे इस्राएलियों से कहनी है वे यही है. ಹಾಲೆಲೂಯಾ. हालेलुया. ಅಲ್ಲಿ ಹೇಳ್ತಾನೆ, ನೀನು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆ ಅನುಸರಿಸಿದರೆ ನಿಮಗೆ ನಾನು ಸ್ವಕೀಯ ಜನರಾಗಿ ಮಾಡುತ್ತೇನೆ ಎಂಬುದಾಗಿ ದೇವರಲ್ಲಿ ವಾಗ್ದಾನ ಮಾಡುತ್ತಾ ಇದ್ದಾನೆ. और परमेश्वर यहाँ वाचा करता है कि अगर तुम मेरी बातों को ध्यान से सुनो और श्रद्धा से सुनो तो मैं तुम्हें याजकों का राज्य और पवित्र जाति ठहराऊंगा. ಹಾಲೆಲೂಯಾ. हालेलुया. ಯೆಹೋವನ 1:12 ನೋಡ್ತೇವೆ, ಯಾರ್ಯಾರು ಆತನ ಅಂಗೀಕರಿಸಿರೋ ಆತನು ದೇವರ ಮಕ್ಕಳಾಗುವ ಅಧಿಕಾರವನ್ನು ಆತನು ಕೊಟ್ಟಿದ್ದಾನೆ ಎಂಬುದಾಗಿ ದೇವರು और यूहन्ना की किताब में 1 अध्याय का 12 वचन में हम देखते हैं, जो यीशु मसीह को स्वीकार करते, उस पर विश्वास करते हैं, उसे स्वीकार करते हैं, उसे परमेश्वर का बच्चे होने का अधिकार दिया गया है. ದೇವರು ನಮ್ಮನ್ನು ನಿಮ್ಮನ್ನು ಆ ಐಗುಪ್ತ ಬಂಧನದಿಂದ ಬಿಡಿಸಿಕೊಂಡು ಬಂದಿದ್ದಾನೆ ಪ್ರಿಯರೇ. और परमेश्वर ने आपको और हमको जो उस मिस्र देश के बंधन से छुड़ा कर लेकर आया है. ಹಾಲೆಲೂಯಾ. ಹಾಲು ಜೇನನ್ನು ಹರಿಯುವ ಕಾನಾನ್ ದೇಶಕ್ಕೆ ಅದನ್ನು ಕೊಂಡವನಾಗಿದ್ದಾನೆ. और हम देखते हैं वो मद और दूध बहने वाली उस कानान देश में हमें लेकर जाने वाला है. ಹಾಲೆಲೂಯಾ. हालेलुया. ದೇವರ ಚಿತ್ತ ಅವರು ಅಲ್ಲಿ ಬಂಧನದಲ್ಲಿ ಇರುವುದು ದೇವರ ಚಿತ್ತವಾಗಿರಲಿಲ್ಲ. और वो बंधन में रहना परमेश्वर की इच्छा नहीं
थी ದೇವರ ಚಿತ್ತವಾಗಿತ್ತು ಅವರನ್ನು ಬಿಡುಗಡೆ ಮಾಡುವುದಾಗಿತ್ತು. और परमेश्वर की इच्छा यह थी कि उन्हें छुटकारा देना ಅವರಿಗೆ ಒಳ್ಳೆಯದಲ್ಲಿ ಒಳ್ಳೆಯದನ್ನು ಕೊಡುವುದು ದೇವರ ಉದ್ದೇಶವಾಗಿತ್ತು. और उन्हें अच्छाई देना परमेश्वर की इच्छा थी. ಅಲ್ಲಿ ನೋಡುತ್ತೇವೆ 4ನೇ ವಚನದಲ್ಲಿ, ನಾನು ಐಗುಪ್ತರಿಗೆ ಏನು ಮಾಡಿದೆನೋ, ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದನೋ ಇದನ್ನೆಲ್ಲ ನೀವು ನೋಡಿದಿರಷ್ಟೇ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ. और यहाँ हम देखते हैं कि वो कहता है कि तुमने देखा है कि मैंने मिस्रियों से क्या क्या किया, तुमको मानो उकाब पक्षी के पंखों पर चढ़ाकर अपने पास ले आया हूँ. ಹಾಲೆಲೂಯಾ. हालेलुया. ನಾವು ನೋಡುತ್ತೇವೆ ಎಷ್ಟೊಂದು ಅದ್ಭುತ ರೀತಿಯಲ್ಲಿ ದೇವರು ಆತನು ತನ್ನ ಪ್ರಜೆಯನ್ನು ಬಿಡಿಸಿಕೊಂಡು ಬಂದದನ್ನು ನಾವು ನೋಡುತ್ತೇವೆ ಪ್ರಿಯರೇ. और हम देखते हैं कि किस तरह अद्भुत रीति से परमेश्वर अपने लोगों को छुड़ा कर लेकर आया. ಹಾಲೆಲೂಯಾ. हालेलुया. ಹಾಲೆಲೂಯಾ. हालेलुया. ಇಲ್ಲಿ ನೋಡುತ್ತೇವೆ ಅರಣ್ಯ ಕಾಂಡ ನಾವು ಓದಿದಂತ 1ನೇ ಅಧ್ಯಾಯದಲ್ಲಿ ನೋಡಿದ್ರೆ 1ನೇ ಮತ್ತು 2ನೇ ಅಧ್ಯಾಯದಲ್ಲಿ ನಾವು ನೋಡಿದಾದ್ರೆ ಅಲ್ಲಿ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳ ಸೈನಿಕರಾಗಿ ಎಷ್ಟು ಮಂದಿ ಹೊರಟರು ಎಂಬುದಾಗಿ ಅಲ್ಲಿ ಸಂಖ್ಯೆಯನ್ನು ಅಲ್ಲಿ ಕೊಡಲ್ಪಟ್ಟಿದೆ. और गिनती की किताब में पहला अध्याय में हम देखें तो वहाँ कितने से जो हम देखते हैं कि कितने वर्ष के लोग जो है सैनिक होकर वहाँ से निकल गए, हम देख सकते हैं. ಅಲ್ಲಿ ನೋಡ್ತೇವೆ 603,550 ಮಂದಿಯನ್ನು ಅಲ್ಲಿ ಸೈನಿಕರನ್ನು ಆತನು ಅಲ್ಲಿ ಹೊರಟರು ಎಂಬುದಾಗಿ ಅಲ್ಲಿ ನೋಡುತ್ತೇವೆ. और वहाँ हम देखते हैं कि 6,03,550 हम देखते हैं लोग, उतने लोग जो सैनिक होकर वहां से निकले थे. ಹಾಲೆಲೂಯಾ. हालेलुया. ಹಾಲೆಲೂಯಾ. हालेलुया. ಇಲ್ಲಿ ನೋಡುತ್ತೇವೆ ಅಷ್ಟೊಂದು ಮಂದಿ. ನಾವು ನೋಡಿದಾದ್ರೆ ಅಲ್ಲಿ ವಿಮೋಚನ ಕಾಂಡ 12ನೇ ಅಧ್ಯಾಯದಲ್ಲಿ 37ನೇ ವಚನದಲ್ಲಿ ನಾವು ನೋಡಿದಾದ್ರೆ ಅಲ್ಲಿ ಎಷ್ಟು ಮಂದಿ ಬಿಡುಗಡೆ ಹೊಂದಿಕೊಂಡು ಬಂದದರು ಎಂಬುದಾಗಿ ಅಲ್ಲಿ ನೋಡ್ತೇವೆ. 12ನೇ 37ನೇ ವಚನ, ಇಸ್ರಾಯೇಲರು ರಾಮ್ಸೆಸ್ ಪಟ್ಟಣದಿಂದ ಹೊರಡು ಸುಕ್ಕೋತಿಗೆ ಬಂದರು. ಹೆಂಗಸರು ಮಕ್ಕಳು ಅಲ್ಲದೆ ಅವರ ಕಾಲ್ಪಲವೇ ಸುಮಾರು 6 ಲಕ್ಷ ಗಂಡಸರು, ಅವರೊಂದಿಗೆ ಬಹುಮಂದಿ ಅನ್ಯರು ಹೊರಟು ಹೋದರು. ಕುರಿದನ ಮೊದಲಾದ ಪಶುಗಳು ಬಹಳವಾಗಿದ್ದವು. ಅವರು ಐಗುಪ್ತ ದೇಶದಿಂದ ತಂದ ಕಣಕದ ಅಲ್ಲಿ ನೋಡ್ತೇವೆ ಎಷ್ಟು 6 ಲಕ್ಷ ಗಂಡಸರು ಎಂಬುದಾಗಿ ಅಲ್ಲಿ ನೋಡ್ತಾ ಇದ್ದೇವೆ. और यहाँ हम देखते हैं कि निर्गमन की किताब में 12 अध्याय का 37 वचन में, तब इस्राएली रामसेस से कुछ करके सुक्कोत को चले और बाल बच्चों को छोड़ वे कोई 6 लाख पैदल चलने वाले पुरुष थे. ಅಲ್ಲಿ ನಾವು ಲೆಕ್ಕ ಮಾಡಬಹುದು. 6 ಲಕ್ಷ ಗಂಡಸರಿದ್ರೆ ಅಲ್ಲಿ ಮಕ್ಕಳು ಇದ್ರು, ಅಲ್ಲಿ ಏನಿದ್ರು ಹೆಂಗಸರು ಮಕ್ಕಳು ಅಲ್ಲದೆ ಕಾಲ್ಬಲೆ ಸುಮಾರು 6 ಲಕ್ಷ ಗಂಡಸರಾಗಿದ್ದರು. और यहाँ हम देखते हैं कि 6 लाख जो पुरुष को छोड़कर वहाँ बच्चे भी थे और उतने स्त्रियां भी थी, ಅಲ್ಲಿ ಅಷ್ಟೊಂದು ಜನ ಸಮೂಹವು ಅಲ್ಲಿ ದೇವರು ತನ್ನ ವಾಗ್ದಾನ ಮಾಡಿದ ದೇಶಕ್ಕೆ ಕರೆದುಕೊಂಡು ಬರ್ತಾ ಇದ್ದಾನೆ. और इतने लोगों को हम देखते हैं परमेश्वर ने जो वाचा किया हुआ उस देश में लेकर आता है. ಹಾಲೆಲೂಯಾ. हालेलुया. ಈ ಒಂದು ದೃಶ್ಯವನ್ನು ನೀವು ನೋಡಬೇಕಾದ್ರೆ ಈ ದಿವಸಗಳಲ್ಲಿ ಅದೊಂದು ದೃಶ್ಯವನ್ನು ನೋಡಬಹುದು ನೀವು. और ये दृश्य को अगर आप देखना है तो इन दिनों में भी आप देख सकते हैं दृश्य को. ಅಂದ್ರೆ ಇಲ್ಲಿ ಜಾರ್ಡನ್ ಅಲ್ಲಿ ಜರ್ತಾರಿ ಕ್ಯಾಂಪ್ ಎಂಬುದಾಗಿ ಇಲ್ಲಿದೆ. ಸುಮಾರು 6,622,000 ಮಂದಿ ಅಲ್ಲಿ ಕ್ಯಾಂಪ್ ಮಾಡಿಕೊಂಡು ಈ ದಿವಸದಲ್ಲಿ ಇದ್ದಾರೆ. और आप देख सकते हैं वो जोर्दान में एक कैंप करके रुके लोग 6 लाख लोग हैं, वो आप देख सकते हैं इस बातों को. ಅಲ್ಲಿ ನಿರಾಶ್ರಿತರು ಅಂದ್ರೆ ಈ ಸಿರಿಯಾ ಈ ಪಟ್ಟಣದಿಂದ ಬಂದು ನಿರಾಶ್ರಿತರಿಗೆ ಅಲ್ಲಿ ಕ್ಯಾಂಪ್ ಮಾಡಿ ಕೊಡಲಾಗಿದೆ. ಆ ಡೇರೆಯಲ್ಲಿ ಅವರು ನಿಲ್ತಾ ಇದ್ದಾರೆ. ಇದೇ ಒಂದು ನೋಡ್ತೇವೆ, ಇದೊಂದು ಎಂತಾದ್ರೆ ದೃಶ್ಯವನ್ನು ನಾವು ಅಲ್ಲಿ ಕಾಣಬಹುದಾಗಿದೆ. और वो लोग जो है हम देखते निराश्रित हैं और उन्हें जो वहाँ कैंप करके उन्हें दिया गया वो वहाँ रहते हैं. ಹಾಲೆಲೂಯಾ. हालेलुया. ಅಷ್ಟು ಜನರಿಗೆ ಆಹಾರವನ್ನು ಕೊಡಲು ಅನೇಕ ದೇಶಗಳು ಸಹಾಯ ಮಾಡ್ತಾ ಇವೆ. और ये दृश्य को आप देख सकते हैं, ऐसे लोगों को सहायता करने के लिए, भोजन के लिए अनेक लोग सहायता कर, अनेक देश जो सहायता कर रही है. ನಮ್ಮ ಬ್ಯಾರಿನ್ ಗವರ್ಮೆಂಟ್ ಕೂಡ ಅಲ್ಲಿ ಹೋಗಿ ಸ್ಕೂಲ್ಗಳನ್ನು ಅಲ್ಲಿ ಅನೇಕ ಆರ್ಥಿಕವಾಗಿ ಅಲ್ಲಿ ಸಹಾಯವನ್ನು ಮಾಡ್ತಾ ಇದ್ದಾರೆ. उसी तरह हमारे भारत गवर्नमेंट जो भी है वो भी यहाँ से जाकर उन्हें स्कूल के लिए और जो कुछ सहायता चाहिए वो कर रहे हैं. ಹಾಲೆಲೂಯಾ. हालेलुया. ಆದರೆ ನೋಡ್ತೇವೆ ಇಲ್ಲಿ ನಾವು ವಾಕ್ಯ ಭಾಗದಲ್ಲಿ ನೋಡ್ತೇವೆ ದೇವರು ಏನು ಮಾಡ್ತಾನೆ, ಅಲ್ಲಿ ಏನು ಸೂಪರ್ ಮಾರ್ಕೆಟ್ ಕೋಲ್ಡ್ ಸ್ಟೋರ್ ಏನು ಇರಲಿಲ್ಲ. और वचन में हम देखते हैं कि उस समय में सुपरमार्केट या तो कोल्ड स्टोर नहीं था. ಆದರೆ ದೇವರು ಅವರ ಎಲ್ಲ ಒಂದು ಅವರಿಗೆ ಬೇಕಾದ ಎಲ್ಲ ಸಂಗತಿಗಳನ್ನು ದೇವರು ಒದಗಿಸಿಕೊಟ್ಟವನಾಗಿದ್ದನು. लेकिन परमेश्वर ने जो कुछ चाहिए था वो उस बातों को उन्होंने अनुग्रह किया था. ಹಾಲೆಲೂಯಾ. हालेलुया. ಹಾಲೆಲೂಯಾ. हालेलुया. ಅಂತ ದೇವರನ್ನು ನಾನು ಮತ್ತು ನೀನು ಸೇವಿಸ್ತಾ ಇದ್ದೇವೆ ಪ್ರಿಯರೇ. और ऐसे परमेश्वर की आप और हम सेवकाई कर रहे हैं. ಹಾಲೆಲೂಯಾ. हालेलुया. ಅದು ಇಸ್ರಾಯೇಲರಿಗೆ ಎಲ್ಲ ಬೇಕಾದನ್ನು ಕೊಟ್ಟ ದೇವರು ನನ್ನ ನಿಮ್ಮ ದೇವರಾಗಿದ್ದಾನೆ. और उन दिनों में जो इस्राएलियों की जरूरतों को पूरा किया वही परमेश्वर आपका और हमारा ಆತನು परमेश्वर है. ನನ್ನ ನಿಮ್ಮ ಎಲ್ಲ ಅವಶ್ಯಕತೆಗಳನ್ನು ಸಂಧಿಸಲು ಶಕ್ತನಾಗಿದ್ದಾನೆ. और वही आपको और हमारे हर
हर एक जरूरत को पूरा करने वाला परमेश्वर है, ಆದರೆ ಕೇವಲ ನಂಬಿಕೆ ನನಗೆ ನೀವು ಬೇಕಾಗಿದೆ लेकिन केवल विश्वास आपको और हम में होना चाहिए। ಇಲ್ಲಿ ನಾವು ನೋಡುವುದಾದ್ರೆ ಅಲ್ಲಿ ಅವರೊಂದಿಗೆ ದೇವರ ಮಂಜೂಷವು ಆರ್ಕ್ ಆಫ್ ದ ಕವನೆಂಟ್ ಅವರೊಂದಿಗೆ ಇತ್ತು. और वहां हम देखते हैं कि परमेश्वर का संदूक जो है वो उनके पास, जो वाचा का संदूक था वो उनके पास था। ಅಲ್ಲಿ ನೋಡುತ್ತೇವೆ ಬಂಡೆಯನ್ನು ಸೀಳಿಕೊಂಡು ದೇವರು ಅವರಿಗೆ ನೀರನ್ನು ಕೊಟ್ಟನು. और हम देखते हैं कि परमेश्वर ने उस चट्टान को मारकर उन्हें पानी दिलाया। ಅಲ್ಲಿ ಸೀನಾಯಿ ಬೆಟ್ಟದಲ್ಲಿ ಅಲ್ಲಿ 1 ವರ್ಷದ ಅಲ್ಲಿ ಇದ್ದ ನಂತರ ಕಾನಾನ್ ದೇಶದ ದಕ್ಷಿಣ ಗಡಿಗೆ ಅವರು ಬರ್ತಾ ಇದ್ದಾರೆ. और सीनाई जो पहाड़ की ओर वो रहने के बाद हम देखते हैं वो कानान देश के दक्षिण की ओर जाते हैं। ಅಲ್ಲಿ ನೋಡುತ್ತೇವೆ 9ನೇ ವಚನದಲ್ಲಿ और 9 वचन में हम देखते हैं गिनती की किताब में 9ನೇ ಅಧ್ಯಾಯ ಅಲ್ಲಿ ನೋಡ್ತೇವೆ 9ನೇ ಅಧ್ಯಾಯ 1ನೇ ವಚನ. 9 अध्याय का पहला वचन. ಇಸ್ರಾಯೇಲರು ಐಗುಪ್ತ ದೇಶವನ್ನು ಬಿಟ್ಟು ಬಂದ 2ನೇ ವರ್ಷದ ಮೊದಲ ತಿಂಗಳಲ್ಲಿ ಸಿನಾಯಿ ಅರಣ್ಯದಲ್ಲಿ ಕರ್ತನು ಮೋಶೆಗೆ ಇಸ್ರಾಯೇಲರನ್ನು ಪಸ್ಕ ಹಬ್ಬವನ್ನು ನೇಮಕವಾದ ಕಾಲದಲ್ಲಿ ಆಚರಿಸ ಹೇಳು. ನಾನು ನಿರೂಪಿಸಿದ ಆಜ್ಞಾ ವಿಧಿಗಳ ಪ್ರಕಾರ ನೇಮಕವಾದ ಕಾಲದಲ್ಲಿ, ಅಂದರೆ ಈ ತಿಂಗಳಿನ 14ನೇ ದಿನದ ಸಂಜೆ ವೇಳೆಯಲ್ಲಿ ನೀವು ಅದನ್ನು ಆಚರಿಸಬೇಕೆಂದು ಹೇಳಿ ಸಮಯ ಹಾಗೂ ಆ ಕಾಲದ ಯಾವ ಕಾಲದಲ್ಲಿ ನಡೆಯುತ್ತೆ ಎಂಬುದಾಗಿ ಸ್ಪಷ್ಟವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. इस्राएल लोगों की मिस्र देश से निकलने के दूसरे वर्ष के पहले महीने में यहोवा ने सीनै के जंगल में मूसा से कहा। यहाँ हम देखते हैं कि परमेश्वर किस समय में पसह नाम पर्व को मनाना चाहिए उसके बारे में, नियम के बारे में वो कहता है. ಇಲ್ಲಿ ನೋಡೋದಾದ್ರೆ ನಾವು ಅವರು 2ನೇ ವರ್ಷದ ಕಳೆದ ನಂತರ ವಾಗ್ದಾನ ಮಾಡಿದ ದೇಶಕ್ಕೆ ಹೋಗಬೇಕಾಗಿತ್ತು. और हम देखते हैं कि जो वाचा जो उन्होंने दूसरे वर्ष के पहले उस बीतने के बाद जो वाचा जो किया था उस देश में जाना चाहिए था. ಆದರೆ ನಾವು ನೋಡುತ್ತೇವೆ ಅಲ್ಲಿ 13ನೇ ಅಧ್ಯಾಯದಲ್ಲಿ ನಾವು ಈಗ ಓದಿದ ವಚನದಲ್ಲಿ ನೋಡುತ್ತೇವೆ. और अब हम देखते हैं 13 अध्याय जो हमने पढ़ा उस अध्याय में, ಅಲ್ಲಿ 13ನೇದಲ್ಲಿ 1ನೇ ವಚನದಲ್ಲಿ ನಾವು ನೋಡುವ और 13 अध्याय का पहला वचन में हम देखेंगे. ಕರ್ತನು ಮೋಶೆಗೆ, ನಾನು ಇಸ್ರಾಯೇಲರಿಗೆ ಕೊಡುವ ಕಾನಾನ್ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ನೀನು ಒಂದೊಂದು ಕುಲದಿಂದ ಒಬ್ಬೊಬ್ಬ ಮುಖ್ಯಸ್ಥನನ್ನು ಕಳಿಸಬೇಕೆಂದು ಆಜ್ಞಾಪಿಸಿದನು. ಕರ್ತನ ಅಪ್ಪಣೆ ಮೇರೆಗೆ ಮೋಶೆ ಪಾರಾನ್ ಅರಣ್ಯದಿಂದ ಇಸ್ರಾಯೇಲರನ್ನು ಮುಖ್ಯಸ್ಥರನ್ನು ಕಳಿಸಿದನು. ಅವರ ಎಲ್ಲ ಹೆಸರುಗಳನ್ನು ಮುಂದಕ್ಕೆ ಇಲ್ಲಿ ಕೊಡಲ್ಪಟ್ಟಿದೆ. और यहाँ हम देखते हैं कि फिर यहोवा ने मूसा से कहा, कानान देश जिसमें इस्राएलियों को देता हूँ उसका बेद लेने के लिए पुरुषों को भेज, वे उनके पितरों के प्रति गोत्र के एक एक प्रधान पुरुष हो. ಇಲ್ಲಿ ನೋಡುತ್ತೇವೆ ದೇವರು ಅಲ್ಲಿ 12 ಕುಲದಿಂದ 12 ಮುಖ್ಯಸ್ಥರನ್ನು ದೇವರು ಮೋಶೆಗೆ ಹೇಳ್ತಾನೆ, ಆರಿಸಿ ಆ ದೇಶವನ್ನು ಸಂಚರಿಸಿ ನೋಡಲು ಕಳಿಸು ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ. यहाँ हम देखते हैं परमेश्वर मूसा से कहता है कि हर एक गोत्र से, मतलब 12 गोत्र से 12 लोगों को चुनकर, याजक को चुनकर वहां भेजना चाहिए. ಅಲ್ಲಿ ನೋಡೋದಾದ್ರೆ ಯಾತಕ್ಕಾಗಿ ಸಂಚರಿಸಿ ನೋಡಬೇಕು, ದೇವರಿಗೆ ಗೊತ್ತಿಲ್ಲವಾ ಅಲ್ಲಿ ಏನು ಉಂಟು ಎಂಬುದಾಗಿ. हम सोचते हैं कि क्यों हम परमेश्वर को मालूम नहीं क्या वो जो वहाँ क्या है करके, क्यों वहाँ जाकर देखना चाहिए. ಅಲ್ಲಿ ಸಂಗತಿ ಏನಂದ್ರೆ ದೇವರು ಈ ಜನರ ಮುಂಡುತನವನ್ನು ಬಲ್ಲವನಾಗಿದ್ದ. और ये बात ये है कि परमेश्वर इन लोगों की पागलपन को जानता था. ಅಲ್ಲಿ ಒಂದು ಅವರಿಗೆ ಪರೀಕ್ಷೆಯನ್ನು ದೇವರು ಕೊಡ್ತಾ ಇದ್ದಾನೆ. और यहाँ एक परीक्षा परमेश्वर ने देता है. ಹಾಲೆಲೂಯಾ. ಇವರಲ್ಲಿ ನೋಡ್ತೇವೆ ಸಾಧಾರಣ ಮನುಷ್ಯರಲ್ಲದೆ ಇವರು ಮುಖ್ಯಸ್ಥರಾಗಿದ್ದರು. और ये जो लोग चुने गए तो साधारण व्यक्ति नहीं थे बल्कि एक प्रधान व्यक्ति थे. ಅಲ್ಲಿ ನೋಡುತ್ತೇವೆ, ಆದರೆ ಈ ಮುಖ್ಯಸ್ಥರೇ ನೋಡುತ್ತೇವೆ ಅಲ್ಲಿ ಆ ಪರಿಸ್ಥಿತಿಗಳನ್ನು ದೇವರನ್ನು ನೋಡದೆ ಅಲ್ಲಿ ಇರುವಂತಹ ಪರಿಸ್ಥಿತಿಗಳನ್ನು ಅವರು ನೋಡಿದರಿಂದ ಅಲ್ಲಿ ಅಪಜಯವನ್ನು ಅಲ್ಲಿ ಒಂದು ಕೆಟ್ಟ ಒಂದು ವರದಿಯನ್ನು ಅಲ್ಲಿ ಅವರು ಸಲ್ಲಿಸೋದನ್ನು ನೋಡುತ್ತೇವೆ. और यहाँ हम देखते हैं कि ये जो लोग हैं वहाँ के परमेश्वर के ऊपर विश्वास करने की बजाय वहाँ की परिस्थिति को देखकर बुरा विचार लेकर आते हैं. ನಾವು 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 17ರಿಂದ 20ರವರೆಗೆ ಹೀಗೆ ಓದುತ್ತೇವೆ. और 13 अध्याय का 17 वचन से हम इस तरह पढ़ते हैं. ಕಾನಾನ್ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಮೋಶೆ ಅವರನ್ನು ಕಳುಹಿಸುವಾಗ ಅವರಿಗೆ, ನೀವು ಕಾನಾನ್ ದೇಶದ ದಕ್ಷಿಣ ಪ್ರಾಂತ್ಯದ ಮಾರ್ಗವಾಗಿ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಆ ದೇಶದ ಸಂಗತಿಯನ್ನೆಲ್ಲ ನೋಡಿ ತಿಳಿದುಕೊಳ್ಳಬೇಕು. ಅಲ್ಲಿನ ನಿವಾಸಿಗಳು ಬಲಿಷ್ಠರೋ ಬಲಹೀನರೋ, ಬಹಳ ಮಂದಿಯೋ ಸ್ವಲ್ಪ ಮಂದಿಯೋ, ಅವರ ದೇಶವು ಒಳ್ಳೆಯದೋ ಕೆಟ್ಟದೋ, ಅವರ ವಾಸಸ್ಥಳಗಳು ಪಾಳೆಯಗಳು ಕೋಟೆಗಳು, ಭೂಮಿಯು ಸಾರವಾದದ್ದು ನಿಸ್ಸಾರವಾದದ್ದು, ಮರಗಳುಳ್ಳದ್ದು ಬಯಲು ನೋಡಿ ತಿಳಿದುಕೊಳ್ಳಬೇಕು. ಅದಲ್ಲದೆ ಆ ದೇಶದ ಉತ್ಪನ್ನಗಳಲ್ಲಿ ಕೆಲವನ್ನು ಸಾಹಸ ಮಾಡಿ ತರಬೇಕೆಂದು ಬೋಧಿಸಿದನು. ಆಗ ದ್ರಾಕ್ಷಾಲತೆಗಳ ಪ್ರಥಮ ಫಲವಾಗಿತ್ತು. उनको कानान देश का भेद लेने को भेजते समय मूसा ने कहा, इधर से अर्थात दक्षिण देश होकर जाओ और पहाड़ी देश में जाकर उस देश को देख लो कि कैसा है, और उसमें बसे हुए लोगों को भी देखो कि वे बलवान हैं या निर्बल, थोड़े हैं या बहुत, और जिस देश में वे बसे हुए हैं वो कैसा है.
अच्छा या बुरा, और वे कैसी कैसी बस्तियों में बसे हुए हैं, और तंबू में रहते हैं या गढ़ अथवा किलों में रहते हैं, और वह देश कैसा है, उपजाऊ है या बंजर है, और उसमें वृक्ष है या नहीं। और तुम हिया बांधे चलो और उस देश की उपज में से कुछ लेते भी आना। वह समय पहली पक्की दखों का था। ನಾನು ಆಗಲೇ ಹೇಳಿದಾಗೆ ದೇವರು ಈಸ್ ಅ ಓಮ್ನಿಶೆಂಟ್ ಗಾಡ್, ಗಾಡ್ ನೋಸ್ ಎವ್ರಿಥಿಂಗ್. ಅಂದರೆ ಆತನು ಸರ್ವಜ್ಞಾನಿಯಾಗಿದ್ದಾನೆ, ಆತನು ಸರ್ವವು ತಿಳಿದವನಾಗಿದ್ದಾನೆ. और जैसे कि मैंने पहले भी कहा कि परमेश्वर जो ओमनीपोटेंट है, हम देखते हैं कि वो सर्वज्ञानी है, वो सब कुछ जानता है. ಆದರೆ ಇಲ್ಲಿ ನೋಡ್ತೇವೆ ಆ ಮುಖ್ಯಸ್ಥರಿಗೆ ಕಳಿಸಿಕೊಂಡು ದೇವರು ಅವರನ್ನು ಪರೀಕ್ಷಿಸುತ್ತಾ ಇದ್ದಾನೆ. लेकिन हम देखते हैं कि परमेश्वर यहाँ प्रधान लोगों को भेजता है और वहाँ परीक्षा करता है. ದೇವರು ಆತನು ಅವರ ಬಾಯಿಂದ ಅಥವಾ ಅವರ ಸ್ವಂತ ಒಂದು ಅನುಭವದಿಂದ ತಿಳಿಯಲು ಬಯಸ್ತಿದ್ದಾನೆ, ಅವರು ಏನನ್ನು ನೋಡ್ತಾ ಇದ್ದಾರೆ ಎಂಬುದಾಗಿ ದೇವರು ನೋಡಲು ಬಯಸ್ತಾ ಇದ್ದಾನೆ. और लेकिन परमेश्वर यहाँ देखना चाहता है कि उनके खुद के अनुभव से वो क्या कहते हैं और कैसे देखते हैं. हालेलुया, 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 हालेलुया. प्रेज द लॉर्ड. प्रभु की स्तुति हो, प्रेज द लॉर्ड. प्रभु की स्तुति हो. हालेलुया, हालेलुया. ಅಲ್ಲಿ ಇಸ್ರಾಯೇಲರ ಮುಂದೆ ಅನೇಕ ಚಾಲೆಂಜ್ಗಳು ಇದ್ದವು. और यहाँ इस्राएलियों के सामने अनेक चुनौती थी. ಆದರೆ ನನ್ನ ನಿಮ್ಮ ಜೀವಿತದಲ್ಲಿ ಅನೇಕ ಚಾಲೆಂಜ್ಗಳು ಇವೆ. उसी तरह हमारे और आपके जीवन में भी अनेक चुनौती ಆದರೆ है. ಯಾವ ದೃಷ್ಟಿಯಲ್ಲಿ ನಾವು ನೋಡ್ತೇವೆ ಅದು ಬಹಳ ಮುಖ್ಯವಾಗಿದೆ. और किस कैसे दृष्टि से हम देखते हैं, बहुत ही मुख्य बातें हैं. ನೋಡುದಾದ್ರೆ ಬರುವ ಶುಕ್ರವಾರ ನಾವು ಈ ಶುಕ್ರವಾರ ಬರ್ತೇವೆ ಅಂದ್ರೆ ಹೆಚ್ಚಿನವರು ಸೋಮವಾರ ಬರ್ದಿಲ್ಲ, ಬರುವ ಶುಕ್ರವಾರ ಪುನಃ ಒಟ್ಟುಗೂಡ್ತೇವೆ. और हम देखते हैं ये शुक्रवार को हम आते हैं, और कई लोग जो सोमवार के दिन नहीं आते, उसके बाद ये शुक्रवार के बाद अगले शुक्रवार के दिन हम यहाँ इकट्ठा होते हैं. ಅಲ್ಲಿ ನಿಮಗೆ ಒಂದು ಎಲ್ಲರಿಗೆ ಒಂದು ವರದಿಯನ್ನು ತರಲು ಹೇಳಿದಾದ್ರೆ ನೀವು ಏನೆಲ್ಲ ಫೇಸ್ ಮಾಡುತ್ತೀರಿ ಎಂಬುದಾಗಿ ವರದಿಯನ್ನು ಹೇಳಿದ್ರೆ ನೀವು ಒಬ್ಬರು ಒಂದೊಂದು ವರದಿಯನ್ನು ತರಬಹುದು. अगर आपसे कहे कि आप इन हफ्ते में आपने कैसे तकलीफ का सामना किया, समस्या का सामना किया, एक लेकर आइए, तो आप एक एक तरह का लेकर आएंगे. ಆದರೆ ಒಂದು ವೇಳೆ ನಮ್ಮ ಎಲ್ಲಾ ಸಮಸ್ಯೆಗಳಲ್ಲಿ ದೇವರನ್ನು ಮುಂದಿಟ್ಟು ದೇವರಿಗೆ ಒಪ್ಪಿಸಿಕೊಡೋದಾದ್ರೆ ಆ ಎಲ್ಲಾ ಸಮಸ್ಯೆಗಳಿಂದ ಬಿಡಿಸಲು ಆತನು ಶಕ್ತನಾಗಿದ್ದಾನೆ. लेकिन हमारे हर एक समस्या में, तकलीफ में अगर परमेश्वर को हम सौंप देंगे, परमेश्वर को सामने रखेंगे, तो सब कुछ छुड़ाता है. ಹಾಲೆಲೂಯಾ, हालेलुया. ಅದೇ ಇಲ್ಲಿ ಆಗಿದ್ದನ್ನು ನೋಡ್ತೇವೆ. ಆ ಕಾನಾನ್ ದೇಶವನ್ನು ಸಂಚರಿಸಿ ನೋಡಲು ದೇವರು ಅಲ್ಲಿ ಮೋಶೆ ಮುಖಾಂತರ ಅಲ್ಲಿ ಕಳಿಸ್ತಾ ಇದ್ದಾನೆ. वही हम देखते हैं कि वो कानान देश को वहां देखने के लिए परमेश्वर मूसा के द्वारा लोगों को भेजता है. ಅಲ್ಲಿ ಮುಂದಕ್ಕೆ ನಾವು ನೋಡೋದಾದ್ರೆ 25ರಿಂದ 29 ಅಲ್ಲಿ ವರದಿಯನ್ನು ಓದುತ್ತಾ ಇದ್ದೇವೆ. और आगे हम देखते हैं 25वां वचन से लेकर वो जो देखे हुए बातों को बताते हैं. ಅಲ್ಲಿ 13ನೇ ಅಧ್ಯಾಯ 25ರಿಂದ 29 ಹೀಗೆ ಬರೆಯಲ್ಪಟ್ಟಿದೆ. ಅವರು 40 ದಿವಸಗಳು ಆ ದೇಶವನ್ನು ಸಂಚರಿಸಿ ನೋಡಿದ ಮೇಲೆ ಪಾರಾನ್ ಅರಣ್ಯದಲ್ಲಿದ್ದ ಮೋಶೆ, ಆರೋನರ ಮತ್ತು ಇಸ್ರಾಯೇಲರ ಸರ್ವ ಸಮೂಹದವರ ಬಳಿಗೆ ಕಾದೇಶಿಗೆ ಬಂದು ಅವರಿಗೆ ಸಮಾಚಾರವನ್ನು ತಿಳಿಸಿ ಆ ದೇಶದ ಹಣ್ಣುಗಳನ್ನು ತೋರಿಸಿದರು. ಅವರು ಮೋಶೆಗೆ, ನೀನು ನಮ್ಮನ್ನು ಕಳಿಸಿದ್ದಕ್ಕೆ ದೇಶಕ್ಕೆ ಹೋದೆವು, ಅದು ಹಾಲು ಜೇನು ಹರಿಯುವ ದೇಶವೇ, ಅಲ್ಲಿನ ಹಣ್ಣುಗಳು ಇಂಥವು, ಆದರೆ ಆ ದೇಶದ ನಿವಾಸಿಗಳು ಬಲಿಷ್ಠರು, ಅವರಿರುವ ಪಟ್ಟಣಗಳು ದೊಡ್ಡವಾಗಿಯೂ ಕೋಟೆ ಕೊತ್ತಲುಗಳು ಉಳ್ಳಾಗಿವೆ. ಅದಲ್ಲದೆ ಅಲ್ಲಿ ಉನ್ನತರಾದ ಪುರುಷರನ್ನು ನೋಡಿದೆವು. ದಕ್ಷಿಣ ಸೀಮೆಯಲ್ಲಿ ಅಮಲೇಕ್ಯರು, ಬೆಟ್ಟದ ಸೀಮೆಯಲ್ಲಿ ಹಿತ್ತಿಯರು, ಯೆಬೂಸಿಯರು, ಅಮೋರಿಯರು, ಇವರು ಸಮುದ್ರ ತೀರದಲ್ಲಿ ಮತ್ತು ಯೋರ್ದನ್ ಹೊಳೆಯ ಬಳಿಯಲ್ಲಿ ಕಾನಾನ್ಯರು ವಾಸವಾಗಿದ್ದಾರೆ ಎಂದು ತಿಳಿಸುವುದನ್ನು ಅಲ್ಲಿ ನೋಡುತ್ತಾ ಇದ್ದೇವೆ. 40 दिन के बाद वे उस देश का भेद लेकर लौट आए और पारान जंगल के कादेश नामक स्थान में मूसा और हारून और इस्राएलियों की सारी मंडली के पास पहुंचे और उनको और सारी मंडली को संदेश दिया और उस देश के फल उनको दिखाए. उन्होंने मूसा से यह कहकर वर्णन किया, जिस देश में तूने हमको भेजा था उसमें हम गए, उसमें सचमुच दूध और मधु की धाराएं बहती हैं और उसकी उपज में से यही है, परंतु उस देश के निवासी बलवान हैं और उसके नगर गढ़वाले हैं और बहुत बड़े हैं. और फिर हमने वह अनाक वंशियों को भी देखा. दक्षिण देश में अमालेकी बसे हुए हैं और पहाड़ी देश में हित्ती, यबूसी और एमोरी रहते हैं. ಈ ವರದಿಯ ಆರಂಭ ಏನೋ ಒಳ್ಳೆದಿತ್ತು. और यहाँ हम देखते हैं, यहाँ जो बातें कहते हैं, भेद का आरंभ अच्छा था. ಅಲ್ಲಿ ಒಳ್ಳೆ ಹಣ್ಣು ಒಳ್ಳೆದಿದೆ. वो कहते हैं कि वहाँ का फल बहुत ಹಾಲು ಜೇನು अच्छा ಹರಿಯುವ है. ದೇಶವು, ಆದರೆ ಹೌದು ಸರಿ ಅದು. और जो दूध और मधु की देश ऐसा कहा गया, वो सही बात है. ಆದರೆ ಸಮಸ್ಯೆಗಳು ಅನೇಕ ಇವೆ. लेकिन समस्या अनेक ಅಲ್ಲಿಯ है. निवासिಗಳು ಬಲಿಷ್ಠರು, वहाँ के निवासी जो ಪಟ್ಟಣಗಳು बहुत ही बलवान ಭದ್ರವಾಗಿವೆ, हैं, ದೊಡ್ಡದಾಗಿವೆ. और वहाँ की गढ़ जो है, नगर जो है बहुत ही बलवान है. ಉನ್ನತ ಪುರುಷರನ್ನು ನೋಡಿದೆವು, ಎತ್ತರದವರನ್ನು ನೋಡಿದೆವು, ಅವರ ಮುಂದೆ ನಾವು ಮಿಡತೆಗಳಂತೆ ಕಾಣಿದೆವು. और हमने अनेक ऊंचे लोगों को देखा, उनके सामने तो हम एक छोटे से दिखते हैं.
ಅಮೆರಿಕರು, ಹಿತ್ತಿಯರು, ಯಬೂಸಿಯರು, ಅಮೋರಿಯರು, ಕಾನಾನ್ಯರು ಇವರೆಲ್ಲ ಅಲ್ಲಿ ನೋಡ್ತೇವೆ, ಎಲ್ಲ ಯಾರು ಜೀವಿಸ್ತಾ ಇದ್ದಾರೆ. और वो कहते हैं कि वहाँ अमालेकी है, हित्ती है, यबूसी है, कानानी लोग वहाँ जीते हैं. ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया. ಆದರೆ ನಾವು ನೋಡ್ತೇವೆ 30ನೇ ವಚನದಲ್ಲಿ, ಅಲ್ಲಿ 30ನೇ ವಚನದಲ್ಲಿ ಹೀಗೆ ಓದುತ್ತೇವೆ, और 30वां वचन में हम इस तरह पढ़ते हैं, ಇಸ್ರಾಯೇಲರು ಮೋಶೆಗೆ ವಿರೋಧವಾಗಿ ಗುಣಗುಟ್ಟಲಾಗಿ ಕಾಲೇಬನು ಅವರನ್ನು ಸುಮ್ಮನಿರಿಸಿ, ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ, ಅದನ್ನು ಜಯಿಸಬಲ್ಲೆವು ಎಂದು ಹೇಳಿದನು. ಆದರೆ ಅವನ ಜೊತೆಯಲ್ಲಿ ಹೋದವರು ಆಜರು ನಮಗೆ ಅಲ್ಲಿ ನೋಡ್ತೇವೆ, ಅಲ್ಲಿ ಕಾಲೇಬನ ಒಂದು ರಿಪೋರ್ಟ್ ಅನ್ನು ಅಲ್ಲಿ ನೋಡ್ತಾ ಇದ್ದೇವೆ. और यहाँ कालेब की रिपोर्ट को हम इस तरह देखते हैं, पर कालेब ने मूसा के सामने प्रजा के लोगों को चुप कराने के विचार से कहा, हम अभी चढ़ के उस देश को अपना कर ले, क्योंकि निस्संदेह हम में ऐसा करने की शक्ति है. ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया. ಅಲ್ಲಿ ನೋಡುತ್ತೇವೆ, ಇಲ್ಲಿ 12 ಜನ ಅಲ್ಲಿ ಸ್ಪೈ ಮಾಡ್ಲಿಕ್ಕೆ ಅಲ್ಲಿ ಸಂಚರಿಸಿ ನೋಡಲು ಹೋಗ್ತಾ ಇದ್ದಾರೆ. यहाँ हम देखते हैं कि 12 लोग जो है वहाँ उस देश का भेद को जानने के लिए जाते हैं. ಅದರಲ್ಲಿ 10 ಮಂದಿಗಳ ವರದಿ ಏನಾಗಿತ್ತು? ಕೆಟ್ಟ ವರದಿ ಆಗಿದೆ. वहाँ 10 लोगों का जो उन्होंने जो भेद को लेकर आया था वो बहुत ही बुरा था. ಆದರೆ ಕೇವಲ ಇಬ್ಬರ ವರದಿ ಏನಾಗಿದೆ? ಅಲ್ಲಿ ದೇವರು ಅವರ ಮಧ್ಯದಲ್ಲಿ ಇದ್ದಾನೆ. लेकिन बाकी 2 जो व्यक्ति रिपोर्ट लेकर आए थे वो परमेश्वर की ओर से था. ಈ 10 ಮಂದಿಯ ವರದಿಯನ್ನು ಕೇಳಿಕೊಂಡು ಅಲ್ಲಿ ನೋಡುತ್ತೇವೆ, ಅಧ್ಯಾಯದಲ್ಲಿ ರಾತ್ರಿ ಎಲ್ಲ ಜನರು ಅಳುವುದನ್ನು 14ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ. और वहाँ 10 लोगों के हम देखते हैं कि उस रिपोर्ट को सुनकर बाकी के लोग जो है वो रोने लगते हैं, इजरायली लोग. ಕಾಲೇಬ ಹಾಗೂ ಯೋಶುವನನ್ನು ಬಿಟ್ಟರೆ ಅಲ್ಲಿ ನೋಡುತ್ತೇವೆ ಎಲ್ಲರ ವರದಿ ಅದು ನೆಗೆಟಿವ್ ಆಗಿದ್ದನ್ನು ನಾವು ನೋಡುತ್ತೇವೆ. और कालेब और यहोशुआ को छोड़कर बाकी जो लोग थे उनका सबका जो रिपोर्ट जो वो गलत था. ಯೆಹೋಶುವ ಹಾಗೂ ಕಾಲೇಬರು ದೇವರು ಹೇಗೆ ಕೆಂಪು ಸಮುದ್ರವನ್ನು ವಿಭಾಗಿಸಿದನು, ಬಂಡೆಯಿಂದ ನೀರನ್ನು ಕೊಟ್ಟನು, ಹೇಗೆ ಅದ್ಭುತ ರೀತಿಯಲ್ಲಿ ದೇವರು ಆ ಸಮಯದವರೆಗೆ ನಡೆಸಿಕೊಂಡು ಬಂದನು ಎಂಬುದಾಗಿ ಧ್ಯಾನಿಸಿದರು. और हम देखते हैं कालेब और यहोशुआ जो थे वो हम देखते हैं कि किस तरह परमेश्वर ने उन्हें लाल समुद्र को 2 भाग किया, किस तरह चट्टान से पानी के सारे अद्भुत बातों को जानते थे और विश्वास करते थे. ಆದರೆ ಅಲ್ಲಿ 10 ಮಂದಿ ನೋಡುತ್ತೇವೆ, ಅಲ್ಲಿ ನೆಗೆಟಿವ್ ರಿಪೋರ್ಟ್ ಅನ್ನು ಅವರು ಕೊಡ್ತಾ ಇದ್ದಾರೆ, ಅವರ ದೃಷ್ಟಿಯಲ್ಲಿ ಅವರ ಸಮಸ್ಯೆಗಳನ್ನು ನೋಡ್ತಾ ಇದ್ದಾರೆ. और वहाँ बाकी 10 लोग जो थे वो नेगेटिव रिपोर्ट, नकारात्मक रिपोर्ट देते हैं और हम देखते हैं उनकी दृष्टि में समस्या थी. ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया. ನಮ್ಮ ರಿಪೋರ್ಟ್ ಏನಾಗಿದೆ? हमारा रिपोर्ट क्या है? ಹಾಲೆಲೂಯಾ. ಹಾಲೆಲೂಯಾ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಯೆಶಾಯ 53:1 ನೋಡ್ತೇವೆ, ನಾವು ಕೇಳಿದ ಸಂಗತಿಗಳನ್ನು ಯಾರು ನಂಬಿದ್ದರು ಎಂಬುದಾಗಿ ದೇವರ ವಾಕ್ಯ ಅಲ್ಲಿ ಹೇಳ್ತಾ ಇದೆ. और यशायाह की किताब में हम देखते हैं कि 53 अध्याय में परमेश्वर का वचन इस तरह कहता है कि हमने जो रिपोर्ट दिया उस पर कौन विश्वास करेगा? Who has believed our report? कौन हमारे रिपोर्ट पर विश्वास करते हैं? ಯೆಶಾಯ 54:17 ನೋಡ್ತೇವೆ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. और यशायाह की किताब में 54 में अध्याय में हम देखते हैं कि तेरे विरुद्ध में जो भी हथियार उठेगा उसको कोई भी हथियार तेरे विरुद्ध में नहीं उठेगा. ದೇವರ ವಾಕ್ಯ ಹೇಳ್ತಾ ಇದೆ, ನನ್ನ ಆಲೋಚನೆಗಳು ನಿನ್ನ ಆಲೋಚನೆಗಳಿಗಿಂತ ಉತ್ತಮವಾಗಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. और परमेश्वर का वचन इस तरह कहता है कि मेरा विचार जो मेरा आलोचना जो तेरे आलोचना से उत्तम है. ನನ್ನ ನಿಮ್ಮ ನಂಬಿಕೆ ದೇವರ ವಾಗ್ದಾನ ಮೇಲೆ ಇದೆಯೋ, ನಾವು ನೋಡ್ತೇವೆ ಲೋಕದ ಮೇಲೆ ಇದೆಯೋ? हमारा और आपका विश्वास जो है परमेश्वर की वाचा के ऊपर है या दुनिया के ऊपर है? ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया. ಅಲ್ಲಿ ಯೆಹೋಶುವ ಮತ್ತು ಕಾಲೇಬರನ್ನು ಬಿಟ್ಟರೆ ಮಿಕ್ಕವರೆಲ್ಲರೂ ಸಮಸ್ಯೆಗಳನ್ನು ನೋಡುವುದನ್ನು ನೋಡುತ್ತೇವೆ. वहाँ यहोशुआ और कालेब को छोड़कर बाकी जो लोग थे वो सिर्फ समस्या को देख रहे थे. ಅಲ್ಲಿ 13ನೇ ಅಧ್ಯಾಯದಲ್ಲಿ 12 ಕುಲದ ಮುಖ್ಯಸ್ಥರನ್ನು ಕಳಿಸಿದಲ್ಲಿ ಅಲ್ಲಿ ಒಂದು ವಿಶೇಷತೆಯನ್ನು ನಾವು ನೋಡ್ತಾ ಇದ್ದೇವೆ. और यहाँ 13 अध्याय में जो हम देखते हैं कि 12 गोत्र के जो प्रधान लोगों को भेजा जाता है उसमें एक विशेष बात को देख सकते हैं. ಅಲ್ಲಿ ನೋಡ್ತೇವೆ 6ನೇ ವಚನದಲ್ಲಿ ಯೆಹೂದ ಕುಲದ ಯೆಫುನ್ನೆಯ ಮಗನಾದ ಕಾಲೇಬನ ಬಗ್ಗೆ ಅಲ್ಲಿ ಕಾಲೇಬನ ಬಗ್ಗೆ ಬರೆಯಲ್ಪಟ್ಟಿದೆ. और यहाँ हम देखते हैं यहूदा के गोत्र में से 6वां वचन में यहूदा के गोत्र में से यफुन्ने का पुत्र कालेब के बारे में देखते हैं. ಯೇಸು ಕ್ರಿಸ್ತನು ಯೆಹೂದ ಸಿಂಹವಾಗಿದ್ದಾನೆ. और यीशु मसीहा जो यहूदा का सिंह है, ಅದನ್ನು ದಾವೀದ ಸಂತತಿಯವನಾಗಿದ್ದಾನೆ. और उतना ही हम देखते हैं दाऊद का संतति का है. ಹಾಲೆಲೂಯಾ, हालेलुया. ಅಲ್ಲಿಂದ ನೋಡ್ತೇವೆ ಅದೇ ಕುಲದಿಂದ ರಕ್ಷಕನು ಬರುವುದನ್ನು ನೋಡುತ್ತೇವೆ. और हम देखते हैं कि वही कुल से वही गोत्र से जो रक्षक उद्धार करता आता है. ಅಲ್ಲಿ 16ನೇ ವಚನದಲ್ಲಿ ಯೆಹೋಶುವನ ಬಗ್ಗೆ ನೋಡುತ್ತೇವೆ. वहाँ 16 वचन में हम यहोशुआ के बारे में देखते हैं. ಅಲ್ಲಿ ಆತನಿಗೆ ಹೋಶೇಯನಿಗೆ ಯೆಹೋಶುವ ಎಂಬುದಾಗಿ ಹೆಸರಿಟ್ಟರು. और यहाँ हम देखते हैं नून के पुत्र होशे को यहोशुआ ऐसा नाम रखा गया. ಯೆಶುವ ಅಂದರೆ ರಕ್ಷಕನಾಗಿದ್ದಾನೆ. और यहोशुआ इस नाम का अर्थ है कि उद्धार करता. ಹಾಲೆಲೂಯಾ, हालेलुया. ಇಂದು ನನ್ನನ್ನು ನಿಮ್ಮನ್ನು ಯೇಸು ಕ್ರಿಸ್ತನು ರಕ್ಷಕನಾಗಿದ್ದಾನೆ. और आज के दिन हम देखते हैं आपको और हमारा उद्धार करता यीशु मसीह है. ಹಾಲೆಲೂಯಾ, हालेलुया. ಆದರೆ ಕೀರ್ತನೆ 95:7-10 ನಾವು ಹೀಗೆ ಓದುತ್ತೇವೆ. और भजन संहिता 95 में 7 से 10 तक हम इस तरह पढ़ते हैं.
ಅಲ್ಲಿ ನೋಡುತ್ತೇವೆ ಕೀರ್ತನೆ 95:7-10, ಆತನು ನಮ್ಮ ದೇವರು, ನಾವು ಆತನ ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ನೀವು ಈ ಹೊತ್ತು ಆತನ ಶಬ್ದಕ್ಕೆ ಕಿವಿಗಟ್ಟರೆ ಎಷ್ಟೋ ಒಳ್ಳೆಯದು. ನಿಮ್ಮ ಹಿರಿಯರು ಅರಣ್ಯದಲ್ಲಿರುವ ಮೆರಿಬದಲ್ಲಿ ಮತ್ಸ ದಿನದಲ್ಲಿ ಮಾಡಿದಂತೆ ನೀವು ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಅಲ್ಲಿ ಅವರು ನನ್ನನ್ನು ಪರೀಕ್ಷಿಸಿದರು, ಅವರು ನನ್ನ ಮಹತ್ಕಾರ್ಯಗಳನ್ನು ನೋಡಿದರು, ನನ್ನನ್ನು ಶೋಧಿಸಿದರು. ನಾನು 40 ವರ್ಷ ಆ ಸಂತತಿಯವರ ವಿಷಯ ಬೇಸರಗೊಂಡೆನು. ಈ ಜನರು ಹೃದಯದಲ್ಲಿ ತಪ್ಪಿ ಹೋಗುವವರು, ನನ್ನ ಮಾರ್ಗವನ್ನು ತಿಳಿಯದವರು ಎಂದು ಹೇಳಿದೆನು. ಆದುದರಿಂದ ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರಿದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದ್ದೇನೆ ಎಂಬುದಾಗಿ ಹೇಳ್ತಾ ಇದೆ. क्योंकि वही हमारा परमेश्वर है और हम उसकी चराई का प्रजा और उसके हाथ की भेड़ें हैं. भला होता कि आज तुम उसकी बात सुनते. अपना अपना हृदय ऐसा कठोर मत करो जैसा मरीबा में व मस्सा के दिन जंगल में हुआ था, जब तुम्हारे पुरखाओं ने मुझे परखा. उन्होंने मुझको जांचा और मेरे काम को भी देखा. 40 वर्ष तक मैं उस पीढ़ी के लोगों से उठा रहा और मैंने कहा, ये तो भटकने वाले मन के हैं और इन्होंने मेरे मार्गों को नहीं पहचाना. ಅಲ್ಲಿ ನೋಡುತ್ತೇವೆ ಆ ದೇವರ ವಿಶ್ರಾಂತಿಯಲ್ಲಿ ಅವರಿಗೆ ಸೇರಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಅವರ ಅಪನಂಬಿಕೆಯಿಂದ ಅದು ಸಾಧ್ಯವಾಗಲಿಲ್ಲ. हम देखते हैं कि परमेश्वर के विश्राम में उन्हें जाने के लिए नहीं हुआ. एक कारण था कि उनका अविश्वास. ಹಾಲೆಲೂಯಾ. हालेलुया. ಇಂದು ನನ್ನ ನಿಮ್ಮ ಪರಿಸ್ಥಿತಿಗಳಲ್ಲಿ ನಾವು ಯಾವುದನ್ನು ನಂಬುತ್ತೇವೆ? ದೇವರನ್ನು ನಂಬುತ್ತೇವೆಯಾ, ಅಲ್ಲ ನಾವು ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದೇವೆಯಾ? और आज के दिन में हम देखते हैं आपके और हमारे परिस्थिति में हम किसको विश्वास करते हैं? परमेश्वर को विश्वास करते हैं या परिस्थिति को देखते हैं? ಅಲ್ಲಿ ನೋಡ್ತೇವೆ, ನಾವು ಹಿಂದೆ ಹೋಗುವ 14ನೇ ಅರಣ್ಯಕಾಂಡ 14ನೇ ಅಧ್ಯಾಯದಲ್ಲಿ ನೋಡ್ತೇವೆ. और गिनती की किताब में 14 अध्याय का 14 वचन में हम देखते हैं. 14:7 ಹೀಗೆ ಓದುತ್ತೇವೆ. 14 का 7 में हम इस तरह पढ़ते हैं. ಇಸ್ರಾಯೇಲರ ಸರ್ವ ಸಮೂಹದವರಿಗೆ ಹೀಗಂದರು, ನಾವು ಸಂಚರಿಸಿ ನೋಡಿದ ದೇಶವು ಅತ್ಯುತ್ತಮವಾದದ್ದು, ಅದು ಹಾಲು ಜೇನು ಹರಿಯುವ ದೇಶ. ಕರ್ತನು ನಮ್ಮನ್ನು ಮೆಚ್ಚಿಕೊಂಡರೆ ಅದರಲ್ಲಿ ನಮ್ಮನ್ನು ಸೇರಿಸಿ ಅದನ್ನು ನಮ್ಮ ಸ್ವಾಧೀನಕ್ಕೆ ಕೊಡುವನು. ಹೀಗಿರುವುದರಿಂದ ಕರ್ತನಿಗೆ ತಿರುಗಿ ಬೀಳಬೇಡಿರಿ, ಅದಲ್ಲದೆ ಆ ದೇಶದ ಜನರಿಗೆ ದಿಗುಲು ಪಡಬೇಡಿರಿ. ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು. ಅವರಿಗೆ ನೆರಳಾಗಿದ್ದ ದೇವರು ಅವರನ್ನು ಕೈಬಿಟ್ಟನು. ನಮ್ಮ ಕಡೆ ಕರ್ತನು ಇದ್ದಾನೆ, ಅವರಿಗೆ ಭಯಪಡಬೇಡಿರಿ ಅಂದನು. ಆದರೆ ಜನಸಮೂಹದೆಲ್ಲರೂ ಅವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಹೇಳಿಕೊಳ್ಳುತ್ತಿರಲಾಗಿ ಕರ್ತನ ತೇಜಸ್ಸು ದೇವದರ್ಶನದ ಗುಡಾರದಲ್ಲಿ ಹೊಳೆದು ಇಸ್ರಾಯೇಲರೆಲ್ಲರಿಗೂ ಕಾಣಿಸಿದನ್ನು ನೋಡುತ್ತೇವೆ. या 14 अध्याय का 7 वचन से लेकर 10 वचन तक इस्राएलियों की सारी मंडली से कहने लगे, जिस देश का भेद लेने को हम इधर उधर घूम कर आए हैं वह अत्यंत उत्तम देश है. यदि यहोवा हमसे प्रसन्न हो तो हम उसको उस देश में जिसमें दूध और मधु की धाराएं बहती है पहुंचाकर उसे हमें दे देगा. केवल इतना करो कि तुम यहोवा के विरुद्ध बलवा ना करो और न उस देश के लोगों से डरो, क्योंकि वे हमारी रोटी ठहरेंगे. छाया उनके ऊपर से हट गई है और यहोवा हमारे संग है, उनसे न डरो. तब सारी मंडली चिल्ला उठी कि इन पर पथराव करो. तब यहोवा का तेज मिलाप वाले तंबू में सब इस्राएलियों पर प्रकाशमान हुआ. ಅಲ್ಲಿ ನೋಡುತ್ತೇವೆ, ಇಸ್ರಾಯೇಲರು ಇವರ ಯೋಶುವ ಹಾಗೂ ಕಾಲೇಬನ ಒಂದು ವರದಿಯನ್ನು ನಂಬುವ ಬದಲು ಅಲ್ಲಿ ಉಳಿದ 10 ಮಂದಿಯ ವರದಿನ ಅವರು ನಂಬುವುದನ್ನು ನೋಡುತ್ತೇವೆ. यहाँ हम देखते हैं कि इजरायली लोग जो है यहोशुआ और कालेब के रिपोर्ट को विश्वास करने के बजाय जो बाकी 10 लोग थे उनके रिपोर्ट को विश्वास करते हैं. ಅಲ್ಲಿ ಯೆಹೋಶುವ ಹಾಗೂ ಕಾಲೇಬರಲ್ಲಿ ಹೇಳ್ತಾರೆ, ನಾವು ಸಂಚರಿಸಿ ನೋಡಿದ ದೇಶವು ಅತ್ಯುತ್ತಮವಾದದ್ದೆಂಬುದಾಗಿ ಹೇಳ್ತಾ ಇದ್ದಾರೆ. और यहाँ यहोशुआ और कालेब कहता है कि जो देश हम जाकर भेद लेकर आए हैं वो देश बहुत ही उत्तम देश है. ಈ ದೇಶವನ್ನು ಕರ್ತನು ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. वो कहते हैं कि प्रभु ने परमेश्वर ने हमें यह देश दिया है. ಅಲ್ಲಿ ನೋಡ್ತೇವೆ, ಕರ್ತನು ನಮ್ಮನ್ನು ಮೆಚ್ಚಿಕೊಂಡರೆ ಅದರಲ್ಲಿ ನಮ್ಮನ್ನು ಸೇರಿಸಿ ಅದನ್ನು ನಮ್ಮ ಸ್ವಾಧೀನಕ್ಕೆ ಕೊಡುವನೆಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ. वो कहते हैं कि यहोवा अगर हमसे प्रसन्न हो तो हमको उस देश में जिसमें दूध और मधु की धाराएं बहती है पहुंचाकर उसे हमें दे देगा. ಹಾಲೆಲೂಯಾ. ಹಾಲೆಲೂಯಾ. ಆದರೆ ಮುಂದೆ ಅಲ್ಲಿ 11ನೇ ವಚನದಲ್ಲಿ ನಾವು ನೋಡ್ತೇವೆ, ಕರ್ತನು ಮೋಶೆಗೆ, ಈ ಜನರು ಇನ್ನು ಎಷ್ಟರ ಮಟ್ಟಿಗೆ ನನ್ನನ್ನು ಅಲಕ್ಷ್ಯ ಮಾಡುವರು. ನಾನು ನಡೆಸಿದ ಎಲ್ಲ ಮಹತ್ಕಾರ್ಯಗಳನ್ನು ಇವರು ಪ್ರತ್ಯಕ್ಷವಾಗಿ ನೋಡಿದಾಗ್ಯೂ ಇಷ್ಟು ದಿನ ನನ್ನನ್ನು ನಂಬದೇ ಇರುವರೋ ಆಗಲಿ ನಾನು ಇವರಿಗೆ ವ್ಯಾಧಿಯನ್ನುಂಟು ಮಾಡಿ ಇವರು ನಿರ್ಮೂಲ ಮಾಡಿ ಈ ಜನಕ್ಕಿಂತ ಹೆಚ್ಚಾಗಿಯೂ ಬಲಿಷ್ಠವಾಗಿ ಇರುವ ಜನಾಂಗವನ್ನು ನಿನ್ನ ಮೂಲಕವಾಗಿ ಹುಟ್ಟಿಸುವೆನೆಂದು ಹೇಳ್ತಾ ಇದ್ದಾನೆ. और यहाँ हम देखते 11 वचन में यहोवा परमेश्वर इस तरह कहता है, तब यहोवा ने मूसा से कहा, वे लोग कब तक मेरा तिरस्कार करते रहेंगे और मेरे सब आश्चर्य कर्म देखने पर भी कब तक मुझ पर विश्वास न करेंगे. मैं उन्हें मरी से मारूंगा और उनके निज भाग से उन्हें निकाल दूंगा और तुझसे एक जाति उत्पन्न करूंगा जो उनसे बड़ी और बलवंत होगी.
ಅಲ್ಲಿ ನೋಡ್ತೇವೆ ಅಗ್ನಿ ಸ್ತಂಭವಾಗಿಯೂ ಮೇಘ ಸ್ತಂಭವಾಗಿಯೂ ಅವರನ್ನು ನಡೆಸಿಕೊಂಡು ಬಂದದನ್ನು ನೋಡುತ್ತೇವೆ. या हम देखते हैं कि परमेश्वर ने अग्नि स्तंभ और मेघ स्तंभ होकर उन्हें दिन रात चलाकर आया था. ಅಲ್ಲಿ ದೇವರು ಅವರೊಂದಿಗೆ ಇದ್ದದನ್ನು ನೋಡುತ್ತೇವೆ. और परमेश्वर उनके साथ था. ಆದರೆ ಕೇವಲ ಅಪನಂಬಿಕೆಯಿಂದ ಆ ಒಂದು ಕಾನಾನ್ ದೇಶವನ್ನು ವಾಗ್ದಾನ ಮಾಡಿದ ದೇಶಕ್ಕೆ ಅನೇಕರು ಹೋಗಲು ಅಸಾಧ್ಯವಾಗುವುದನ್ನು ನೋಡುತ್ತೇವೆ. लेकिन उनके अविश्वास के कारण जो वाचा किया हुआ कानान देश में जाने के लिए उन्हें संभव नहीं हुआ. ಇದಕ್ಕಾಗಿ ನೋಡುತ್ತೇವೆ ದೇವರು ಅಲ್ಲಿ ಅವರ ಮೇಲೆ ಕ್ರೋಧವನ್ನು ಅಲ್ಲಿ ಪ್ರಕಟಪಡಿಸುವುದನ್ನು ನೋಡುತ್ತೇವೆ. और इस कारण हम देखते हैं कि परमेश्वर उन पर क्रोधित हो जाता है. ಹಾಲೆಲೂಯಾ. हालेलुया. ಅದರಲ್ಲಿ ನೋಡ್ತೇವೆ ಅದೇ 24ನೇ ವಚನದಲ್ಲಿ ಕಾಲೇಬನ ಬಗ್ಗೆ ಹೇಳ್ತಾ ಇದ್ದಾನೆ. और यहाँ 24वां वचन में कालीब के बारे में कहता ನನ್ನ है. ದಾಸ ಅಲ್ಲಿ 24ನೇ ವಚನ, ನನ್ನ ದಾಸನಾದ ಕಾಲೇಬನು ಅಂತ ಮನಸ್ಸುಳ್ಳವನಾಗಿರದೆ ಮನಪೂರ್ವಕವಾಗಿ ನನ್ನನ್ನು ಮಾತನ್ನು ಅನುಸರಿಸಿ ನಡೆದರಿಂದ ಅವನು ಸಂಚರಿಸಿದ ಆ ದೇಶದಲ್ಲಿ ಸೇರಿಸುವೆನೆಂಬುದಾಗಿ ಅಲ್ಲಿ ದೇವರು ಹೇಳ್ತಾ ಇದ್ದಾನೆ. और यहाँ हम देखते हैं कि 24वां वचन में 14 अध्याय का, परंतु इस कारण कि मेरे दास कालीब के साथ और ही आत्मा है और उसने पूरी रीति से मेरा अनुकरण किया है, मैं उसको उस देश में जिसमें वह हो आया है पहुंचाऊंगा और उसका वंश उस देश का अधिकारी होगा. ಹಾಲೆಲೂಯಾ. हालेलुया. ಇಂದು ದೇವರ ವಾಕ್ಯ ನಮಗೆ ಉತ್ತೇಜನ ಕೊಡ್ತಾ ಇದೆ, ನಾವು ಮನಪೂರ್ವಕವಾಗಿ ಆತನನ್ನು ಅನುಸರಿಸುವವರಾಗಿರಬೇಕು. और आज के दिन में परमेश्वर का वचन हमें इस तरह उत्तेजन देता है कि हम पूरे मन से परमेश्वर का अनुकरण करना चाहिए. ಹಾಲೆಲೂಯಾ. हालेलुया. ಆತನಿಗಾಗಿ ತಣ್ಣಗಾಗಿ ಉಗುರು ಬೆಚ್ಚಗಾಗಿರದೆ ನಾವು ಬೆಚ್ಚಗಾಗಿ ಇರಬೇಕಾಗಿದೆ. और उसके लिए हम ठंडा गरम ऐसा ना होते बल्कि गरम होना चाहिए. ಹಾಲೆಲೂಯಾ. हालेलुया. ಧರ್ಮೋಪದೇಶಕಾಂಡ 1ನೇ ಅಧ್ಯಾಯದಲ್ಲಿ ನೋಡ್ತೇವೆ 34ರಿಂದ 36 ಅಲ್ಲಿ ಹೀಗೆ ಓದುತ್ತೇವೆ. और गिनती की किताब में पहला अध्याय का ಧರ್ಮೋಪದೇಶಕಾಂಡ 1ನೇ व्यवस्था विवरण की किताब में पहला अध्याय में हम देखते हैं 36-37 1ನೇ ಅಧ್ಯಾಯ ಧರ್ಮೋಪದೇಶಕಾಂಡ 34 1ನೇ ಅಧ್ಯಾಯ 34-36. ಕರ್ತನು ನಿಮ್ಮ ಮಾತುಗಳನ್ನು ಕೇಳಿ ಕೋಪಗೊಂಡು ನಾನು ನಿಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದ ಒಳ್ಳೆ ದೇಶವನ್ನು ಈ ದುಷ್ಟ ಜನರಲ್ಲಿ ಯಾರು ನೋಡಿದಲ್ಲ ಎಂದು ಪ್ರಮಾಣ ಮಾಡಿ ಯೆಫುನ್ನೆಯ ಮಗನಾದ ಕಾಲೇಬನೊಬ್ಬನೇ ಕರ್ತನನ್ನು ಮನಪೂರ್ವಕವಾಗಿ ಅನುಸರಿಸಿದ್ದರಿಂದ ಅವನೇ ಅದನ್ನು ನೋಡುವನು. ಅವನು ಸಂಚರಿಸಿದ ಪ್ರದೇಶವನ್ನು ಅವನಿಗೂ ಅವನ ಸಂತತಿಯವರಿಗೂ ಕೊಡುವೆನೆಂದು ಹೇಳಿದನು. ಅದು ಮಾತ್ರವಲ್ಲದೆ ಕರ್ತನು ನಿಮ್ಮ ದೆಸೆಯಿಂದ ನನ್ನ ಮೇಲೆ ಕೋಪ ಮಾಡಿ ನೀನು ಆ ದೇಶಕ್ಕೆ ಸೇರುವುದಿಲ್ಲ, ಆದರೆ ನಿನ್ನ ಶಿಷ್ಯನಾದ ನೂನನ ಮಗ ಯೆಹೋಶುವನು ಅಲ್ಲಿ ಸೇರುವನು, ಅವನೇ ಇಸ್ರಾಯೇಲರಿಗೆ ಆ ದೇಶವನ್ನು ಸ್ವಾಧೀನಪಡಿಸುವನು, ಆದ್ದರಿಂದ ಅವನನ್ನು ಧೈರ್ಯಗೊಳಿಸು ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ. यहाँ हम देखते हैं कि पहला व्यवस्था के पहला अध्याय का 34 से 38 तक, परंतु तुम्हारी वे बातें सुनकर यहोवा का कोप भड़क उठा और उसने यह शपथ खाई, निश्चय इस बुरी पीढ़ी के मनुष्यों में से एक भी उस अच्छे देश को देखने ना पाएगा जिसे मैंने उनके पितरों को देने की शपथ खाई थी. यपुन्ने का पुत्र कालेब ही उसे देखने पाएगा और जिस भूमि पर उसके पांव पड़े हैं उसे मैं उसको और उसके वंश को भी दूंगा, क्योंकि वह मेरे पीछे पूरी रीति से हो लिया है. और मुझ पर भी यहोवा तुम्हारे कारण क्रोधित हुआ और यह कहा, तू भी वहां जाने ना पाएगा. नून का पुत्र यहोशू जो तेरे सामने खड़ा रहता है वह तो वहां जाने पाएगा, इसलिए तू उसको हियाव दे, क्योंकि उस देश को इस्राएलियों के अधिकार में वही कर देगा. ಅಲ್ಲಿ ನೋಡ್ತೇವೆ ಕೇವಲ ನಂಬಿದವರು ಅಲ್ಲಿ ದೇಶವನ್ನು ಅಲ್ಲಿ ಹೋಗಲು ಸಾಧ್ಯವಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. यहाँ हम देखते हैं जो विश्वास करते थे वही लोग उस देश में जाने पाए. ಹಾಲೆಲೂಯಾ. हालेलुया. ಅಲ್ಲಿ ಮುಂದಕ್ಕೆ ನೋಡಿದ್ರೆ ಯೆಹೋಶುವ 14ನೇ ಅಧ್ಯಾಯ 6ರಿಂದ 15 ನಾವು ನೋಡ್ತೇವೆ. आगे हम देखते हैं यहोशुआ के 14 अध्याय में 6वां और 7वां वचन. ಅಲ್ಲಿ ಕಾಲೇಬನ ಸ್ವಾಸ್ಥ್ಯದ ಬಗ್ಗೆ ನೋಡುತ್ತೇವೆ. ಯೆಹೋಶುವ 14ನೇ ಅಧ್ಯಾಯ 6ರಿಂದ 15. ಯೆಹೋಶುವನು ಗಿಲ್ಗಾಲಿನಲ್ಲಿದ್ದಾಗ ಯಹೂದ ಕುಲದವರು ಅವನ ಬಳಿಗೆ ಬಂದರು. ಅವರಲ್ಲಿ ಕೆನಿಜ್ಯರು ಯೆಫುನ್ನೆಯ ಮಗನಾದ ಕಾಲೇಬನು ಅವನಿಗೆ ಕರ್ತನು ಕಾದೇಶ್ ಬಾರ್ನ್ಯದಲ್ಲಿ ನಮ್ಮಿಬ್ಬರ ವಿಷಯವಾಗಿ ದೇವರ ಮನುಷ್ಯನಾದ ಮೋಶೆಗೆ ಹೇಳಿದ್ದು ನಿನಗೆ ಗೊತ್ತಿರುವುದಷ್ಟೇ. ಕರ್ತನ ಸೇವಕನಾದ ಮೋಶೆಯು ಈ ದೇಶವನ್ನು ಸಂಚರಿಸಿ ನೋಡುವುದಕ್ಕೋಸ್ಕರ ಕಾದೇಶ್ ಬಾರ್ನ್ಯದಿಂದ ನನ್ನನ್ನು ಕಳಿಸುವಾಗ ನನಗೆ 40 ವರ್ಷವಾಗಿತ್ತು. ನನ್ನ ಜೊತೆಯಲ್ಲಿದ್ದ ಬಂದಿದ್ದ ಸಹೋದರರು ಜನರನ್ನು ಎದೆಗಡಿಸಿದರು. ನಾನಾದರೂ ನನ್ನ ದೇವರಾದ ಕರ್ತನನ್ನೇ ಸಂಪೂರ್ಣವಾಗಿ ನಂಬಿಕೊಂಡು ಯಥಾರ್ಥವನ್ನು ಹೇಳಿದೆನು. ಮೋಶೆಯು ಆ ದಿವಸ ನೀನು ಪೂರ್ಣ ಮನಸ್ಸಿನಿಂದ ನನ್ನ ದೇವರಾದ ಕರ್ತನನ್ನು ಹೊಂದಿಕೊಂಡದರಿಂದ ನೀನು ಸಂಚರಿಸಿದ ಪ್ರದೇಶವು ನಿನಗೂ ನಿನ್ನ ಸಂತಾನದವರಿಗೂ ಶಾಶ್ವತ ಸ್ವಾಸ್ಥ್ಯವಾಗುವುದೆಂದು ಪ್ರಮಾಣ ಮಾಡಿ ನನಗೆ ಹೇಳಿದನು. ಕರ್ತನು ಈ ಮಾತುಗಳನ್ನು ಮೋಶೆಗೆ ಹೇಳಿದನಿಂದ ಇಸ್ರಾಯೇಲರು ಅರಣ್ಯದಲ್ಲಿ ಅಲೆಯುತ್ತಿದ್ದ ವರ್ಷಗಳು ಸೇರಿ 45 ವರ್ಷಗಳು ದಾಟಿದವು. ಕರ್ತನು ತಾನು ನುಡಿದಂತೆ ಈ ಕಾಲವನ್ನೆಲ್ಲ ನನ್ನನ್ನು ಜೀವಿದಂದಿಳಿಸಿದ್ದಾನೆ. ಈಗ ನಾನು 85 ವರ್ಷದವನಾಗಿದ್ದೇನೆ.
ಮೋಶೆಯು ನನ್ನನ್ನು ಕಳಿಸಿದಾಗ ನನಗೆ ಎಷ್ಟು ಬಲವಿತ್ತೋ ಈಗಲೂ ಅಷ್ಟಿದೆ. ಯುದ್ಧ ಮಾಡುವುದಕ್ಕೂ ವಿಶೇಷ ಕಾರ್ಯಗಳು ನಿರ್ವಹಿಸುವುದಕ್ಕೂ ನನಗೆ ಮುಂಚಿನಂತೆ ಶಕ್ತಿ ಇರುತ್ತದೆ. ಹೀಗಿರಲಾಗಿ ಕರ್ತನು ಆ ದಿನದಲ್ಲಿ ಸೂಚಿಸಿದಂಥ ಆ ಪರ್ವತ ಪ್ರದೇಶವನ್ನು ನನಗೆ ಕೊಡು. ಇದರಲ್ಲಿ ಉನ್ನತ ಪುರುಷರಿರುತ್ತಾರೆಂದು, ಇದರ ಪಟ್ಟಣಗಳು ದೊಡ್ಡವು, ಕೋಟೆ ಕೊತ್ತಲುಗಳು ಆಗಿವೆ ಎಂದು ಆ ಕಾಲದಲ್ಲಿ ನೀನು ಕೇಳಿದೆಯಲ್ಲ. ಅವರೆಲ್ಲರನ್ನು ಓಡಿಸಿ ಬಿಡುವುದಕ್ಕೋಸ್ಕರ ಕರ್ತನು ತನ್ನ ಮಾತಿಗನುಸಾರವಾಗಿ ನನಗೆ ಸಹಾಯ ಮಾಡುವನೆಂದು ನಿರೀಕ್ಷಿಸಿಕೊಂಡಿದ್ದೇನೆ ಅಂದನು. ಆಗ ಯೆಹೋಶುವನು ಯೆಫುನ್ನೆಯ ಮಗದ ಕಾಲೇಬನನ್ನು ಆಶೀರ್ವದಿಸಿ ಹೆಬ್ರೋನ್ ಪಟ್ಟಣವನ್ನು ಅವನಿಗೆ ಸ್ವಾಸ್ಥ್ಯವಾಗಿ ಕೊಟ್ಟನು. ಕೆನಿಜ್ಯನಾದ ಯೆಫುನ್ನೆಯ ಮಗ ಕಾಲೇಬನು ಇಸ್ರಾಯೇಲ್ ದೇವರಾದ ಕರ್ತನನ್ನು ಸಂಪೂರ್ಣವಾಗಿ ಹೊಂದಿಕೊಂಡದ್ದರಿಂದ ಹೆಬ್ರೋನ್ ಅವನಿಗೆ ಸ್ವಾಸ್ಥ್ಯವಾಗಿ ಸಿಕ್ಕಿತು. ಅದು ಇಂದಿನವರೆಗೂ ಅವನದೇ ಆಗಿರುತ್ತದೆ. ಅದರ ಮುಂಚಿನ ಹೆಸರು ಕಿರಿಯತ್ ಅರ್ಬ ಎಂಬುದು. ಅರ್ಬ ಎಂಬವನು ಉನ್ನತ ಪುರುಷದಲ್ಲಿ ಪ್ರಮುಖನು. ಯುದ್ಧವು ನಿಂತು ದೇಶದಲ್ಲಿ ಸಮಾಧಾನ ಉಂಟಾಗುವುದನ್ನು ನೋಡುತ್ತೇವೆ. यहाँ यहोशुआ की किताब में 14 अध्याय का 6वां वचन से लेकर 15 वचन तक। तब यहूदी यहोशुआ के पास गिलगाल में आए और कंजी यपुन्ने के पुत्र कालेब ने उससे कहा, तू जानता होगा कि यहोवा ने कादेश बरने में परमेश्वर के जन मूसा से मेरे और तेरे विषय में क्या कहा था। जब यहोवा के दास मूसा ने मुझे इस देश का भेद लेने के लिए कादेश बरने से भेजा था, तब मैं 40 वर्ष का था और मैं सच्चे मन से उसके पास संदेश ले आया। और मेरे साथी जो मेरे संग गए थे, उन्होंने तो प्रजा के लोगों का मन निराश कर दिया, परंतु मैंने अपने परमेश्वर यहोवा की पूरी रीति से बात मानी। तब उस दिन मूसा ने शपथ खाकर मुझसे कहा, तूने पूरी रीति से मेरे परमेश्वर यहोवा की बातों का अनुकरण किया है, इस कारण निस्संदेह जिस भूमि पर तू अपने पांव धर आया है वह सदा के लिए तेरा और तेरे वंश का होगा। और अब देख, जब यहोवा ने मूसा से यह वचन कहा था, तब से 45 वर्ष हो चुके हैं, जिनमें इस्राएली जंगल में घूमते फिरते रहे। उनमें यहोवा ने अपने कहने के अनुसार मुझे जीवित रखा है और अब मैं 85 वर्ष का हूँ। जितना बल मूसा के भेजने के दिन मुझ में था, उतना बल अभी तक मुझ में है। युद्ध करने या भीतर बाहर आने जाने के लिए जितनी उस समय मुझ में सामर्थ्य थी, उतनी ही अब भी मुझ में सामर्थ्य है। इसलिए अब वह पहाड़ी मुझे दे जिसकी चर्चा यहोवा ने उस दिन की थी। तूने तो उस दिन सुना होगा कि उसमें अनाक वंशी रहते हैं और बड़े बड़े गढ़ वाले नगर भी हैं, परंतु क्या जाने संभव है कि यहोवा मेरे संग रहे और उसके कहने के अनुसार मैं उन्हें उनके देश में निकाल दूं। तब यहोशुआ ने उसको आशीर्वाद दिया और हेब्रोन को यपुन्ने के पुत्र कालेब का भाग कर दिया। इस कारण हेब्रोन कंजी यपुन्ने के पुत्र कालेब का भाग आज तक बना है, क्योंकि वह इस्राएल के परमेश्वर यहोवा का पूरी रीति से अनुगामी था। पहले हेब्रोन का नाम किरियत अर्बा था। वह अरबा अनाकियों में से सबसे बड़ा पुरुष था और उस देश को लड़ाई से शांति मिली। ಅಲ್ಲಿ ನೋಡಿದ್ದೇವೆ 13ನೇ ಅರಣ್ಯಕಾಂಡ 13ನೇ ಅಧ್ಯಾಯದಲ್ಲಿ ಆ ಸಂಚಾರ ಮಾಡಿದ ದೇಶವನ್ನು ಅದರ ಬಗ್ಗೆ ವರದಿಯನ್ನು ನೋಡಲು ಹೇಳಿದಾಗ ಆ ಕಾಲೇಬ ಮತ್ತು ಯೆಹೋಶುವ ನಂಬಿದ್ದರಿಂದ ಇದರಲ್ಲಿ ಸ್ವಾಸ್ಥ್ಯವು ಅವರಿಗೆ ಸಿಕ್ಕಿದ್ದನ್ನು ನಾವು ನೋಡುತ್ತೇವೆ ಪ್ರಿಯ। और यहाँ 13 अध्याय में हम देखते हैं कि गिनती की किताब में 13 अध्याय में देखते हैं जब उस लोगों को भेजा गया बताने के लिए, तब वहां हम देखते कालेब और यहोशुआ ने जो रिपोर्ट लेकर आया, इसके कारण ये जो स्वास्थ्य ये संपत्ति उन्हें मिलती है। ಹಾಲೆಲೂಯಾ हालेलुया ಹಾಲೆಲೂಯಾ हालेलुया। ಇಂದು ನನಗೆ ಮತ್ತು ನಿಮಗೆ ದೇವರು ಒಂದು ಒಳ್ಳೆಯ ಪರಲೋಕವನ್ನು ನಮಗೆ ಆಶೀರ್ವಾದ ಬಗ್ಗೆ ಆಶ್ವಾಸನೆ ಕೊಟ್ಟಿದ್ದಾನೆ। उसी तरह आज के दिन परमेश्वर ने आपको और हमको स्वर्ग देश जो हम देखते हैं आशीष के द्वारा दिया है। ಹಾಲೆಲೂಯಾ हालेलुया। ಅಂದ್ರೆ ಇಸ್ರಾಯೇಲರಿಗೆ ಕಾನಾನ್ ದೇಶವನ್ನು ಕೊಟ್ಟ ದೇವರು ನನಗೆ ನಿಮಗೆ ಆ ಹೊಸ ಯೆರೂಸಲೇಮ್ ನಮಗೆ ಕೊಟ್ಟಿದ್ದಾನೆ। और इस्राएल देश को उन दिनों में कानान देश दिया हुआ परमेश्वर जो हम देखते हैं आपको और हमको हम देखते हैं स्वर्ग आशीष में दिया है। सॉरी यरूशलेम, नया यरूशलेम परमेश्वर ने आशीष में दिया है। ಅದೇ ನೋಡ್ತೇವೆ ಇಬ್ರಿಯರಿಗೆ ಬರೆದ 3ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡ್ತೇವೆ। इब्रानी की किताब में 3 अध्याय का 12 वचन में हम देखते हैं। ಅಲ್ಲಿ ನೋಡ್ತೇವೆ ಹಿಂದಿನ ವಚನ ನೋಡುವುದಾದ್ರೆ ಅಲ್ಲಿ ದೇವರು ಅಲ್ಲಿ ನೋಡ್ತೇವೆ ಹೇಗೆ ಅರಣ್ಯದಲ್ಲಿ ಅವರು ಇಸ್ರಾಯೇಲರು ಶೋಧಿಸಿದರು, ಹಾಗೆ ಅದರ ಒಂದು ವಿಶ್ರಾಂತಿಯಿಂದ ತಪ್ಪಿಸಿಕೊಂಡರು ಎಂಬುದಾಗಿ ಅಲ್ಲಿ ಬರೆಯುತ್ತಾ ಇದ್ದಾನೆ। और यहाँ हम देखते हैं किस तरह इजरायली लोग जो परमेश्वर को उस जंगल में परमेश्वर को परखा और जो विश्राम को पाने वाले थे वो खो दिए।
ಅಲ್ಲಿ 12ನೇ ವಚನಕ್ಕೆ ಬರುವಾಗ ಅಲ್ಲಿ ಹೀಗೆ ಬರೀತಾ ಇದ್ದಾನೆ, ಸಹೋದರರೇ ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿ ಇರಬಾರದು. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಇವತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಮೊದಲಿನಿಂದಿರುವ ಭರವಸೆಯನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೇವಲ್ಲ. ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನಿಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾ ಇದೆ. और यहाँ 12 वचन से देखते हैं, हे भाइयों चौकस रहो कि तुम में से ऐसा बुरा और अविश्वासी मन ना हो जो तुम्हें जीवते परमेश्वर से दूर हटा ले जाए। वरन जिस दिन तक आज का दिन कहा जाता है, हर दिन एक दूसरे को समझाते रहो, ऐसा न हो कि तुम में से कोई जन पाप के छल में आकर कठोर हो जाए, क्योंकि हम मसीहा के भागीदारी हुए हैं। यदि हम ಅಲ್ಲಿ ನೋಡುತ್ತೇವೆ, ಇಲ್ಲಿ ಜೀವ ಸ್ವರೂಪನ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಹೃದಯವು ನಿಮ್ಮಲ್ಲಿ ಯಾರಲ್ಲಿ ಇರಬಾರದು ಎಂಬುದಾಗಿ ಅಲ್ಲಿ ನಮ್ಮನ್ನು ಎಚ್ಚರಿಸ್ತಾ ಇದೆ. और यहाँ में इस तरह जागृत करता है कि जीवते परमेश्वर को छोड़कर दूर जाने का ऐसा विश्वास का मन हम में नहीं होना चाहिए. ಹಾಗಾದರೆ ನಾವು ನೀವು ಯಾವ ಸಮಸ್ಯೆಗಳು, ಯಾವ ಪರಿಸ್ಥಿತಿಗಳಲ್ಲೂ, ಯಾವ ಕಷ್ಟಗಳು ಇದ್ದರೂ ದೇವರು ಅದರಿಂದ ಬಿಡಿಸಲು ಶಕ್ತನಾಗಿದ್ದಾನೆ. और इस कारण हम देखते हैं कि हमारे जीवन में कोई भी तकलीफ या कोई भी तो परमेश्वर से छुड़ाने के लिए हमें परमेश्वर को संभव है. ಆದರೆ ನಾವು ಆತನ ವರದಿಯನ್ನು ನಂಬಬೇಕಾಗಿದೆ. लेकिन हमें उसके रिपोर्ट पर विश्वास करना ಆತನು है. ಬಿಡಿಸಲು ಶಕ್ತನಾಗಿದ್ದಾನೆ. वो हमें छुड़ाने के लिए संभव है. ಹಾಲೆಲೂಯಾ. हालेलुया. ಅಲ್ಲಿ ನೋಡುತ್ತೇವೆ, ಅದೇ ಇಬ್ರಿಯರಿಗೆ 4ನೇ ಅಧ್ಯಾಯದಲ್ಲಿ 8ನೇ ವಚನದಿಂದ ಹೀಗೆ ಓದುತ್ತೇವೆ. और वही इब्रानी की किताब में 4 अध्याय का 8वां वचन से इस तरह पढ़ते हैं, ಯೆಹೋಶುವನು ಅವರನ್ನು ಆ ವಿಶ್ರಾಂತಿಯಲ್ಲಿ ಸೇರಿಸಿದ್ದಾರಾದರೆ ತರುವಾಯ ಮತ್ತೊಂದು ದಿವಸವನ್ನು ಕುರಿತು ಹೇಳೋಣವಾಗುತ್ತಿರಲಿಲ್ಲ. ಆದುದರಿಂದ ದೇವರ ಜನರು ಅನುಭವಿಸಕ್ಕಿರುವ ಸಬ್ಬತ್ ಎಂಬ ವಿಶ್ರಾಂತಿ ಇನ್ನೂ ಉಂಟು. ಹೇಗೆಂದರೆ ದೇವರು ತನ್ನ ಕೆಲಸಗಳನ್ನು ಮುಗಿಸಿ ಹೇಗೆ ವಿಶ್ರಮಿಸಿಕೊಂಡನು, ಹಾಗೆಯೇ ಆತನ ವಿಶ್ರಾಂತಿಯಲ್ಲಿ ಸೇರಿರುವವನು ಸಹ ತನ್ನ ಕೆಲಸಗಳನ್ನು ಮುಗಿಸಿ ವಿಶ್ರಮಿಸಿಕೊಂಡಿದ್ದಾನೆ. ಆದುದರಿಂದ ನೀವು ಆ ವಿಶ್ರಾಂತಿಯಲ್ಲಿ ಸೇರುವುದಕ್ಕೆ ಪ್ರಯಾಸ ಪಡೋಣ. ನಮ್ಮಲ್ಲಿ ಒಬ್ಬರಾದರೂ ಅವರ ಅವಿಧೇಯತ್ವವನ್ನು ಅನುಸರಿಸುವವರಾಗಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. और इस तरह कहता है, क्योंकि यदि यहोशुआ उन्हें विश्राम में प्रवेश करा लेता तो उसके बाद दूसरे दिन की चर्चा न होती। अतः जान लो कि परमेश्वर के लोगों के लिए सब्त का विश्राम बाकी है, क्योंकि जिसने उसके विश्राम में प्रवेश किया है उसने भी परमेश्वर के समान अपने कामों को पूरा करके विश्राम किया है। अतः हमको उस विश्राम में प्रवेश करने का प्रयत्न करें, ऐसा न हो कि कोई जन उनके समान आज्ञा ना मानकर गिर पड़े. ಅಲ್ಲಿ ಯಾಕೆಂದ್ರೆ ಹೇಳ್ತದೆ, ದೇವರ ವಾಕ್ಯವು ಸಜೀವಾದದ್ದು, ಅದು ಕಾರ್ಯ ಸಾಧಕವಾದದ್ದು ಎಂಬುದಾಗಿ. क्योंकि हम देखते हैं कि परमेश्वर का वचन जो जीवित है और वो कार्य करता है. ಅದು ಇಬ್ಬಾಗಿ ಕತ್ತಿಗಿಂತಲೂ ಹದವಾಗಿದೆ, ಪ್ರಾಣಾತ್ಮಗಳನ್ನು ಕೀಲುಮಜ್ಜೆಗಳನ್ನು ತೂರುವಂತದ್ದಾಗಿದೆ. और हम देखते हैं वो दो धारी तलवार से भी ज्यादा वो हम देखते हैं उसमें शार्प है, वो दो धारी तलवार से भी बढ़कर है और गांठ और गूंदे को वार पार छेदता है. ಹಾಗಾದರೆ ನಾವು ಮತ್ತು ನೀವು ಆತನ ಮೇಲೆ ದೃಷ್ಟಿ ಇಟ್ಟುಕೊಂಡು ನಮ್ಮ ಓಟವನ್ನು ಓಡಬೇಕಾಗಿದೆ. और इस कारण हम देखते हैं कि परमेश्वर के ऊपर दृष्टि करते हैं आप और हम, जो हमारी दौड़ को दौड़ना है. ಅಲ್ಲಿ 1 ತಿಮೋಥೆ 6ನೇ ಅಧ್ಯಾಯ 12ನೇ ವಚನ, ಕ್ರಿಸ್ತ ನಂಬಿಕೆಯವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ನೀನು ಮಾಡಿ ಎಂಬುದಾಗಿ ತಿಮೋಥೆ ಪೌಲನು ಹೇಳ್ತಾ ಇದ್ದಾನೆ. और हम देखते पौलुस तिमोथेयुस से इस तरह कहता है तिमोथेयुस की किताब में कि अच्छा विश्वासी होकर तो अच्छा कुश्ती लड़. ಹಾಲೆಲೂಯಾ. हालेलुया. ದೇವರು ನನಗಾಗಿ ನಿಮಗಾಗಿ ಮಾಡಬೇಕಾದನ್ನು ಮಾಡಿ ಆಗಿದೆ. और परमेश्वर ने आपके लिए और हमारे लिए जो करना है वो कर दिया है. ಹಾಲೆಲೂಯಾ. हालेलुया. ಎಲ್ಲ ಅನುಸರಿಸಿಕೊಂಡಿದೆ ನನ್ನನ್ನು ಮತ್ತು ನಿನ್ನ ನಂಬಿಕೆಯ ಮೇಲೆ. लेकिन सब कुछ जो हम देखते हैं अनुकरण हो जाता है जब आप और हम विश्वास करते हैं. ಹಾಲೆಲೂಯಾ. हालेलुया. ನಾವು ಮೆಜಾರಿಟಿನ ನಂಬುತ್ತೇವೆ ಅಥವಾ ಮೈನಾರಿಟಿನ ನಂಬುತ್ತೇವೆ ಎಂಬುದಾಗಿ ಪ್ರಶ್ನೆ ಆಗಿದೆ. हम किसके रिपोर्ट पर विश्वास करते हैं, या मेजॉरिटी जिसमें ज्यादा है बल है उस पर, या हम देखते हैं जितने ज्यादा लोग हैं उस पर विश्वास करते हैं, कम लोग हैं उस पर विश्वास करते हैं. ಪರಲೋಕದ ದಾರಿ ಇಕ್ಕಟ್ಟಾಗಿದೆ. और हम देखते हैं स्वर्ग का राज्य जो बहुत ही छोटा है, ಆದರೆ ನರಕವು ವಿಶಾಲವಾಗಿದೆ. लेकिन नरक का जो रास्ता है वो बहुत ही बड़ा है. ಹಾಲೆಲೂಯಾ. हालेलुया. ಹಾಲೆಲೂಯಾ. हालेलुया. ನಾನು ಮತ್ತು ನೀವು ಇಂದು ನಮ್ಮ ವಿಶ್ವಾಸವನ್ನು ದೇವರ ವಾಕ್ಯದಲ್ಲಿ ಇಡಬೇಕಾಗಿದೆ ಪ್ರಿಯರೇ. और आप और हम जो हमारा विश्वास को परमेश्वर के वचन के ऊपर रखना है. ನಾವು ಹೆಚ್ಚಾಗಿ ಅದನ್ನು ಧ್ಯಾನಿಸುವುದರಿಂದ, ಹೆಚ್ಚಾಗಿ ಅದನ್ನು ತಿಳಿದುಕೊಳ್ಳುವುದರಿಂದ ನಾವು ಹೆಚ್ಚಾದ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವಾಗಿದೆ. और उसे ज्यादा से ज्यादा ध्यान करने के द्वारा और ज्यादा से ज्यादा जानने के द्वारा आशीष को हम पाते हैं. ಹಾಲೆಲೂಯಾ. हालेलुया. ಜ್ಞಾನೋಕ್ತಿ 23:7 ಮನುಷ್ಯನು ತನ್ನ ಆಲೋಚನೆ ಒಳಗಿನ ಆಲೋಚನೆಯಂತೆ ಇದ್ದಾನೆ ಎಂಬುದಾಗಿ ಅಲ್ಲಿ ಪ್ರಸಂಗ ಹೇಳ್ತಾ ಇದ್ದಾರೆ, ಜ್ಞಾನೋಕ್ತಿಯಲ್ಲಿ ಹೇಳ್ತಾ ಇದ್ದಾರೆ. और हम देखते नीति वचन की किताब में
23 अध्याय में हम देखते हैं कि वहाँ वचन इस तरह कहता है, मनुष्य अपने मन में किस तरह सोचता है उस तरह वो है। ನನ್ನ ನಿಮ್ಮ ಆಲೋಚನೆ ಏನಾಗಿದೆ? और आपका और हमारा आलोचना क्या है? ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया। ನಾವು ಆ 10 ಮಂದಿ ಮುಖ್ಯಸ್ಥರು ನೋಡಿದ ಆಲೋಚನೆ ನಮ್ಮದಾಗಿದೆ ಅಥವಾ ಯೋಶು ಹಾಗೂ ಕಾಲೇಬನ ಆಲೋಚನೆ ನಮ್ಮದಾಗಿದೆಯಾ? हमारा आलोचना उन 10 प्रधान लोगों की तरह है या यहोशू और कालेब की तरह है? ಹಾಲೆಲೂಯಾ. हालेलुया। ನಾವೆಲ್ಲರೂ ಇವಳಲ್ಲಿ ನಿಂತುಕೊಳ್ಳೋಣ. हम सब इस समय में खड़े रहेंगे। ನಮ್ಮನ್ನು ನಾವು ಇವಳಲ್ಲಿ ಆತನ ಸನ್ನಿಧಿಗೆ ಒಪ್ಪಿಸಿಕೊಳ್ಳೋಣ ಪ್ರಿಯರೇ. हम अपने आप को उसके सम्मुख में सौंप देंगे ಆತನು ನಮ್ಮ ಜೊತೆಯಲ್ಲಿದ್ದಾನೆ. और वो हमारे संग है। ನಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿ, ಎಲ್ಲ ಸಂಘರ್ಷಗಳಲ್ಲಿ, ಎಲ್ಲ ಸಮಸ್ಯೆಗಳಿಗಿಂತ ಆತನು ದೊಡ್ಡವನಾಗಿದ್ದಾನೆ. और हमारे सारी परिस्थिति, सारे कष्ट, सारे संकट और सारे समस्या से बढ़कर वो है। ಹಾಲೆಲೂಯಾ. हालेलुया। ನಾವೆಲ್ಲಲ್ಲಿ ಪ್ರಾರ್ಥಿಸೋಣ. हम इस समय में प्रार्थना ಅಪ್ಪ, करेंगे। ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸಲಾಗಿದೆ. अब आप पिता समय के लिए आपका धन्यवाद ನಿನ್ನ करते ವಾಕ್ಯಕ್ಕಾಗಿ हैं। ನಿನಗೆ ಸ್ತೋತ್ರವನ್ನು ಸಲ್ಲಿಸಲಾಗಿದೆ. आपका वचन के लिए आपका धन्यवाद ಅಪ್ಪ करते हैं। ಕರ್ತನೆ, ಹೌದು ಸ್ವಾಮಿ, ನಿನ್ನನ್ನು ಆರಾಧಿಸುವಂತೆ, ನಿನ್ನ ವಾಕ್ಯವನ್ನು ಕೇಳುವಂತೆ ನಮ್ಮನ್ನು ನಡೆಸಿದ ನಿನಗೆ ಸ್ತೋತ್ರವನ್ನು ಸಲ್ಲಿಸಲಾಗಿದ್ದೇವೆ. आपकी आराधना करने के साथ, आपके वचन को सुनने के साथ हमें चलाया, इसलिए आपको धन्यवाद देते हैं। ಹೌದು ಸ್ವಾಮಿ, ಹಾಲೆಲೂಯಾ. ಸಂಪೂರ್ಣವಾಗಿ ನಿನ್ನ ಮನಪೂರ್ವಕವಾಗಿ ನಿನ್ನನ್ನು ಅನುಸರಿಸಿ ನಮ್ಮನ್ನು ನಡೆಸು ಸ್ವಾಮಿ. और संपूर्ण रीति से आपका अनुकरण कर, ऐसा हमें कृपा कर प्रभु। ಹೌದು ಸ್ವಾಮಿ, ಈ ದೇಶಕ್ಕೆ, ಬೇರೆ ದೇಶಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸಲಾಗಿದ್ದೇವೆ. इस देश के लिए, भारत देश के लिए आपका धन्यवाद देते हैं। ನಮ್ಮ ಕೆಲಸಗಳಿಗಾಗಿ, ಸಭೆಗಾಗಿ, ನಮ್ಮ ಕುಟುಂಬಗಳಿಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸಲಾಗಿದೆ. हमारे कामों के लिए, हमारे परिवार और सारे बातों के लिए आपका धन्यवाद देते हैं। ಹೌದು ಸ್ವಾಮಿ, ನಿನ್ನ ಒಳ್ಳೆಯ ದೇವರು, ಒಳ್ಳೆಯವನ್ನೇ ಮಾಡುವನಾಗಿದ್ದಿ ಸ್ವಾಮಿ. हाँ प्रभु, आप भला है और हमेशा भलाई करते ನಿನಗೆ हैं। ಸ್ತೋತ್ರವನ್ನು ಸಲ್ಲಿಸಲಾಗಿದೆ. आपको धन्यवाद देते हैं। ಹೌದು ಸ್ವಾಮಿ, ಮುಂದಿನ ವಾರ, ಹೌದು ಸ್ವಾಮಿ ಕರ್ತನೆ, ಈ ವಾರವನ್ನು ಹಸ್ತಕ್ಕೆ ಸಮರ್ಪಿಸಲಾಗಿದ್ದೇವೆ. और इस हफ्ते को आपके पवित्र हाथों में सौंपते हैं। ನಮ್ಮ ಎಲ್ಲಾ ಪರಿಸ್ಥಿತಿಗಳಲ್ಲಿ, ಎಲ್ಲ ಸಂಗತಿಗಳಲ್ಲಿ ಸ್ವಾಮಿ ನಿನ್ನನ್ನು ದರ್ಶಿಸುವಂತೆ, ಹೌದು ಸ್ವಾಮಿ, ನಿನ್ನಲ್ಲಿ ಸಂಪೂರ್ಣವಾಗಿ ನಾವು ಭರವಸೆ ಇಡುವಂತೆ ನಮ್ಮನ್ನು ನಡೆಸು ಸ್ವಾಮಿ. हमारे हर एक परिस्थिति में आपको दृष्टि करते हुए आप में भरोसा रखने की कृपा ಎಲ್ಲ करें। ಘನಮಾನಸ್ಸು ನಿನಗೆ ಸಲ್ಲಿಸಲಾಗಿದ್ದೇವೆ. सारा आदर, सारी महिमा आप ही को देते हैं। ಯೇಸುವಿನ ನಾಮದಲ್ಲಿ ತಂದೆ, यीशु मसीह के नाम से मांगते ಅಂತಿಮ हैं ಆಶೀರ್ವಾದವನ್ನು पिता। ಪಡೆದುಕೊಳ್ಳೋಣ. आमीन। अंतिम आशीष को हम पाएंगे। ಕರ್ತನು ನಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. यहोवा मुझे आशीष दे और मेरी रक्षा करे। ಕರ್ತನು ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡಿ ನಮ್ಮ ಮೇಲೆ ದಯ ಬಿಡಲಿ. यहोवा मुझ पर अपने मुख का प्रकाश चमकाए और मुझ पर अनुग्रह करे। ಕರ್ತನು ನಮ್ಮ ಮೇಲೆ ಕೃಪೆಗಳಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. यहोवा अपना मुख मेरी ओर करे और मुझे शांति दे। ಎಲ್ಲ ದೇವಜನರು ಹೇಳೋಣ, ಯೇಸುವಿನ ನಾಮದಲ್ಲಿ ಆಮೆನ್. यीशु मसीह के नाम से आमीन। ಆಮೆನ್.